ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಯ್ತು. ಫೈನಲಿ ಒಂದ್ ಜಾಗದಲ್ಲಿ ಈಗ ಹಿಡಿದಿಟ್ಕೊಂಡಿದೀವಿ. ಸೊ ಲೆಟ್ಸ್ ವೆಲ್ಕಮ್ ಗಿಲ್ಲಿ ನಟ ಅಲಿಯಾಸ್ ನಟ ರಾಜ, ಈ ಸಲ ಬಿಗ್ ಬಾಸ್ ವಿನ್ನರ್. ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್, ನೀವು? ನಾನ್ ಸೂಪರ್ ಆಗಿದ್ದೀನಿ. ನೋಡಿ, ಇಷ್ಟು ದೂರ ಬಂದ್ವಿ ನಿಮ್ಮನ್ನ ಹುಡ್ಕೊಂಡು, ಫೈನಲಿ ಸಿಕ್ಕಾಕೊಂಡ್ಬಿದ್ರಿ ನಮ್ಮ ಹತ್ರ. ಸಿಕ್ಕಾಕೊಂಡ್ಬಿದ್ರಿ ಅನ್ನೋದಕ್ಕಿಂತ ಅದೇ ಮೇಡಮ್, ಅಲ್ಲಿ ಕೆಲಸ ಇಲ್ಲಿ ಕೆಲಸ, ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಬರೀ ಇದೇ ಆಯ್ತಾಯ್ತಲ್ಲ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಕರ್ನಾಟಕದ ಜನರ ಮನ್ಸ್ ಗೆದ್ದಿದ್ದೀರಾ. ಮಳವಳ್ಳಿಯ ಒಬ್ಬ ಹಳ್ಳಿ ಹೈದ, ಮಂಡ್ಯದ ಹೈದ, ಬರೀ ಇಂಡಿಯಾ ಅಷ್ಟೇ ಅಲ್ಲ ವಿದೇಶದಲ್ಲೂ ಸೌಂಡ್ ಮಾಡ್ತಾ ಇದ್ದೀರಾ. ಇಷ್ಟೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಕಲ್ಪನೆ ಯಾವತ್ತಾದ್ರೂ ಇತ್ತ, ಅಥವಾ ಒಂದು ಕನ್ಸ್ ಕಂಡಿದ್ರಾ ಯಾವತ್ತಾದ್ರೂ? ಕನ್ಸಲ್ಲೂ ಕನಸು ಕಂಡಿರಲ್ಲ ಈ ತರ ಆಯ್ತದೆ ಅಂತ. ಅದೇನೋ ಅದೇ ರಿಪೀಟ್ ಅನ್ಸುತ್ತೆ, ಆದ್ರೂ ಹೇಳ್ತೀನಿ, ಈ ತರ ಆ ಕನಸನ್ನ ಕಾಣೋ ಯೋಗ್ಯತೆನೂ ಇಲ್ಲ ಅಂತ ಅನ್ನೋ ಫೀಲ್ ಅಲ್ಲಿ ಇದ್ದದ್ದು. ಯಾಕಂದ್ರೆ ಅದು ಆಗು ಮಾತಾದು ಅಂತಾನೆ ಇದ್ದಿದ್ದು. ಈಗ ಸಡನ್ ಆಗಿ ಈಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ನೀನೇನ್ ಇಷ್ಟು ದುಡ್ಡು ಕೇಳ್ಬಿಡ್ತೀನಿ, ಇಷ್ಟು ಚಿನ್ನ ಕೇಳ್ಬಿಡ್ತೀನಿ, ಈಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಈಗ ಹೆಂಗಿರ್ತದೆ ಅಂತ ಇರ್ತದೆ ಗೊತ್ತ. ಅದಾಗಲ್ಲ, ಅದು ಕನ್ಸಲ್ಲೂ ಆಗಲ್ಲ, ಅದು ಆತರ ಇದು. ಹಿಂಗೆಲ್ಲ ಇದೆ ಅನ್ನೋದು ಕನ್ಸಲ್ಲ ಕಾಣ್ತಿರ್ಲಿಲ್ಲ ನಾನು. ಬಂದ ತಕ್ಷಣ ಇನ್ಸ್ಟಾ ಫಾಲೋವರ್ಸ್ ಎಷ್ಟಾಗಿದ್ದಾರೆ ನೋಡಿದ್ರಾ? ಅಯ್ಯೋ, ಅದು ನಾನು ಅಲ್ಲೇ ಒಳಗಡೆನೆ ಮಾತಾಡ್ತಿದ್ದೆ ನಾನು ಅದನ್ನ. ಅಯ್ಯೋ 1 ಮಿಲಿಯನ್ ಆಗ್ಬಿಟ್ಟಿದ್ರೆ ಹೆಂಗಿತ್ತು ಅಂದ್ರೆ, ನಾನು ಹೇಳ್ಬಿಟ್ಟು ಹೋಗಿದ್ದೆ ಮುಂಚೆನೆ, ಹೊರಗಡೆ ಬರೋದಕ್ಕೆ 1 ಮಿಲಿಯನ್ ಆಯ್ತದ ಅಂತ. ಇಲ್ಲ, ಒಂದ್ 5-6 ಲಕ್ಷ ಆಗ್ಬೋದು, 5 ಲಕ್ಷ 6 ಲಕ್ಷ ಆಗ್ಬೋದು ಅಂತ ಹೇಳಿದ್ರು. ಅಂತ ಹಿಂಗೆ ಅನ್ಬಿಟ್ಟು ಸುಮ್ನೆ ಹೋಗಿ, ನಾನು ಒಳಗಡೆ ಇದ್ದಾಗ ಥಿಂಕ್ ಮಾಡ್ತಾ ಇದ್ದೆ, 1 ಮಿಲಿಯನ್ ಆಗ್ಬಿಟ್ಟು ಸಖತ್ತಾಗಿರ್ತದಲ್ವಾ ಅಂತ. ಇಲ್ಲಿ ಬಂದ್ರೆ ಅದಕ್ಕೆ ಡಬ್ಬಲ್ ತ್ರಿಬಲ್, ಹೊರಗಡೆ ಆತರ 100 ಪಟ್ಟು ಸಿಕ್ಬಿಡ್ತು. ನಿಮ್ ಮೇಲ್ ಕ್ರಿಯೇಟ್ ಆಗಿರೋ ಸಾಂಗ್ಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಹೊರಗಡೆ ಬಂದು ರ್ಯಾಪ್ ಸಾಂಗ್ಸ್ ಎಲ್ಲ ನೋಡ್ಬಿಟ್ಟು ಅದ್ ಯಾರು ಮಾಡಿದಾರೋ ನಿಜವಾಗ್ಲೂ ಸಖತ್. ನಾ ಟೈಮ್ ಕೊಟ್ಬಿಟ್ಟು ಮಾಡೋರಲ್ಲ, ನನ್ಗೆ ನಿಜವಾಗ್ಲೂ ಅವ್ರ ಕೈ ಮುಗಿಬೇಕು. ಸಖತ್ತಾಗಿ ಅದ್ ಕೇಳಿದ್ರೆ ನನ್ಗೆ ಖುಷಿ ಆಯ್ತದೆ. ಅಷ್ಟೊಂದು ರ್ಯಾಪ್ ಸಾಂಗು, ರೀಲ್ಸು, ಆಮೇಲೆ ಮಿಕ್ಸಿಂಗ್ ಮಾಡೋದು, ದೊಡ್ಡ ಆಸೆ ಕೊಡು, ಅದೆಲ್ಲ ನೋಡ್ತಾ ಇದ್ರೆ ಸಖತ್ ಖುಷಿ ಆಯ್ತದೆ. ಅದು ಇನ್ನೂ ಮುಗಿಲೇ ಇಲ್ಲ, ನೋಡ್ತಾನೆ ಇರ್ತೀನಿ ಫ್ರೀ ಆಗಿದ್ದಾಗೆಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ಟ್ರೋಲ್ಗಳಿರ್ಬೋದು, ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು? ಟ್ರೋಲ್ ಅಂದ್ರೆ ಅದು ನನ್ಗೆ ಒಂದು ದೊಡ್ಡ ಖುಷಿ ಏನಂದ್ರೆ ಮೇಡಮ್, ಸಖತ್ ಈಗಲೂ ಆಶ್ಚರ್ಯ ಮತ್ತು ಖುಷಿ ಆಯ್ತಾ ಇರೋದು. ಒಂದು ನೆಗೆಟಿವ್ ಆಗಿರ್ಲಿಲ್ಲ, ಎಲ್ಲ ಪಾಸಿಟಿವ್ ಆಗೈತಲ್ಲ. ಅಷ್ಟೊಂದು ಪ್ರೀತಿ ತೋರ್ಸುದ್ರಲ್ಲ, ಅದು ನನಗೆ ಸಖತ್ ಖುಷಿ ಆಗಿದ್ದು. ಈಗ ನಾನು ಒಳಗಡೆ ಇದ್ದಾಗ ಹೆಂಗಿತ್ತು ಅಂದ್ರೆ, ಈಗ ಇವ್ರಿಗೆಲ್ಲ ಇಷ್ಟು ಕಾಲ ಎಳಿತಾ ಇರ್ತೀನಿ, ಇರಿಟೇಟ್ ಮಾಡ್ತಾ ಇರ್ತೀನಿ. ಅದು ಹೊರಗಡೆ ಹೆಂಗೆ ಆಗಿರ್ಬೋದು, ಪೋಟ್ರೆ ಆಗಿರ್ಬೋದು, ನೆಗೆಟಿವ್ ಆಗಿ ಆಗ್ಬಿಟ್ಟಿರ್ಬೋದೇನೋ ಅಂತ ಒಂದೊಂದ್ಸಲ ಅನ್ಸುದು ನನಗೆ. ಏನೋ ಆಗಿರ್ತದ ಹೊರಗಡೆ ಅಂತ ಒಂದೊಂದ್ಸಲ ಭಯ ಆಗೋದು. ಹೊರಗಡೆ ಬಂದ್ಮೇಲೆ ಫುಲ್ಲು ಅದು ಡೆಡ್ ಆಪೋಸಿಟ್ ಚೇಂಜ್, ಫುಲ್ಲು ಉಲ್ಟಾ. ಈಗ ಕಟ್ಔಟ್ ರೇಂಜಿಗೆ ಬಂದಿದ್ದೀರಾ ನೀವು, ಗೊತ್ತಾ? ಇಷ್ಟೊಂದ್ ಪ್ರೀತಿ ಬಹುಶಃ ಇಷ್ಟು ಸೀಸನ್ ಅಲ್ಲಿ ಯಾರಿಗೂ ಕೊಟ್ಟಿರ್ಲಿಲ್ಲ ಜನ. ಗಲ್ಲಿ ನಿಮ್ ಫೋಟೋಸ್ ಕಟ್ಔಟ್ ಹಾಕಿ ಗೆದ್ದು ಬರಬೇಕು ಗಿಲ್ಲಿ. ಈ ಸತಿ ಗಿಲ್ಲಿನೇ ಗೆಲ್ಲೋದು. ಇನ್ಫ್ಯಾಕ್ಟ್ ಆ ಲಾಸ್ಟ್ 2 ಡೇಸ್ ಏನಿತ್ತು ಫಿನಾಲೆಗೂ ಮುಂಚೆ, ಅವಾಗ ಒಂದು ಕ್ರೇಜ್ ಇತ್ತು. ಅದ್ರ ಬಗ್ಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರ, ಫ್ಯಾಮಿಲಿ ಮೆಂಬರ್ಸ್ ಹೆಂಗಿತ್ತು ಅಂತ ಹೇಳಿ? ನಾನು ಆಚೆ ಕಪ್ಪಿ ಹಿಡ್ಕ ಬಂದಲ್ಲ ಮೇಡಮ್, ಅದು ಬಂದ ತಕ್ಷಣನೇ ಗೆದ್ದ ತಕ್ಷಣನೇ ಒಬ್ರು ಹೇಳಿದ್ರು, ಹೊರಗಡೆ ಹೆಂಗೈತೆ ನೋಡ್ತೇವೆ ಒಂದ್ಸತಿ, ಸುಮ್ನೆ ಒಂದ್ ಸ್ಯಾಂಪಲ್ ಅಂತ. ಅಲ್ಲಿ ಹೊರಗಡೆ ಎಲ್ಲ ಕಟ್ಔಟ್ ಎಲ್ಲ ಹಾಕಿ ಇದೆಲ್ಲ ಮಾಡ್ತಿರಲ್ಲ, ಅದೊಂದು ಸುಮ್ನೆ ತೋರ್ಸಿದ್ರು ಒಂದು 30-20 ಸೆಕೆಂಡ್. ನಾನು ಅಲ್ಲೇ ಮೀಟರ್ ಆಫ್ ಆಗೋಯ್ತು ನನ್ಗೆ. ಅಯ್ಯೋ, ಈ ತರ ಎಲ್ಲ ಮಾಡ್ತಾ ಇದ್ರಿ, ಈ ತರ ಆಗೈತೆ ಒಳಗಡೆ ಅಂದ್ರೆ. ಒಳಗಡೆ ಗೆಸ್ಟ್ ಬಂದಾಗ ಹೇಳಿದ್ರು, ಯಾರು ಗೆಸ್ಟ್ಗಳು ಬಂದಾಗ, ನೀವು ಹೊರಗಡೆ ಒಂದು ಸರಿ ಬಂದು ನೋಡಿ ಹೆಂಗೈತೆ ಕ್ರೇಜ್. ಎಲ್ರಿಗೂ ಹೇಳ್ತಿರು, ನಾನು ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ನನಗೆ ಅಂತ ಹೇಳ್ತಿರಲ್ಲ. ನಿಮ್ದೆಲ್ಲ ಕ್ರೇಜ್ ಹೆಂಗೈತೆ ಅಂದ್ರೆ ಒಂದು ಸರಿ ಹೊರಗಡೆ ಬಂದು ನೋಡಿ, ನಿಮ್ಗೆ ಗೊತ್ತಾಯ್ತದ. ಒಳ್ಳೆ ಎಲೆಕ್ಷನ್ ತರ ನಡೀತೈತೆ ಹೊರಗಡೆ ಎಲ್ಲ ಅಂತೆಲ್ಲ. ಸರಿ ಆಯ್ತು ಅಂದ್ರೆ ಎಲ್ಲ ಬಂದಾಗ ಎಲ್ರು ಚೆನ್ನಾಗಿ ಅಂದ್ರೆ, ಅವ್ರು ಏನಾರ ನಾವು ಹೆಂಗೆ ಒಳಗೆ ಒಂದು ಮೆಂಟಾಲಿಟಿ ಆಟ ಆಡ್ತಾ ಇರ್ತೀವಲ್ಲ, ನೀನ್ ಚೆನ್ನಾಗ್ ಆಡ್ತಿಯಲ್ಲ, ನೀನ್ ಹಿಂಗ್ ಆಡ್ತಿದ್ದೆ ಹಂಗ ಆಡ್ತಿದ್ದೆ ಅಂದ್ಬಿಟ್ಟು ನಾವು ಕುಗ್ಬಿಡ್ತೀವಲ್ಲ. ಬಂದವರೆಲ್ಲ ಕಾಮನ್ ಡೈಲಾಗ್ ಏನಂದ್ರೆ, ಎಲ್ರು ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗಾಡಿ ಅಂತಾನೆ ಇದ್ದಿದ್ದು. ಅಲ್ಲಿ ಕ್ಲಾರಿಟಿ ಇರ್ಲಿಲ್ಲ. ಬಂದವರೆಲ್ಲ ಹಂಗೆ ಹೇಳೋರು. ಆಮೇಲೆ ಬಂದವರೆಲ್ಲ ಹೇಳೋರು, ಹೊರಗಡೆ ನಿಮ್ಗೆಲ್ಲ ಹೆಂಗೈತೆ ಗೊತ್ತಾ ಕ್ರೇಜ್, ಹಂಗೆಲ್ಲ ಹೇಳೋರಲ್ಲ, ಓ ಸೂಪರು ಅಂತೆಲ್ಲ ಇದ್ದ. ಎಲ್ರಿಗೂ ಆತರ ಇದೆಯಲ್ಲ ಸೂಪರು ಅನ್ನೋ ತರ. ಹೊರಗಡೆ ಬಂದ್ಮೇಲೆ ಅದೆಲ್ಲ ನಿಜ, ಎಲ್ರಿಗೂ ಹಂಗ ಐತೆ ಕ್ರೇಜು. ಅದು ನೋಡ್ಬಿಟ್ಟು ಖುಷಿ ಆಯ್ತು, ಒಂದ್ ಲೆವೆಲ್ ಜಾಸ್ತಿ. ಅದೇ. ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ನಿಮ್ಮ ಅಪ್ಪ ಮಾತಾಡಿದ್ ಕೇಳಿಸ್ಕೊಂತ ಇದ್ದೆ ನಾನು. ಬಹುಶಃ ನಾನು ಜೀವನದಲ್ಲಿ ಇಷ್ಟು ದುಡ್ದಿದ್ದೀನೋ ಇಲ್ಲ, ನನ್ನ ಮಗ 3 ತಿಂಗಳಲ್ಲೇ ದುಡ್ದು ಅಷ್ಟು ದುಡ್ಡು ಅಂತೇಳಿ ಎಷ್ಟು ಖುಷಿಯಾಗಿದ್ದಾರೆ. ಅವರು ಸಿಕ್ಕಾಪಟ್ಟೆ ಖುಷಿ ಮೇಡಮ್. ಅವರು ಅದು ಅನ್ಕೊಂಡಿದ್ದೆ ಒಂದು ಮುಂಚೆ. ಅದೇ ಸ್ಟಾರ್ಟಿಂಗು ಅದು ಈಗ ಹೆಂಗಿತ್ತು ಅಂದ್ರೆ ಗೊತ್ತಲ್ಲ ಮೇಡಮ್, ಈಗ ಹಳ್ಳಿ ಲೈಫ್ ಹೆಂಗಿರ್ತದೆ ಅಂದ್ರೆ, ಓದ್ಬೇಕು, ಒಂದ್ ಕೆಲಸ ತಗೋಬೇಕು, ಒಂದಷ್ಟು ಸಂಬಳ, ಚೀಟಿ ದುಡ್ಡು, ಮದುವೆ, ಇದು
ತಂಗಿ ಅಕ್ಕ ಅವ್ರಿದ್ರೆ ಅವ್ರ ಮದ್ವೆ ಅವ್ರ ಸಾಲ ತೀರ್ಸ್ಬೇಕು, ಅವ್ರ ಸಾಲಕ್ಕೆ ದುಡ್ಡು ಕಟ್ಟಬೇಕು, ಬಡ್ಡಿ ಗಿಡ್ಡಿ ಕಟ್ಟಬೇಕು, ಅದ್ರಲ್ಲಿ ಒಂಚೂರು ಸೇವ್ ಮಾಡ್ಕೊಂಡು ನಿನ್ ಮದುವೆಗೂ ಉಳಿಸ್ಕೋಬೇಕು, ಮನೆಗೆ ಒಂದಷ್ಟು ಕೊಡ್ಬೇಕು, ಹಿಂಗಿರ್ತದೆ. ಇದು ಇದು ಒಂದ್ ಸರ್ಕಲ್ ಇದು ಫಿಕ್ಸ್ ಇದು. ಇದು ಆರ್ಡರ್ ಇರ್ತದೆ ಗೊತ್ತಾ ನಿಮ್ಗೆ, ಆತರ ಆರ್ಡರ್. ನೀನು ಸ್ಕೂಲ್ ಆದ್ಮೇಲೆ ಕಾಲೇಜ್ ಓದು, ಕಾಲೇಜ್ ಆದ್ಮೇಲೆ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಆದ್ಮೇಲೆ ಮದ್ವೆ ಆಗು, ಮದ್ವೆ ಆದ್ಮೇಲೆ ಈ ತರ ಇನ್ ಲೈಫ್ ಹಂಗಿದ್ದಲ್ವ ಅವರು. ಹಾಗೆ ಅವ್ರಿಗೂ ನಂಬಿಕೆ ಇಲ್ಲ, ಅವ್ರನ್ನ ಬೈರು, ನಾನು ಹಿಂಗೆ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಡೈರೆಕ್ಟರ್ ಆಗ್ಬಿಡ್ತೀನಿ, ಆರ್ಟಿಸ್ಟ್ ಆಗ್ಬಿಡ್ತೀನಿ. ಆರ್ಟಿಸ್ಟ್ ಅನ್ನೋದು ಅವಾಗ ಜಾಸ್ತಿ ಇರಲಿಲ್ಲ ಮೈಂಡಲ್ಲಿ. ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿತ್ತು. ನೀನ್ ಏನ್ ಕೋದ ಅಲ್ಲಿ ಏನ್ ಮಾಡಿಯ ಸರಿ, ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನಮಗೆಲ್ಲ ಅಲ್ಲ ಅದು, ಕೆಲ್ಸಕ್ಕೆ ಹೋಗೋದು ಬೈರು ಅವರು ಯಾವಾಗ್ಲೂ. ಅದು ಈಗ ನೋಡಿದ್ರೆ ಅವರು ಅಷ್ಟು ಖುಷಿ ಪಡೋದು ನೋಡೋದು. ಈಗ ಅದೇ ಅಲ್ವ ಮೇಡಮ್, ಅಲ್ಟಿಮೇಟ್ಲಿ ಅಪ್ಪ ಅಮ್ಮನ ಮಕ್ಕಳಲ್ಲಿ ಆ ನಗು ನೋಡಿದಾಗ ಅದು ಸಾಕಲ್ಲಪ್ಪ ಇನ್ನು ಜೀವನದಲ್ಲಿ. ಇಷ್ಟು ಅವ್ರ ಮಕ್ಕಳಲ್ಲಿ ಒಂದು ನಗು, ನನ್ನಿಂದ ಒಂದು ನಗು ಬಂತಲ್ಲ, ಸೂಪರ್ ಅನ್ಸುತ್ತೆ. ಈಗ ಕರ್ನಾಟಕ ಜನ ನಿಮ್ಮನ್ನ ಹೊತ್ತು ಮೆರೆಸ್ತಾ ಇದ್ದಾರೆ. ಬಹುಶಃ ನೀವು ಕೇಳ್ಪಟ್ಟಿದ್ದೀರಾ, ಜನರ ಹತ್ರ ಹೋದ್ರೆ ಇನ್ನೂ ನಿಮ್ಗೆ ಆ ಪ್ರೀತಿ ಅಭಿಮಾನ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಸ್ಟುಡಿಯೋ ಒಂದಿನ ಬರ್ಬೇಕು, ಪಬ್ಲಿಕ್ ಹೌಸ್ ಓಪನ್ ಮಾಡಿ ಮಾತಾಡಿಸ್ತೀವಿ. ಈಗ ಯಾರೋ ಮಾತಾಡಿದ್ ಕೇಳಿಸ್ಕೊಳ್ತಾ ಇದೆ, ತುಂಬಾ ಇನ್ನೋಸೆಂಟ್ ಜನ, ಹಳ್ಳಿ ಜನ, ನೀವು ಹಳ್ಳಿಯಿಂದಾನೇ ಬಂದವರು. ಬಹುಶಃ ಒಂದ್ 45 ವರ್ಷದ ಹಿಂದೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರು ಶೂಟಿಂಗ್ ಅಲ್ಲಿ ಇದಾರೆ ಅಂದ್ರೆ ಹೋಗ್ತಿದ್ವಿ, ನಾವು ನಿಜಾನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ನೋಡ್ತಾ ಇದೀವ ಅಂತ ಅಂದ್ಬಿಟ್ಟು ಮುಟ್ತಾ ಇದ್ವಿ, ನಾವು ಕನ್ಸ ಅಂತ ತಿಳ್ಕೊಳಕ್ಕೆ. ರಾಜ್ಕುಮಾರ್ ಅವ್ರನ್ನ ಮುಟ್ಟಿದೀವಿ, ನಮ್ಮೂರ್ ಹುಡುಗ ಗಿಲ್ಲಿನ್ ಮುಟ್ಟೋಕ್ ಆಗ್ತಿಲ್ಲ, ಅಷ್ಟು ಬೆಳೆದ್ಬಿಟ್ಟ ಹುಡುಗ ಅಂತ ಇಷ್ಟು ಖುಷಿ ಪಡ್ತೀರಾ ಮೇಡಮ್? ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಹೋಲಿಸ್ಲೇಬಾರ್ದು ಮೇಡಮ್, ಯಾಕಂದ್ರೆ ನಾವು ಅದೇ ನಾನು ಹೇಳ್ತಿರ್ತಿಲ್ಲ, ಅವ್ರ ಕಾಲ್ ದುಡ್ಗು ಸಮಯ ಇಲ್ಲ. ನಾವು ಅವರು ಸಿನಿಮಾ ಎಲ್ಲ ನೋಡ್ಕೊಂಡು ಅಂದ್ರೆ ಅವರಷ್ಟು ಅವ್ರಿಗೆ ಹೋಲ್ಸ್ಕೊಂಡು ನಾನು ಏನೂ ಇಲ್ಲ ಮೇಡಮ್, ಸತ್ಯವಾಗ್ಲೂ ಆ ತರ ಏನಿಲ್ಲ ಮೇಡಮ್. ಮುಟ್ಟಕ್ಕಾಗಲ್ಲ, ಸಿಗಕ್ಕಾಗಲ್ಲ, ಆ ತರ ಏನಿಲ್ಲ ಮೇಡಮ್. ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ. ಅದೇ ಅದೊಂದು ಖುಷಿ ಆಯ್ತದೆ ಮೇಡಮ್ ನೋಡಿದಾಗ. ಒಂದು ಎಲ್ರ ಮಕ್ಕಳು ಈಗ ಹಿಂಗ್ ಬಂದ್ ಹಿಂಗ್ ಮಾಡ್ತಾರೆ. ಅಪ್ಪು ಸರ್ ಪುಣ್ಯಭೂಮಿಗೆ ಹೋಗಿದೆ, ಅಲ್ಲಿಗೆ ಹೋಗಿದೆ. ಅವಾಗ ಅಲ್ಲಿಗೆ ಬಂದಿರೋರೆಲ್ಲ ಪಾಪ ವಯಸ್ಸಾಗಿರೋರೆಲ್ಲ ಹಿಂಗ್ ಬಂದ್ ಹಿಂಗ್ ಮಾಡೋದು, ದೃಷ್ಟಿ ತೆಗೆಸ್ಕೊಳ್ಳಿ ಹೋಗಿ ಅನ್ನೋದು, ಅದೆಲ್ಲ ನೋಡ್ತಾ ಇದ್ರೆ ಎಷ್ಟು ಕನೆಕ್ಟ್ ಆಗ್ಬಿಟ್ಟವ್ರೆ. ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಶೋ ಮುಗಿದ್ಮೇಲೆ ನಮ್ಗೆ ಬೇಜಾರು ಕಣಪ್ಪ, ನಾವು ಟಿವಿನೇ ನೋಡ್ತಾ ಇಲ್ಲ, ಸುಮ್ಮನೆ ಕೂತಿರ್ತೀವಿ ಅಂತೆಲ್ಲ ಅನ್ನೋದು. ಅದನ್ನೆಲ್ಲ ನೋಡಿದ್ರೆ ಅದೇ ನಾನು ಹೇಳ್ತೀನಲ್ಲ ಮೇಡಮ್, ಇವಾಗ ನಾವು ಬಿಗ್ ಬಾಸ್ ಮನೆ ಒಳಗಡೆ ನಾವ್ ಇಷ್ಟೇ ಜನ ಇರೋರು, ಹೊರಗಡೆ ಅವರು ಮನೆ ಒಳಗಡೆ ಟಿವಿ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ. ಆಕ್ಚುಲಿ ಅವರೆಲ್ಲ ಬಿಗ್ ಬಾಸ್ ಒಳಗಡೆ ಅವರು ಜೀವಿಸ್ತಾ ಇದ್ರು ನಮ್ ಜೊತೆ, ನಾವು ಮಾತ್ರ ಜೀವಿಸ್ತಾ ಇರಲಿಲ್ಲ ಅಲ್ಲಿ ಅನ್ನಿಸ್ಬಿಡ್ತು. ಚಿಕ್ಕ ಚಿಕ್ಕ ಮಕ್ಕಳುಗಳು ಗಿಲ್ಲಿ ಮಾಮ ಗಿಲ್ಲಿ ಅಂತ ಹೇಳುದು, ಅದೆಲ್ಲರೂ ನೋಡ್ತಾ ಇದ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಅದು ನನ್ ಪುಣ್ಯ ಮೇಡಮ್. ಯಾವ ಜನ್ಮದ ಪುಣ್ಯನೇನೋ, ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡೋದ್ ಪುಣ್ಯನೇನೋ. ಈಗ ಹೊಸದಾಗಿ ನಮಗೊಂದು ಮಾಹಿತಿ ಬಂತು, ಒಂದ್ ಸೋರ್ಸ್ ಇಂದ ಬಂದಿದ್ದು. ಸೊ ರಜನಿಕಾಂತ್ ಅವರಿಗೆ ಬಿಗ್ ಬಾಸ್ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದಾಗ, ಅಂದ್ರೆ ನಿಮ್ ಫೇವ್ರೇಟ್ ರಿಯಾಲಿಟಿ ಶೋ ಯಾವುದು ಅಂತ ಕೇಳಿದಾಗ, ನಾನು ರಿಯಾಲಿಟಿ ಶೋಸ್ ನೋಡಲ್ಲ, ಬುಕ್ಸ್ ಓದ್ತೀನಿ, ಬಟ್ ನನ್ನ ಹೆಂಡತಿ ಯಾವಾಗ್ಲೂ ರಿಯಾಲಿಟಿ ಶೋಸ್ ನೋಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂದ್ರೆ ಅವ್ರಿಗೆ ಇಷ್ಟ. ಕೆಲವೊಂದು ಕಾಮಿಡೀಸ್ ನಂಗೆ ತೋರಿಸಿದ್ದಾರೆ ಅಂತಂದ್ರು. ಅಂತ ಒಬ್ಬ ಸೂಪರ್ ಸ್ಟಾರ್ ನಿಮ್ ಕಾಮಿಡಿ ವಿಡಿಯೋಸ್ ನೋಡಿರೋದು, ನನಗೆ ಗೊತ್ತು ಗಿಲ್ಲಿ ಅಂತ ಹೇಳಿರೋದು, ಎಷ್ಟು ಖುಷಿ ಆಗುತ್ತೆ ಮೇಡಮ್. ನನಗೆ ಅದು ನಿಜನ ಸುಳ್ಳ ನಾನು ಸುಮಾರು ಸತಿ ಅದನ್ನೆಲ್ಲ ಹುಡುಕ್ಬಿಟ್ಟಿದ್ದೀನಿ ಮೇಡಮ್. ಹಂಗೆ ಹೇಳಿದಾರ ನೋಡುವ ಅಂತ ನಾನು ನೋಡಿಲ್ಲ, ಬಟ್ ಅದು ಓದ್ದೆ ಮೇಡಮ್. ನಾವೆಲ್ಲ ನಾನು ಯಾರು ಮೇಡಮ್ ಫಸ್ಟ್ ಆಫ್ ಆಲ್ ಅಂತ ಸೂಪರ್ ಸ್ಟಾರ್ ಅವರು ಶಿವಣ್ಣ ದೊಡ್ಡವರೆಲ್ಲ ನಾವೆಲ್ಲ ಯಾರು ಮೇಡಮ್ ಅವ್ರ ಮುಂದೆ ಅಂತವ್ರು. ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರ ಸ್ಟೈಲು, ರಜನಿ ಸರ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವ್ರ ಸ್ಟೈಲು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವರು ನನ್ನ ಇಮ್ಯಾಜಿನೇಷನ್ ಅದು ತಾಟು ಬರೋದಿಲ್ಲ ನೋಡ್ರಿ. ನನ್ನ ಇವ್ರಿ ರಜನಿ ಸರ್ ಈಗ ನಾನು ಏನಾರ ಒಂದ್ 4-5 ಸಿನಿಮಾ ಮಾಡಿ ಅದೇನಾರ ದೊಡ್ಡಿಟ್ಟಾಗಿ ಅದ್ ನೋಡಿ ಒಂದು ರಿಯಾಲಿಟಿ ಶೋ, ಅವ್ರ ರಿಯಾಲಿಟಿ ಶೋ ಅಷ್ಟು ಹೆಸರು ತಂದು ಕೊಡ್ತದೆ, ಅಲ್ಲಿವರೆಗೂ ರೀಚ್ ಆಯ್ತದೆ ಅಂದ್ರೆ ಅದು ನಾನು ಈಗಲೂ ನಾನು ಹುಡುಕ್ತಾನೆ ಇರ್ತೀನಿ ಮೇಡಮ್. ರಜನಿ ಸರ್ ಮಾತಾಡಿದಾರ ಅಂತ. ನನ್ ಪುಣ್ಯ ಮೇಡಮ್. ಫೈನ್. ಅಂದ್ರೆ ಮನೆ ಒಳಗ್ ನೀವಿದ್ದಾಗ, ಮನೆ ಒಳಗೂ ಹೋಗಕ್ ಮುಂಚೆ ಪ್ರಾಪರ್ಟಿ ಕಾಮಿಡಿಯಿಂದ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು, ಜನ ಅವಾಗ್ಲೂ ನಿಮ್ಮನ್ನ ಗುರುತಿಸ್ತಿದ್ರು, ಇಲ್ಲ ಅಂತಲ್ಲ. ಮನೆ ಒಳಗೆ ಹೋದ್ಮೇಲೆ ಹೊರಗಡೆ ಏನಾಗ್ತಿದೆ ಅಂತ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಲ್ಲ. ಮನೆ ಒಳಗೆ ನೀವು ಜೀವಿಸ್ತಾ ಹೋಗ್ತೀರಾ, ಈ ತರ ಸ್ಪರ್ಧಿಗಳ ಜೊತೆ ನಿಮ್ದೊಂದು ಬಾಂಡಿಂಗ್ ಅಂತಿರುತ್ತೆ. ಸೊ ಅವರೆಲ್ಲ ಮಾಡೋದು ಟ್ರೋಲ್ ಆಗ್ತಿತ್ತು, ನೀವು ಮಾಡೋದು ಟ್ರೆಂಡ್ ಆಗ್ತಿತ್ತು. ಆ ಕಲ್ಪನೆ ಏನಾದ್ರು ಇತ್ತಾ? ಅಂದ್ರೆ ಈ ಪಂಚ್ ಇಲ್ಲಿ ಕೊಟ್ರೆ ಬಹುಶಃ ಜನಕ್ಕೆ ಇಷ್ಟ ಆಗ್ಬೋದು, ಆ ಯೋಚನೆಗಳು ಹೆಂಗಿತ್ತ? ಅದೇ ಈಗ ನಾನೇನಾದ್ರೂ ಹೊರಗಡೆ ಇದ್ದಿದ್ರೆ, ಹೊರಗಡೆ ಅಂದ್ರೆ ರೆಗ್ಯುಲರ್ ನಮ್ ರಿಯಾಲಿಟಿ ಶೋಗಳು ಏನಿರ್ತವೆ, ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಈ ತರ ಶೋ ಆಗಿದ್ರೆ ನಾನು ಹೊರಗಡೆನೆ ಇರ್ತೀನಿ. ಇವತ್ತು ನಾವು ಶೂಟ್ ಮಾಡಿದ್ರೆ ಭಾನುವಾರ ಟೆಲಿಕಾಸ್ಟ್ ಇರ್ತಾರೆ, ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ವರ್ಕ್ ಆಯ್ತಾ ಇದೆ, ಯಾವ್ದು ವರ್ಕ್ ಆಯ್ತಾ ಇಲ್ಲ, ಏನ್ ಮಾಡ್ಬೇಕು ಏನು ಅಂತ.
ಆದ್ರೆ ಬಿಗ್ ಬಾಸ್ ಹಂಗಲ್ಲ ಮೇಡಮ್, ಅಲ್ಲಿ ಹೊರಗಡೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಹಿಂಗ್ ಬಾಗ್ಲಿಂದ ಆಚೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಗೋಡೆ ಪಕ್ಕದಲ್ಲಿ ಏನ್ ನಡೀತಾ ಇರ್ತದೆ ಅಂತಾನು ಗೊತ್ತಿರಲ್ಲ ಬಿಗ್ ಬಾಸ್ ಅಲ್ಲಿ. ಅದೆಲ್ಲ ಪ್ಲಾನ್ ಮಾಡಿ ಏನೋ ಮಾಡಕ್ಕೆ ಆಗಲ್ಲ ಮೇಡಮ್. ನೀವು ಪ್ಲಾನ್ ಮಾಡ್ಬಿಟ್ಟು ನೀವು ಹೋಗುದು ಬಿಗ್ ಬಾಸ್ ಅಲ್ವೇ ಅಲ್ಲ, ನೀವು ಬ್ಲೈಂಡ್ ಆಗಿ ಹೋಗ್ಬೇಕು, ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಆಟ ಆಡ್ಬೇಕು. ಅಂದ್ರೆ ಅಲ್ಲಿ ಲೈವ್ ಆಗಿ ಅಲ್ಲಿ ಬದುಕುದು ಅಂತಾರಲ್ಲ ಮೇಡಮ್, ಜೀವಿಸುದು ಅಂತ. ಈಗ ನೀವು ನಾನು ಅಲ್ಲಿ ಬದುಕಿದ್ರೆ ತಾನೇ ಏನಾರ ಮಾತಾಡೋದು, ನೀವೇನಾರ ಮಾತಾಡ್ರೆ ನಾನ್ ರಿಟರ್ನ್ ಮಾತಾಡೋದು, ಏನಾರ ಒಂದು ಉಟ್ಕತ್ತದೆ ಆತರ. ಸೊ ಈಗ ವಂಶದ ಕುಡಿ ಅಂತ ರಕ್ಷಿತಾ ಅವ್ರನ್ನ ಕರಿತಿದ್ರಿ. ನಾನ್ ಮೊನ್ನೆ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಂಗೆ ಗಿಲ್ಲಿ ತರದ ಹುಡುಗ ಬೇಕು ಅಂತ ಅವ್ರೊಂದು ಅಪ್ಲಿಕೇಶನ್ ಹಾಕಿದಾರೆ, ಏನ್ ಹೇಳ್ತೀರಾ? ಅಪ್ಲಿಕೇಶನ್ ಸುಮ್ನೆ ತಮಾಷೆಗಳಿರ್ತಾರೆ ನೋಡಿ, ಅಂತರ ಅನ್ನೋದಿಲ್ಲ, ಸುಮ್ನೆ ತಮಾಷೆಗೇನೋ ಡಚಾಕ್ ಮಾಡೋಕೆ ಹೇಳಿರ್ತಾರೆ. ಇಲ್ಲ, ಆತರ ಫನ್ ಇರೋದು, ಕಾಮಿಡಿ ಮಾಡೋರು, ನಂತರ ಜೋಯಲ್ ಅಥವಾ ಗಿಲ್ಲಿ ತರ ಇರೋರು ನನಗ್ ಬೇಕು. ಅದೇ ಹೇಳೋರಲ್ಲ, ಗಿಲ್ಲಿ ತರ ಇರೋರು ಬೇಕು, ಗಿಲ್ಲಿ ಅಲ್ಲ ಅಂತ. ಹಂಗ ಸುಮ್ನೆ ಏನೋ ತಮಾಷೆಗಳಿರ್ತಾರೆ ಅಷ್ಟೇ. ರಕ್ಷಿತಾ ಬಗ್ಗೆ ನೀವ್ ಅಂತ ಇದ್ರಿ, ಒಂದ್ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೋಡಿದ್ರ? ಕಾವ್ಯ, ಗಿಲ್ಲಿ, ರಕ್ಷಿತಾ ಅಂತ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿನಿಮಾ ಅಂತೆಲ್ಲ ಅಭಿಮಾನಿಗಳು ಆಲ್ರೆಡಿ ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ. ನೀವ್ ಹೀರೋ, ಅವರಿಬ್ರು ಹೀರೋಯಿನ್ಸ್ ಅಂತ. ಅಯ್ಯೋ, ಆತರ ಸಿಗ್ಬೇಕಲ್ಲ ಮೇಡಮ್. ಪಾಪ ಆಸೆ ಪಡೋದು, ಅವ್ರಿಗೂ ಆಸೆ ಇರ್ತದೆ. ಕಾಂಬಿನೇಷನ್ ವರ್ಕ್ ಆಗಿರೋದು, ರಿಯಾಲಿಟಿ ಶೋ ಚೆನ್ನಾಗೈತೆ, ಸಿನಿಮಾದಲ್ಲಿ ಹೆಂಗಿರ್ತದೆ ನೋಡ್ಬೇಕು ಅಂತ ಆಸೆ ಇರ್ತದೆ ನೋಡ, ಆಗ್ಬೇಕಲ್ಲ ಮೇಡಮ್, ಅದು ಕೂಡ್ ಬರ್ಬೇಕಲ್ಲ ಅದೆಲ್ಲ. ಇನ್ನು ಫ್ರೆಂಡ್ಶಿಪ್ ಬಗ್ಗೆ ರಕ್ಷಿತಾ ಮೊನ್ನೆ ತುಂಬಾ ಹೇಳ್ತಾ ಇದ್ರು. ರಘು, ಗಿಲ್ಲಿ ಮತ್ತೆ ನಾನು, ಅಂದ್ರೆ ರಕ್ಷಿತಾ ಹೇಳ್ಕೊಂಡಿರೋದು ಅದು ಬಹುಶಃ ಲೈಫ್ ಟೈಮ್ ಇರುತ್ತೆ, ನಾವು ಮರಿಗೆಲ್ಲ. ಆಮೇಲೆ ಮೀನ್ ಸಾರೆಲ್ಲ ಮಾಡಿ ಕರಿತೀನಿ ಅಂತ ರಕ್ಷಿತಾ ಅಂದಿದ್ದಾರೆ. ಆ ಫ್ರೆಂಡ್ಶಿಪ್ ನ ಆ ಬಾಂಡಿಂಗ್ ಹೆಂಗಿತ್ತು? ಹೊರಗಡೆ ಬಂದ್ಮೇಲೆ ಎಲ್ಲ ಮಾತಾಡ್ಕೊಂಡ್ರ ರಘು ಮತ್ತೆ ರಕ್ಷಿತಾ? ಇವಾಗ ಸಿಕ್ಕಿದ್ರು ಮೇಡಮ್ ಪ್ರೋಗ್ರಾಮ್ ಅಲ್ಲಿ, ಇವಾಗ ಎಲ್ರು ಸಿಕ್ಕಿದ್ರು, ಮಾತಾಡ್ದು. ಗಿಲ್ಲಿ ಸಿಕ್ಕು, ಎಲ್ಲೂ ಗಿಲ್ಲಿ ಫೋನ್ ಮಾಡ್ತೀನಿ, ಗಿಲ್ಲಿ ಮಾತಾಡುವ, ನಂಬರ್ ಇಲ್ಲ, ನಂಬರ್ ತಗೋಬೇಕು, ಮಾತಾಡುವ ಗಿಲ್ಲಿ ಅಂತೆಲ್ಲ ಹೇಳಿ ಮಾತಾಡೋ. ರಘುವಣ ಪಾಪ ಎಲ್ಲ, ರಘುವಣ ತಮ್ಮ, ನನ್ನ ತಂಗಿ ಬಂದವರು, ಅವ್ರ ಜೊತೆ ನಾನು ಬಂದನೆ ಅಂತ ಹೇಳಿ ಮಾತಾಡ್ತು ಚೆನ್ನಾಗಿ. ಕಾವ್ಯ ಎಲ್ಲ ಬಂದಿದ್ರು ಆಲ್ಮೋಸ್ಟ್. ಓಕೆ, ಈಗ ಮತ್ತೊಂದು ಕ್ವೆಶ್ಚನ್ ಇದೆ. ಕಾವ್ಯ ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಲವ್ ಆಗಿತ್ತಾ? ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಅಲ್ವಾ, ಫ್ಯಾನ್ಸ್ ಡಿಮಾಂಡ್ ನೋಡಿರ್ತೀರಾ. ಅಂದ್ರೆ ಕೆಲವೊಂದು ಕಾಂಬಿನೇಷನ್ ವರ್ಕ್ ಆದಾಗ ಅಂತದೆಲ್ಲ ಚರ್ಚೆಗಳು ಅಫ್ಕೋರ್ಸ್ ನಡೆಯುತ್ತೆ. ಹೌದಾ? ಲವ್ ಮಾಡ್ತಿದ್ರಾ? ಇಲ್ಲ ಮೇಡಮ್, ಹಿಂಗಂದಿದ್ದು ನಾನು. ಮಾಡ್ತಾ ಇದ್ದೀರಾ? ನೀವು ಕನ್ಫ್ಯೂಸ್ ಮಾಡ್ಬೇಡಿ, ರೇಗಿಸ್ತಿದೆ ಅಷ್ಟೇ, ರೇಗಿಸ್ತಿದೆ ಆತರ. ಬಟ್ ಲವ್ ಅಂತ ಇಷ್ಟ ಆಗೋ ಹುಡುಗಿಗೆ ತಾನೇ ರೇಗ್ಸಕ್ ಸಾಧ್ಯ. ಎಸ್ ಫ್ರೆಂಡ್ ಆಗಿ ತುಂಬಾ ಇಷ್ಟ ಅವರು ನಮ್ಗೆ. ನೀವು ಫ್ರೆಂಡ್, ನೀವು ತುಂಬಾ ಇಷ್ಟ ನನಗೆ. ಅದೇ ಕಾವ್ಯ ಬೇರೆ ತರ ಫ್ರೆಂಡ್. ಬೇರೆ ತರ ಫ್ರೆಂಡ್ ಅಂದ್ರೆ ಫ್ರೆಂಡೇ ಮೇಡಮ್, ಅದ್ರಲ್ಲಿ ಯಾವ ತರ ಇರ್ತದೆ. ಈ ಗಿಲ್ಲಿ ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ನಾನು ಕೋಟ್ಯಾಧಿಪತಿ ಮೇಡಮ್. ಕೋಟ್ಯಾಂತರ ಜನರ ಪ್ರೀತಿ ಸಂಪನ್ನ, ಕೋಟ್ಯಾಂತರ ಜನರ ಪ್ರೀತಿ ವಿಶ್ವಾಸ ಅದನ್ನ ಸಂಪನ್ನ ಮಾಡಿದಿಲ್ಲ, ಕೋಟ್ಯಾಧಿಪತಿ ಮೇಡಮ್ ನಾನು. ದುಡ್ಡಿನ ವಿಷಯಕ್ಕೆ ಬಂದಾಗ? ದುಡ್ಡಿನ ವಿಷಯಕ್ಕೆ ಬಂದಾಗ ಏನಿಲ್ಲ ಮೇಡಮ್. ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ಯಾವ ಅಧಿಪತಿನಿಲ್ಲ ಮೇಡಮ್. ಏನೋ ಒಂದು ಅಧಿಪತಿ ಇರ್ತೀರಾ? ಏನಿಲ್ಲ, ಮಾಮೂಲಿ. ಇವಾಗ ಲಕ್ಷಾಧಿಪತಿನೇ ಮೇಡಮ್, ಯಾಕಂದ್ರೆ 50 ಲಕ್ಷ ದುಡ್ಡು ಗೆದ್ದಿದ್ದೀನಿ, ಲಕ್ಷಾಧಿಪತಿ ಅನ್ಬೋದು ಮೇಡಮ್. ಅದನ್ನ ಹೇಳ್ಬಿಡಿ. ಏನ್ ಗೊತ್ತಾ, ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, 50 ಲಕ್ಷನಾ ಅಂತ ಬಾಯ್ ಬಿಟ್ಬಿಡ್ತಾರೆ. ಬಟ್ ಅದೆಲ್ಲ ಕಟ್ಟಾಗಿ ಎಷ್ಟು ಬರುತ್ತೆ ಅದು ಗೊತ್ತಿಲ್ಲ. ಅದೆಲ್ಲ ಕಟ್ಟಾಗಿ ಬರ್ತದೆ, ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. 34 ಅಂತ ಏನೋ ಕ್ಯಾಲ್ಕುಲೇಷನ್ ಇದೆ. ಅದ್ ಹೇಳ್ಬಿಡಿ, ನಂಗೆ 50 ಲಕ್ಷ ಫುಲ್ ಸಿಗಲ್ಲ. ಅವ್ರಿಗೆ ಗೊತ್ತಿರ್ತದೆ ಬಿಡಿ. ಓಕೆ, ಈಗ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಡಾಲಿ ಧನಂಜಯ್ ಅವರ ಒಂದು ಡೈಲಾಗ್. ಅದು ತುಂಬಾ ಫೇಮಸ್ ಆಯ್ತು. ಅದು ರಿಪೀಟೆಡ್ಲಿ ಅವಾಗ ಟ್ರೆಂಡಿಗೆ ಬರ್ತಿರುತ್ತೆ. ಸೊ ನಿಮ್ ವಿಷಯ ಬಂದಾಗ ಬಿಗ್ ಬಾಸ್ ಮನೇಲಿ ಅದು ಮತ್ತೆ ಟ್ರೆಂಡಿಗೆ ಬಂತು. ಬಟ್ ಅಶ್ವಿನಿ ಅವ್ರನ್ನ ಮೊನ್ನೆ ಮಾತಾಡಿಸ್ತಾ ಇದ್ದಾಗ, ಗಿಲ್ಲಿ ಒಂದು ಮುಖವಾಡ ಹಾಕೊಂಡಿದ್ದಾನೆ, ಬಡವ ಅನ್ನೋ ಹೆಸರಲ್ಲಿ ಆತ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿದ್ದಾನೆ, ಆತ ನಿಜವಾಗ್ಲೂ ಬಡವ ಅಲ್ಲ, ಸುಳ್ಳು ಹೇಳಿದಾನೆ. ಏನ್ ಹೇಳ್ತೀರ ಅದಕ್ಕೆ? ಮೇಡಮ್, ಆ ಮಕವಾಡ ಹಾಕಂದ್ ಎಷ್ಟ್ ದಿನ ಬದುಕಾಯ್ತದೆ ಹೇಳಿ ನೀವೇ? 1 ವಾರ 2 ವಾರ ಅಷ್ಟೇ ಮಕವಾಡ ಹಾಕ ಬದುಕುದು. ಈಗ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ 24 ಗಂಟೆ ಕ್ಯಾಮ್ರಾ ಓಡ್ತಾನೆ ಇರ್ತದೆ. ಲೈವ್ ಬೇರೆ ಇತ್ತು ಈ ಸರಿ. ನೀವು ಮಕವಾಡ ಎಲ್ಲಾರ ಒಂದ್ ಪಾಯಿಂಟ್ ಸಿಗಾಕಬಿಡ್ತೀರ. ಆತರ ಮಕವಾಡ ಹಾಕ ಬದುಕಿದ್ರೆ ಆತರ ನನ್ ಬಡವ ಅಂತ ತೋರ್ಸ್ಕೊಬೇಕು ಗೊತ್ತಾಗ್ಬಿಡ್ತದೆ. ಆಮೇಲೆ ನೋಡೋರು ಸುಮ್ನೆ ನೋಡೋದಿಲ್ಲ, ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ, ನಮಗ್ ಗೊತ್ತಿಲ್ದೇ ಇರೋ ವಿಷಯ, ನಾನು ಸಿಗ್ತಾರಲ್ಲ, ನನ್ಗೆ ಗೊತ್ತಿಲ್ದೇ ಇರೋ ವಿಷಯನಲ್ಲೇ ಹೇಳ್ತಾರೆ. ಗೊತ್ತಿಲ್ದೇ ಇರೋದಲ್ಲ, ನಾನು ಆ ಟೈಮಲ್ಲಿ ಇವ್ನು ಯಾವ ಮೂಡಲ್ಲಿ ಇದ್ದಾನೆ. ಈಗ ಒಂದ್ ಕಡೆ ನಾನು ಸುಮ್ನೆ ಬೀನ್ ಬ್ಯಾಗ್ ಅಲ್ಲಿ ಕೂತಿರ್ತೀನಿ, ಬರೀ ರಿಯಾಕ್ಷನ್ ನೋಡ್ಬಿಟ್ಟೆ ಹೇಳ್ತಾರೆ, ಇವ್ನು ಏನ್ ಯೋಚನೆ ಮಾಡ್ತಾವನೆ, ಏನ್ ಯೋಚನೆ ಮಾಡ್ತಿರ್ಬೋದು ಅಂತ. ಹಂಗಿರ್ತದೆ. ಅಂತದ್ರಲ್ಲಿ ಎಷ್ಟು ದಿನ ಅಂತ ಮಕ್ಕಳ ಹಾಕ ಬದುಕೋಕೈತದೆ ಹೇಳಿ? ಎಲ್ಲ ಚರ್ಚೆ ಆಗಿದ್ದು ಪಾಸಿಟಿವ್ ತುಂಬಾ ಇದ್ದಿದ್ದು. ಸೊ PR ನೆಲ್ಲ ಚೆನ್ನಾಗಿರೋರು ಹಿಡಿದಿದ್ದಾರೆ. ಒಂದು 5-6 ರಿಯಾಲಿಟಿ ಶೋ ಮಾಡಿದ್ರಿಂದ ಅವ್ರಿಗೆ ಸ್ಟ್ರಾಟಜಿ ಗೊತ್ತಿತ್ತು, ಬಿಗ್ ಬಾಸ್ ಹೆಂಗ್ ಹೋಗ್ಬೇಕು, ಹೆಂಗ್ ವರ್ಕ್ ಆಗುತ್ತೆ, ಹೊರಗಡೆ ಹೆಂಗ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು, ಅದರಿಂದಾನೇ ಗೆದ್ದಿದ್ದು ಅಂತ. ಅದಕ್ಕೆ ಏನ್ ಹೇಳ್ತೀರಾ? ನಮ್ ಸ್ಟ್ರಾಟಜಿ ಆಗಲ್ಲ ಮೇಡಮ್ ಬಿಗ್ ಬಾಸ್ ಅಲ್ಲಿ.
ಈಗ PR ಟೀಮ್ ಇತ್ತು, ಅದಕ್ಕೆಲ್ಲ ದುಡ್ಡು ಕೊಟ್ಕೊಂಡು ಮೇಡಮ್ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾನ್ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಹೇಳಿ. ಅಷ್ಟೊಂದು ದುಡ್ಡು ಅಂದ್ರೆ ಬಿಗ್ ಬಾಸ್ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ತಂದ್ಕೊಡ್ತದೆ. ಈಗ ಅಷ್ಟು ದುಡ್ಡು ಇಟ್ಕೊಂಡು ಈಗ ಅಷ್ಟು ದುಡ್ಡು ನನ್ನ ಹತ್ರನೇ ದುಡ್ಡಿಲ್ಲ, ನನಗೆ ತಿನ್ನಕ್ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಬೇರೆಯವ್ರ ಹತ್ರ ಇಸ್ಕೊಡ್ಬೇಕು, ಬೇರೆಯವ್ರನ್ನ ನೆಗೆಟಿವ್ ಮಾಡ್ಬೇಕು. ಈಗ ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ಬೇರೆಯವ್ರ ನೆಗೆಟಿವ್ ಮಾಡ್ಬೇಕು, ಬೇರೆಯವ್ರ ಕೆಳಗೆ ಹಾಕ್ಬೇಕು ಅಂತ ಅದು ನನ್ಗೇನು ಆತರ ಇಲ್ಲ ಮೇಡಮ್. ಅದೆಲ್ಲ ಸುಳ್ಳು ಮೇಡಮ್, ಸತ್ಯವಾಗ್ಲು. PR ಅಂತ ಇದ್ದದ್ದು ಏನಕ್ಕೆ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಇತ್ತಲ್ಲ ಮೇಡಮ್, ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ಬೇಕಾಗಿತ್ತಲ್ಲ, ಅದೇ ನಾನು ಹೇಳ್ದಂಗೆ ಅದೆಲ್ಲಾನು ಕರೆಕ್ಟ್ ಆಗಿ ನೋಡ್ಕೋಬೇಕಾಗಿತ್ತು ಒಬ್ರು. ಅದೀಗ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ರೆ ನೀವು ನೋಡಿಬೇಕಾರೆ ಅಲ್ಲಿ ಯಾವ್ದು ಯಾರ ಬಗ್ಗೆನು ಏನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ, ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಬೇಕೇ ಬೇಕು. ಅದಕ್ಕಿದ್ದಷ್ಟೇ. ಈಗ ಅದೊಂದು ಟೀಮ್ ಕಟ್ಕೊಂಡು ಅವ್ರನ್ನ ಮೇಡಮ್ ಆಗಲ್ಲ. ನೀವ್ ಒಬ್ಬರನ್ನ ಎಷ್ಟೇ ನೆಗೆಟಿವ್ ಮಾಡು ಕೊಟ್ರು ಒಂದು ಟೀಮ್ ಇಟ್ಕೊಂಡು ಪ್ಲೀಸ್ ಅವ್ರು ತುಂಬಾ ಜನ ಇರ್ತಾರೆ, ಅದ್ರಲ್ಲಿ ಇದು ಕಾಣಿಸೋದೇ ಇಲ್ಲ ನೆಗೆಟಿವ್ ಮಾಡಕ್ ಕೊಟ್ರೆ. ಈಗ ಎಷ್ಟು ಅಂತ ಮಾಡಕ್ಕಾಯ್ತದೆ. ಈಗ ನಾನು ನೆಗೆಟಿವ್ ಮಾಡ್ಬೇಕು ಒಂದು ಟೀಮ್ ಇಟ್ಕೊಂಡ್ರೆ ಏನ್ ಒಂದ್ 5 ಪೇಜ್ 6 ಪೇಜ್ ಅಲ್ಲಿ ಮಾಡ್ಬೋದು, ಒಂದ್ 5-6 ವಿಡಿಯೋ ಮಾಡ್ಬೋದಾ? ಅಷ್ಟೊಂದು ವಿಡಿಯೋ ಹೆಂಗ್ ಮಾಡಕ್ಕಾಯ್ತದೆ? ಎಲ್ರು ಹಂಗಾರೆ ಏನು ಇಡೀ ಕರ್ನಾಟಕ ತುಂಬಾ PR ಏನಾರು ಇಟ್ಕಕ್ಕಾಗತ್ತ? ಆಗಲ್ಲ. ಜನ ಅಲ್ಟಿಮೇಟ್ಲಿ ಜನರು ಏನ್ ನೋಡ್ತಾರೆ ಅದೇ, ಅವ್ರೇನು ಡಿಸೈಡ್ ಆಯ್ತಾರೆ ಅದೇ ಫೈನಲ್. ಅಶ್ವಿನಿ ಅವ್ರಿಗೆ ಈ ಪ್ರಶ್ನೆ ನಾನು ಕೇಳಿದೆ, ಅಂದ್ರೆ ಇಷ್ಟು ದಿವಸದಲ್ಲಿ ಗಿಲ್ಲಿ ಒಳ್ಳೆಯವನು ಅಂತ ಯಾವ ಪಾಯಿಂಟ್ ಆಫ್ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತಾ ಅಂದಾಗ, ನನಗೆ 1 ಸೆಕೆಂಡ್ ಕೂಡ ಆತ ಒಳ್ಳೆಯವನು ಅಂತ ಅನ್ಸೇ ಇಲ್ಲ ಇದುವರೆಗೂ. ನೀವು ಒಳ್ಳೆಯವರ ಕೆಟ್ಟವರ? ಕೆಟ್ಟವನೇ ಇರ್ಬೋದು ಮೇಡಮ್. ಏನ್ ಹೇಳ್ತೀರಾ ಇದಕ್ಕೆ? ಯಾವತ್ತೂ ನಂಗೆ ಅವನು ಒಳ್ಳೆಯವನು ಅಂತ ಅನ್ನಿಸ್ಲೇ ಇಲ್ಲ ಮನೆಯೊಳಗಿದ್ದಾಗ. ಮೇಡಮ್ ಸತ್ಯವಾಗ್ಲೂ ಅದು ನನಗೂ ಆಶ್ಚರ್ಯ ಆಯ್ತದೆ. ಅಶ್ವಿನಿ ಮೇಡಮ್ ಒಂದು ಟೈಮ್, ಅದೇ ನಾನು ಸುಮಾರು ಸಲ ಹೇಳವನಿ ಅದನ್ನ, ಮನೆಯಿಂದ ಆಚೆ ಬರ್ಬೇಕಾದ್ರೂ ರಕ್ಷಿತಾ ನಾನು ಎಲ್ಲ ಇದ್ದಾಗ್ಲೂ ದೇವ್ರಿಗೆ ಪೂಜೆ ಮಾಡಿ ಅವರೇ ಕರೆದು ಎಲ್ರಿಗೂ ಪೂಜೆ ಮಾಡಿ ಚೆನ್ನಾಗಿ ಆಡ್ದೋ. ಆಲ್ರೆಡಿ ಗೆದ್ದಿದೀವಿ ನಾವು, ಯಾರೇ ಗೆದ್ರು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ನನಗಂತೂ ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೊಬಿಟ್ಟು ಎಲ್ಲ ಖುಷಿಯಾಗಿರೋಣ, ಅಲ್ಲಿ ಸಿಗೋಣ ಇಲ್ಲಿ ಸಿಗೋಣ, ಒಂದು ಸರಿ ಎಲ್ಲ ನಮ್ ಬಿಗ್ ಬಾಸ್ ಟೀಮ್ ಎಲ್ಲ ಸರಿ ಎಲ್ಲ ಟ್ರಿಪ್ಗೆ ಹೋಗೋಣ ಅಂತೆಲ್ಲ ಮಾತಾಡೋದು. ಆಮೇಲೆ ಕೆಲವೊಂದು ವಿಚಾರ ಅವರೇ ಹೇಳೋರು. ಇದೆಲ್ಲ ಬರೀ ಈಗ ಗೇಮು ಅಷ್ಟೇ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾವೆಲ್ಲ ಫ್ರೆಂಡ್ಸ್. ಆಮೇಲೆ ಸುಮಾರು ಸರಿ ಅವ್ರ ಮನೆ ಊಟಕ್ಕೆ ಕರೆದವ್ರೆ ನನ್ನ. ಅವ್ರ ಅಮ್ಮ ಬಂದಾಗ ಎಷ್ಟು ನನ್ನ ಜೊತೆ ಚೆನ್ನಾಗಿ ಕೈ ಹಿಡ್ಕೊಂಡು ಕೊಡ್ತೀನಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು ನಿಮ್ಮ ಅಮ್ಮಗೆ. ಸಿಕ್ಕಾಪಟ್ಟೆ ನನ್ನ ಜೊತೆ ಚೆನ್ನಾಗಿ ಕೂತ್ಕೊಂಡು ಮಾತಾಡಿ, ಫ್ಯಾಮಿಲಿ ಎಲ್ಲ. ಅವ್ರ ತಮ್ಮ ಬಂದಾಗ ಅವ್ರು ಚೆನ್ನಾಗಿ ಮಾತಾಡಿದ್ರು. ಬಟ್ ಅಶ್ವಿನಿ ಮೇಡಮ್ ಅದ್ ಯಾಕೆ ಹಂಗಂದ್ರು ಅಂತ ನನ್ಗೆ ಈಗ್ಲೂ ಕೊರಿತೈತೆ. ಅದು ಅಲ್ಲಿ ಕೂತ್ಕೊಂಡು ಸ್ಟೇಜ್ಗೆ ಹೋಗುವವರೆಗೂ, ಸ್ಟೇಜ್ ಇಂದ ಅಲ್ಲಿ ಬರೋವರೆಗೂ ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಅದೆಲ್ಲ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಈಗ ಆ ವೀಕ್ ಇದ್ದಿದ್ದೇ ಅದಲ್ವಾ, ನಿಮ್ ಯಾರಿಗಾರ ಸಾರಿ ಕೇಳ್ಬೇಕಂದ್ರೆ ಕೇಳಿ, ಏನಾರು ತಪ್ಪು ಮಾಡಿದ್ರೆ ನೀವೇನಾರು ಅದನ್ನ ನೆನೆಸ್ಕೊಂಡು ಇದ್ ಮಾಡಬಾರ್ದಾಗಿತ್ತು ಒಂದು ಯಾರಿಗಾರ ಅಂದಿದ್ರೆ ಬೋದಿದ್ರೆ, ಆ ವೀಕ್ ಇದ್ದಿದ್ದೆ. ಅದಕ್ಕೆ ಅದನ್ನೆಲ್ಲ ಬೆಂಕಿಗೆ ಹಾಕೋದು, ಲೆಟ್ರಲ್ಲಿ ಬರ್ದ್ಬಿಟ್ಟು ಅದೆಲ್ಲ ಆಗಿ ಇದು ಇಲ್ಲಿಗೆ ಬಿಡ್ಬೇಕು, ಅದೆಲ್ಲ ಮಾತಾಡಿ ಇದು ಮುಗೀತು ಇಲ್ಲಿಗೆ ಅಂತ ನಾವೇ ಕೂತ್ಕೊಂಡು ಮಾತಾಡವಿ. ಈ ಆಟದ ಬರದಲ್ಲಿ ಹಿಂಗ ಆಗೈತೆ, ಹಿಂಗೆಲ್ಲ ಸಾರಿ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಕೈಯೆಲ್ಲ ಕುಲುಕಿ ಎಲ್ಲ ಆದ್ಮೇಲೆ ಅದ್ ಯಾಕೆ ಹಂಗಂದ್ರು ಅಂತ ಗೊತ್ತಿಲ್ಲ ಮೇಡಮ್. ಅವ್ರನ್ನ ಕೇಳಿದ್ರು. ಏನಾದ್ರು ಫೋನ್ ಥ್ರೂ ಮಾತಾಡಿದ್ರ ಅವ್ರ ಹತ್ರ, ಅಥವಾ ಇವತ್ತು ಪ್ರೋಗ್ರಾಮ್ ಎಲ್ಲ ಸಿಕ್ಕಿದ್ರ? ಇಲ್ಲ, ಅವರು ಬತ್ತವ್ರೆ ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ಬಂದ್ಬಿಟ್ನಲ್ಲ. ಏನೋ 2 ಗೋಲ್ಡ್ ಚೈನ್ ಹಾಕೊಂಡಿದ್ರಿ, ಎಲ್ಲಿ ಕಾಣಿಸ್ತಿಲ್ಲ ಕುತ್ಕೇಲಿ? ಇಲ್ಲ ಮೇಡಮ್, ಸುಮ್ಮನೆ ಅದು ಅವ್ರು ದೊಡ್ಡ ಉಂಗುರಗಳು ಇಲ್ವಾ? ಇಲ್ಲ, ವಾಪಸ್ ತಗೊಂಡ್ರು ಅನ್ನೋದಕ್ಕಿಂತ ಹಾಕಿದ್ರು ಅಷ್ಟೇ. ಇದಕ್ಕೆ ಫೋಟೋಗೆ ಗೋಲ್ಡ್ ಅಂಗಡಿ ಇನಾಗ್ರೇಷನ್ ಅಲ್ವಾ, ಅದಕ್ಕೋಸ್ಕರ ಹಾಕಿದ್ರು ಅಷ್ಟೇ. ನಾನು ಹಂಗೆ ಅನ್ಕೊಂಡ್ ಇದೇನಪ್ಪ ಇಷ್ಟೊಂದೆಲ್ಲ ಆಗ್ತಾವ್ರೆ, ಕೈಗೆ ಉಂಗ್ರ ಎಲ್ಲ ಆಗ್ತಾವ್ರೆ, ಬ್ಯಾಡ ಬೆಳೆದು ಇಷ್ಟೊಂದ್ ಚೈನ್ ನನ್ನ ಲೈಫಲ್ಲೇ ಫಸ್ಟ್ ಹಾಕಿದ್ದು. ಒಂದ್ ಸಣ್ಣ ಒಂದ್ ಉಂಗ್ರ ಇತ್ತು ಅಷ್ಟೇ ನನ್ನ ಬೆಳ್ಳಲ್ಲಿ, ಇಷ್ಟೊಂದ್ ಹಾಕ್ಬಿಟ್ರಲ್ಲ, ನನಗೆ ತಲೆ ಎಲ್ಲ ಕೆಟ್ಟಾಯ್ತು. ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಆತರ. ಆಮೇಲೆ ಕೇಳ್ತಾ ಇಲ್ವಲ್ಲ, ಮೋಸ್ಟ್ಲಿ ನನಗೆ ಇರ್ಬೇಕು, ಕೇಳ್ತಾ ಇಲ್ವಲ್ಲ ನನಗೆ ಇರ್ಬೇಕು ಅನ್ಕೊಂಡ್ ಆಮೇಲೆ ಏನ್ ಮಾಡ್ದೆ ಗೊತ್ತಾ, ಎತ್ತು ಒಳಕ್ ಹಾಕಂದ್ ಗುಂಡಿ ಹಾಕಬಿಟ್ಟೆ. ಆಮೇಲೆ ಹೊರಡ್ಬೇಕಾದ್ರೆ ಮಾಮೂಲಿ ಕೊಟ್ಬಿಟ್ಟು ಬಂದೆ. ಅವರೇ ಕೇಳಿದ್ರ ಅಥವಾ ನೀವೇ ಕೊಟ್ಟು ಬಂದ್ರ? ನೋಡಿ ಪಾಪ, ಅವರು ತುಂಬಾ ಒಳ್ಳೆಯವರು, ಹಂಗೇನಿಲ್ಲ, ನಾನೇ ಕೊಟ್ಬಿಟ್ಟು ಬಂದೆ. ಮನೆ ಒಳಗಡೆ ಇದ್ದಾಗ ನೀವು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ರಿ, ಅದಕ್ಕೆ ನೀವು ಫೇಮಸ್ ಕೂಡ, ಅದಕ್ಕೆ ಹೋಗಿದ್ದು ಬಿಗ್ ಬಾಸ್ ಮನೆಗಿಲ್ಲ ಅಂತಲ್ಲ. ಅದು ಹೊರಗಡೆ ಟ್ರೆಂಡ್ ಆಗ್ತಿತ್ತು, ಜನ ತುಂಬಾ ಆ ಕಾಮಿಡಿಯನ್ನು ಇಷ್ಟಪಡ್ತಾ ಇದ್ರು. ಬಟ್ ಮನೆ ಒಳಗೆ ಇರೋರ್ಗೆ ಯಾಕೆ ಇರಿಟೇಷನ್ ಆಗ್ತಿತ್ತು ಅಂತ ಅನ್ಸುತ್ತೆ. ಮತ್ತೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಅವನ್ ಮನೆ ಕೆಲಸ ಪ್ರಾಪರ್ ಆಗಿ ಮಾಡಲ್ಲ, ಅಡಿಗೆ ಅಂತೂ ಬರೋದೇ ಇಲ್ಲ, ಬರೀ ಕಾಮಿಡಿ ಮಾಡ್ಕೊಂಡ್ ಕೂತಿರ್ತಾನೆ. ಮೇಡಮ್ ಅದೇ ನನ್ನ ಸ್ಟ್ರೆಂತ್ ಏನು ಮೇಡಮ್, ಈಗ ಫಿಸಿಕಲಿ ಅವನ್ನ ಸ್ಟ್ರಾಂಗ್ ಅವರೇ. ಈಗ ಎಲ್ಲ ಒಂದೊಂದು ಕ್ಯಾಟಗರಿ ಇರ್ತಾರಲ್ಲ ಮೇಡಮ್,
ನನ್ನ ಸ್ಟ್ರೆಂತ್ ನಾನು ನನ್ನ ಬಿಗ್ ಬಾಸ್ ಅಂತ ಸೆಲೆಕ್ಟ್ ಮಾಡೋರೆ ಮಾತಾಡ್ತಾನೆ, ಏನೋ ತಮಾಷೆ ಮಾಡ್ತಾನೆ, ಮಾತಾಡ್ತಾನೆ ಅಂತಾನೆ ಕರೆದಿದ್ದು. ನನ್ನ ಸ್ಟ್ರೆಂತ್ ತಾನೆ ಅದೇ ತಾನೆ. ಈಗ ನಾನು ಪರ್ಸನಲ್ ಆಗಿ ಬಂದ್ಬಿಟ್ಟು ನಮ್ಮ ಮನೇಲಿ ಬಿಗ್ ಬಾಸ್ ಟೀಮ್ ಅವ್ರು ಯಾರು ಬಂದು ನಮ್ಮ ಮನೇಲಿ ಇದ್ದು ಇವನು ಬೆಳಿಗ್ಗೆ ಎದ್ದಾಗ ಹೆಂಗಿರ್ತಾನೆ, ಮಧ್ಯಾಹ್ನ ಹೆಂಗಿರ್ತಾನೆ, ಏನ್ ತಿಂತಾನೆ ಹಂಗೆಲ್ಲ ನೋಡಿ ರಿಸರ್ಚ್ ಮಾಡ್ಬಿಟ್ಟು ತಗೊಳಲ್ಲ. ಅವ್ನ ಸ್ಟ್ರೆಂತ್ ಏನು, ಇವನು ಈ ಕಾಮಿಡಿ ಮಾತಾಡ್ತಾನೆ ಕಾಮಿಡಿ ಎಲ್ಲೋ ಮಾಡ್ತಾನೆ ಅನ್ಬಿಟ್ಟು ತಕೊಂಡಿರ್ತಾರೆ. ಅದ್ ನನ್ನ ಸ್ಟ್ರೆಂತ್. ನಾನು ಅದ್ನೇ ಮಾಡ್ಬೇಕಲ್ಲ ಮೇಡಮ್, ಇನ್ನೇನ್ ಮಾಡಕೈತದ. ನಾನೀಗ ರಘುವಣ ಇದ್ರು, ರಘುವಣ ಅವ್ರ ಸ್ಟ್ರೆಂತ್ ಏನು, ಅವ್ರು ಫಿಸಿಕಲಿ ಫಿಟ್ ಅವ್ರೆ, ಗೇಮು ಟಾಸ್ಕು ರಘುವಣ ಧನುವಣ ಎಲ್ಲ. ಆಮೇಲೆ ಅವ್ರಿಗೆ ಗೊತ್ತು ಏನ್ ಡಯಟ್ ಫುಡ್, ಇನ್ನೊಂದು ಪ್ರೋಟೀನ್ ಗೀಟೀನ್ ಎಲ್ಲ. ನನ್ ಕೇಳೋ ನನ್ಗೆ ಏನ್ ಗೊತ್ತು ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ. ನನ್ನ ಅವ್ರವ್ರ ಸ್ಟ್ರೆಂತ್ ಇರ್ತದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಯ್ತಿದ್ರು. ಅಂದ್ರೆ ಮನೆಯವ್ರ ಒಪಿನಿಯನ್ ಪ್ರಕಾರ ಅಂದ್ರೆ ಟಾಸ್ಕ್ ಎಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಿರ್ಲಿಲ್ಲ, ಕೆಲ್ಸನೂ ಮಾಡ್ತಿರ್ಲಿಲ್ಲ, ಬರೀ ಕಾಮಿಡಿ ಮಾಡ್ಕೊಂಡೇ ಗೆದ್ದು ಬಿಟ್ರ ಇಂತ ಪ್ರಶ್ನೆನೂ ಕೆಲವರು ಮಾಡಿದ್ದಾರೆ. ಕಾಮಿಡಿ ಮಾಡ್ಕೊಂಡೆ ಈಗ ಒಂದೇ ಆಗಿದ್ರೆ ಹಂಗ ಆಯ್ತಿರ್ಲಿಲ್ಲ ಮೇಡಮ್. ಈಗ ನೀವು ಕೇಳಿದ್ರಿ ಕಾಮಿಡಿ ಅಲ್ಲ, ನೀವು ಒಂದು ಸ್ನೇಹ, ಇನ್ನೊಂದು ಏನಾರು ಆ ಟೈಮಲ್ಲಿ ಏನಾರು ಅನ್ಸುದ್ದ ಹೇಳುದು, ಇದೆಲ್ಲ ಮಿಕ್ಸ್ ಆಯ್ತದಲ್ಲ ಮೇಡಮ್. ಈಗ ನೀವೇ ಕ್ವಶನ್ ಕೇಳ್ತಾನೆ ಕೇಳಿದ್ರಿ ಅಲ್ವಾ, ಒಂದೇ ಪಾಯಿಂಟ್ ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಿ, ಅದೊಂದೇ ಪಾಯಿಂಟ್ ಅದ್ರ ಬಗ್ಗೆನೇ ಮಾತಾಡಿದ್ರೆ ಅದ್ ಮ್ಯಾಟರ್ ಆಯ್ತಿತ್ತು. ಈಗ ನೀವು ನೋಡಿದೀರಾ ಅನ್ಸುತ್ತೆ, ಅದು ಒಂದ್ರಿಂದಾನೇ ಗೆದ್ಬಿಟ್ಟೆ ಅದ್ರದ್ದು. ಬೇರೆ ಸ್ಪರ್ಧಿಗಳು ಹೇಳಿದಕ್ಕೆ ಅಫ್ಕೋರ್ಸ್ ನಿಮ್ ಕಾಮಿಡಿ ಜನಕ್ಕೆ ಇಷ್ಟ ಆಗಿದ್ದಕ್ಕೆ ನಿಮ್ಗೆ ಎಷ್ಟು 45 ಕೋಟಿ ಓಟ್ ಬಂದಿರೋದು. ಹೌದು ಮೇಡಮ್, ಅದೊಂದು ತೂಕ ಅಲ್ವಾ ಮೇಡಮ್. ಈಗ ಮನರಂಜನೆ ಅನ್ನೋದು ಮಾಡ್ಲೇಬೇಕಲ್ಲ, ಜನಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್. ಫೈನ್. ಮುಂಚೆ ಎಪಿಸೋಡ್ ಎಲ್ಲ ನೋಡ್ಕೊಂಡು ಹೋಗಿದ್ರಾ ಬಿಗ್ ಬಾಸ್ ಹೋಗೋ ಮುಂಚೆ? ಒಂದಷ್ಟು ನೋಡಿದೆ ಮೇಡಮ್. ನಾನು ಈಗ ಮುಂಚೆ ಬಿಗ್ ಬಾಸ್ ಊರಲ್ಲಿ ಇದ್ದಾಗ ನೋಡ್ತಿದ್ದೆ. ಬೆಂಗಳೂರಿಗೆ ಬಂದು ಇದಾದ್ಮೇಲೆ ಮಧ್ಯ ನಾನು ಅಂದ್ರೆ ಎಪಿಸೋಡ್ ಅಂದ್ರೆ ಪೂರ್ತಿ ನೋಡಿಲ್ಲ ಅಂದ್ರೂ ನಾನು ನೋಡ್ತಿದ್ದೆ. ಅಂದ್ರೆ ಆ ಸೀಸನ್ ಏನ್ ಇದ್ರ ಮೇಲೆ ವರ್ಕ್ ಆಯ್ತು, ಆ ಸೀಸನ್ ಹೆಂಗೋಯ್ತು ಅನ್ನೋದೊಂದು ಅಬ್ಸರ್ವ್ ನೋಡ್ತಿದ್ದೆ. ಓಕೆ. ಜಗಳ ಮಾಡಿದಾಗೆಲ್ಲ ನಿಮ್ ಮೆಂಟಾಲಿಟಿ ಅಥವಾ ಮನಸ್ಥಿತಿ ಹೆಂಗಿರ್ತಾ ಇತ್ತು ಮನೆಯಲ್ಲಿ? ಅಂದ್ರೆ ಈ ಕಾಮಿಡಿ ಮಾಡೋರು ಬೇಗ ತುಂಬಾ ಸೆನ್ಸಿಟಿವ್ ಇರ್ತಾರೆ, ಬೇಗ ತಲೆಗೆ ಹಚ್ಕೊಂಡ್ಬಿಡ್ತಾರೆ, ಅಪ್ಸೆಟ್ ಆಗ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ನಿಮ್ ಮೆಂಟಾಲಿಟಿ ಹೆಂಗಿತ್ತು? ಎಸ್ಪೆಷಲಿ ರಾಶಿಕಾ ಜೊತೆ, ಅಶ್ವಿನಿ ಜೊತೆ ಅಂತೂ ಜಾಸ್ತಿ ಜಗಳ. ನಾನು ಜಗಳ ಮಾಡಿದ್ರು ತಿರ್ಗಾ ನಾನೇ ಮಾತಾಡಿಸ್ತೀನಿ. ಅಂದ್ರೆ ಮಾತಾಡ್ಸ್ಕೊಂಡು ಸಾರಿ ಆತರ ಎಲ್ಲ ರೇಗಿಸ್ತೀನಿ. ತಿರ್ಗಾ ಜಗಳ ಮಾಡಿದ್ರು ತಮಾಷೆಗೆ ರೇಗಿಸ್ತೀನಿ. ನನಗೆ ಆಗಲ್ಲ ಮೇಡಮ್. ನನಗೆ ಈಗ ಜಗಳ ಮಾಡ್ಬಿಟ್ಟು ಸುಮ್ಮನೆ ಕೂತಿರೋದು, ಸುಮ್ಮನೆ ಅದನ್ನೇ ತಲೆಗೆ ತಗೊಬಿಡುದು, ಅದು ನನಗೆ ಇಲ್ವೇ ಇಲ್ಲ ಮೇಡಮ್. ನಾನು ಜಗಳನೇ ಮಾಡೋದಿಲ್ಲ ಹೇಳ್ಕೋಬೇಕಂದ್ರೆ. ಸಿಚುವೇಶನ್ ಬಂದಾಗ ಮಾತಾಡ್ತೀನಿ, ಜಗಳ ಮಾಡ್ತೀನಿ ಅಷ್ಟೇ. ಅದನ್ನ ತಿರ್ಗಾ ನಾನು ಅದನ್ನ ಕ್ಯಾರಿ ಮಾಡಕ್ ಹೋಗುದಿಲ್ಲ. ನಿಮ್ನ ಬೇಕಾದ್ರೆ ಕೇಳಿ ಯಾರು ಕಂಟೆಸ್ಟೆಂಟ್ಗಳು, ಜಗಳ ಮಾಡೋದು ನೆಕ್ಸ್ಟ್ ಸೆಕೆಂಡೇ ಮಾತಾಡ್ತೀನಿ. ಅಂದ್ರೆ ಸಾರಿ ಕೇಳಿಲ್ಲ ಅಂದ್ರೆ ಸುಮ್ನೆ ರೇಗ್ಸುದು, ಕಾಲು ಹೇಳಿದ್ದು ಹಂಗ್ ಮಾಡ್ತಾ ಇರ್ತೀನಿ. ನನ್ ಪರ್ಸನಾಲಿಟಿ ಬೇರೆ ಇರುತ್ತೆ, ನಿಮ್ ಪರ್ಸನಾಲಿಟಿ ಬೇರೆ ಇರುತ್ತೆ, ಅವ್ರದ್ದು ಬೇರೆ ಇರುತ್ತೆ. ಆ ಪರ್ಸನಾಲಿಟಿನ ಜನರ ಮುಂದೆ ಇಡುವಂತ ಆಟ. ಸೊ ಕೆಲವೊಂದು ಸ್ಪರ್ಧಿಗಳಿಗೆ, ನಿಮ್ ಜೊತೆ ಆಟ ಆಡದವ್ರಿಗೆ ಅಸಮಾಧಾನ ಇರೋದು, ನಮ್ ವ್ಯಕ್ತಿತ್ವ ಒಂದಿತ್ತು, ಅದನ್ನ ಗಿಲ್ಲಿಯಿಂದ ಬೇರೆ ತರ ಪೋರ್ಟ್ರೇ ಮಾಡಂಗಾಯ್ತು, ನಮ್ ವ್ಯಕ್ತಿತ್ವವನ್ನ ಅವನ್ ಕಾಲಡಿ ಹಾಕೊಂಡು ನಮ್ಮನ್ನ ಗೇಲಿ ಮಾಡಿ ಕಾಮಿಡಿ ಮಾಡಿ ಅವ್ನ್ ಗೆದ್ದ. ಮೇಡಮ್ ವ್ಯಕ್ತಿತ್ವ ಅದೊಂದನ್ನೇ ಅಲ್ವಾ ಮೇಡಮ್ ಚೇಂಜ್ ಮಾಡಕ್ಕಾಗದೇ ಇರೋದು ಲೈಫಲ್ಲಿ. ಒಬ್ಬ ಮನುಷ್ಯ ಏನಾದ್ರೂ ಒಂದು ಚೇಂಜ್ ಮಾಡ್ಬೋದು, ಅವ್ನ ಗೆಟಪ್ ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಒಂದು ಕಾರು, ಈ ಸೈಕಲ್ ಐತೆ ಜಾಗದಲ್ಲಿ ಕಾರ್ ಬರ್ಬೋದು, ಏನೇನೋ ಬರ್ಬೋದು. ಬಂಗ್ಲೆ ಗುಡಿಸ್ಲಿರೋ ಜಾಗದಲ್ಲಿ ಬಂಗ್ಲೆ ಬರ್ಬೋದು. ಮನುಷ್ಯ ಎಲ್ಲನೂ ಚೇಂಜ್ ಮಾಡ್ಬೋದು ಅವ್ನ ಲೈಫಲ್ಲಿ. ವ್ಯಕ್ತಿತ್ವ ಮಾತ್ರ ಯಾವತ್ತೂ ಚೇಂಜ್ ಮಾಡಕ್ಕಾಗಲ್ಲ. ಅಂದ್ರೆ ಅವ್ನ ಒರಿಜಿನಲ್ ವ್ಯಕ್ತಿತ್ವ ಏನಿರ್ತದೆ ಅದೇ ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದು. ಅಂದ್ರೆ ಅದೇ ಕ್ಯಾರಿ ಆಗೋದು ನಮ್ ಲೈಫ್ ಲಾಂಗ್ ಅಲ್ವಾ ಮೇಡಮ್. ವ್ಯಕ್ತಿತ್ವ ಅದೇ ಚೇಂಜ್ ಆಗ್ಬಿಡ್ತದೆ ಮೇಡಮ್. ಈಗ ಯಾರೇ ಚೇಂಜ್ ಮಾಡಕ್ ಬಂದ್ರು, ಈಗ ನಿಮ್ ವ್ಯಕ್ತಿತ್ವ ನಿಮ್ಗೆ ಗೊತ್ತಿರ್ತದೆ ಅಲ್ವಾ. ಈಗ ನಾನೇನಾರು ನಿಮ್ಗೆ ಏನಾರು ಮಾತಾಡಿದ್ರೆ, ಜಗಳ ಮಾಡಿದ್ರೆ, ಇಲ್ಲ ನಿಮ್ಮನ್ನ ಬೇರೆ ತರ ಏನಾರು ಮಾತಾಡ್ಸಿದ್ರೆ ನಿಮಗ್ ಗೊತ್ತಿರ್ತದೆ ಇವನು ನನ್ನ ವ್ಯಕ್ತಿತ್ವ ಚೇಂಜ್ ಮಾಡ್ತಾವಂತ. ಆ ಸೆನ್ಸ್ ನಿಮ್ಗೆ ಇದ್ದೇ ಇರ್ತದಲ್ವಾ. ಅಂದ್ರೆ ಆ ವ್ಯಕ್ತಿತ್ವದ ಮೇಲೆ ಕಾಮಿಡಿ ಮಾಡಿ ಅವ್ನ್ ಗೆಲ್ಲೋದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು. ಮೇಡಮ್ ಅದೇ ನಾನು ಕೇಳುದು. ಈಗ ಕಾಮಿಡಿ ಅಂದ್ರೆ ಈಗ ನಾನು ಈಗ ಹಿಂಗ್ ಕೂತಿರ್ತೀವಿ ಹಿಂಗೆ ಎಲ್ರು 10 ಸರಿ ನಾನು ಮಾತಾಡಿರ್ತೀನಿ, ಏನೋ ಒಂದ್ 10 ಮಾತು ಮಾತಾಡಿರ್ತೀನಿ, 10 ಮಾತಕ್ಕೂ ನಗಾಡಿರ್ತಾರೆ. ಬಟ್ ಆ ಟೈಮಲ್ಲಿ ನನಗ್ ಗೊತ್ತಿರಲಿಲ್ಲ ಇವರು 9ನೇ ಮಾತು ಅರ್ಟ್ ಆಗಿದ್ದದ, 8ನೇ ಮಾತು ಕರೆಕ್ಟ್ ಆಗಿದ್ದದೋ, 4ನೇ ಮಾತು ಕರೆಕ್ಟ್ ಆಗಿದ್ದದೋ ಅಂತ ಗೊತ್ತಿರಲ್ಲ ನನಗೆ. ಅದು ನಾಮಿನೇಷನ್ ಅಂತ ಬಂದಾಗ ಅಲ್ಲಿ ಕೇಳ್ತಾ ಇದ್ರು, ಕ್ರಿಯೇಟ್ ಆಯ್ತಿತ್ತು. ಓಕೆ. ಡಾಗ್ ಸತೀಶ್ ನಿಮ್ ಬಗ್ಗೆ ಮಾತಾಡಿದೆಲ್ಲ ನಿಮ್ಗೆ ಗೊತ್ತಾಯ್ತಾ? ಎಸ್ಪೆಷಲಿ ಇನ್ ಡ್ರೆಸ್ ಸೆನ್ಸ್. ಸೊ ಆತರ ಯಾರು ಮಾತಾಡಕ್ ಹೋಗ್ಬಾರ್ದು, ಅದಾದ್ಮೇಲೆ ಅವ್ರ ಸ್ಪಷ್ಟನೆ ಎಲ್ಲ ಕೊಡಕ್ ಬಂದ್ರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಮೇಡಮ್, ಚೆನ್ನಾಗಿರ್ಲಿ ಮೇಡಮ್ ಅವರು. ಫೈನ್. ಈಗ ನಮ್ ರಾಜ್ಯದ ದೊರೆ ಯಾರು? ಸಿದ್ದರಾಮಯ್ಯ ಅವರು. ಸಿಎಂ ಯಾರಿರ್ತಾರೆ ಅವರು.
ಯೂಶಲಿ ಇಂಥ ರಿಯಾಲಿಟಿ ಶೋಸ್ ಬಗ್ಗೆ ಎಲ್ಲ ಅವ್ರಿಗೆ ಗಮನ ಇರಲ್ಲ, ಯಾಕಂದ್ರೆ ಅವ್ರದೇ ಕೆಲಸ ನೂರಾರಿರುತ್ತೆ, ಜನರು ಸೇವೆ ಮಾಡ್ಬೇಕಾಗತ್ತೆ, ಕೆಲಸನೇ ನೂರಾರಿರುತ್ತೆ. ಅಂತದ್ರಲ್ಲಿ ಸಿಎಂ ಒಬ್ರು ನಿಮ್ಮನ್ನ ಗುರುತಿಸೋದು, ತುಂಬಾ ಪಾಪ್ಯುಲಾರಿಟಿ ಇದೆಯಲ್ಲಯ್ಯ, ವೆರಿ ಗುಡ್ ಅಂತ ಹೇಳೋದಿರ್ಬೋದು, ಕರೆದು ಮೀಟ್ ಮಾಡೋದು, ಮಾತಾಡ್ಸೋದು, ಸಿಎಂ ಒಬ್ರು ನನ್ನನ್ನು ಗುರುತಿಸ್ತಾರೆ ಅಂದಾಗ ಹೆಂಗ್ ಅನಿಸ್ತು ನಿಮ್ಗೆ? ಮೇಡಮ್ ನನ್ನ ಸತ್ಯವಾಗ್ಲೂ ಟಚ್ ಇಷ್ಟ್ರಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್, ಇಷ್ಟ್ರಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕೈ ಹಿಡಿದು ಹೆಗಲ ಮೇಲೆ ಕೈ ಹಾಕೋದು ಅದು ಬೇರೆ ಪ್ರಶ್ನೆ. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಒಂದ್ ಅಷ್ಟು ಜನ ಪೊಲೀಸ್ ಹಿಂಗೆಲ್ಲ ಇರ್ತಾರಲ್ಲ ಮೇಡಮ್, ನನಗೆ ಹೆಂಗ್ ಆಗೋಯ್ತು ಅಂದ್ರೆ ನಾನ ಹೋಯ್ತಿರೋನು ನಿಜವಾಗ್ಲು ಇದು ಕನ್ಸ ಇದ್ ನಾನ ಹೋಯ್ತಿರೋದು ಅನ್ನೋ ತರ ಇತ್ತು. ಅವರು ನಾನು ಭಯನೇ ಆಯ್ತಿತ್ತು, ಅಂದ್ರೆ ಬಂದವನೇ ಸಿದ್ದರಾಮಯ್ಯ ಸರ್ ಮೀಟ್ ಮಾಡ್ತಾವನಿ, ಆಮೇಲೆ ಸಿಗ್ತಾರ ಸಿಗಲು ಅಂತ ಅದಿತ್ತು. ಹಿಂಗ್ ಬಂದ ತಕ್ಷಣ ನಾನು ಅಷ್ಟು ದೂರದಲ್ಲಿ ನಿಂತಿದ್ದೆ, ಬಂದ ತಕ್ಷಣ ಹಿಂಗ್ ನೋಡಿದ್ರು ನನಗೆ ಮೀಟ್ರಾಪು. ಆಮೇಲೆ ಹತ್ರ ಬಂದು ಚೆನ್ನಾಗಿ ಮಾತಾಡ್ಸೋರು, ಯಾವರು ಏನು, ಎಷ್ಟ್ ಜನ ಮಕ್ಳು ನೀವು, ವ್ಯವಸಾಯನ ಅಪ್ಪ ಎಲ್ಲ ಹಂಗೆಲ್ಲ ಮಾತಾಡ್ಸೋರು. ಸಖತ್ ಖುಷಿ ಆಯ್ತು. ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್, ನಮ್ ಕುಮಾರಣ್ಣ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದ್ದು ಕುಮಾರಣ್ಣ. ಅವರು ಇದು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೊಂಡಿದ್ರು ಕುಮಾರಸ್ವಾಮಿ ಸರ್. ಅವ್ರು ತುಂಬಾ ಖುಷಿ ಪಟ್ರು, ನಮ್ಮ ಊರಿನ ಹುಡುಗ ಬೆಳ್ದ ಅಂತ. ಆಮೇಲೆ DK ಸಾಹೇಬರು ಅವ್ರು ವಿಶ್ ಮಾಡ್ರು, ಚೆನ್ನಾಗ ಮಾಡ್ರಿ ಅಂತ. ರೇಣುಕಾಚಾರ್ಯ ಸರ್ ಅವ್ರು ವಿಶ್ ಮಾಡಿದ್ರು. CP ಯೋಗೇಶ್ವರ್ ಅವ್ರು ಮಾತಾಡಿದ್ರು. ಸುಮಾರು ಜನ ಮೇಡಮ್, ಸತ್ಯವಾಗ್ಲುವೆ ಯಪ್ಪ ರಾಜಕೀಯ ನಾಯಕರುಗಳು, ಸಿನಿಮಾದವರು, ಎಲ್ಲ ಕ್ಷೇತ್ರದವರು ಅಷ್ಟೊಂದು ಗುರುತಿಸಿ ಮಾತಾಡಿದ್ರು ಅಂದ್ರೆ ನಮ್ಮವರು, ನಮ್ಮ ಸಿನಿಮಾದವ್ರು, ನಮ್ಮ ಸಿನಿಮಾ ಲ್ಯಾಂಡ್ ಅವರು, ರಿಯಾಲಿಟಿ ಶೋ ಮಾಡಿರೋರು ಎಷ್ಟು ಮಾತಾಡೋರು ಗೊತ್ತಾ ಮೇಡಮ್. ಅರುಣ್ ಸಾಗರ್ ಸರ್ ಮಾತಾಡೋರೆ, ಮಂಡ್ಯ ರಮೇಶ್ ಸರ್ ಮಾತಾಡೋರೆ, ನಮ್ಮ ಮೈಕ್ರೋ ನಾಗರಾಜಣ್ಣ ಮಾತಾಡಿದ್ರು. ಸಿಕ್ಕಾಬಟ್ಟೆ ಮೇಡಮ್. ನಮ್ಮ ಜಮೀರ್ ಅಹಮದ್ ಸರ್ ಮಗ, ಇವರು ನಮ್ಮ ಜಯೀದ್ ಖಾನ್ ಸರ್, ಜಮೀರ್ ಅಹಮದ್ ಸರ್ ಮಗ, ಅವರು ಕರೆದ್ಬಿಟ್ಟು ಮಾತಾಡ್ಸಿದ್ರು. ಅಂದ್ರೆ ಇದು ನಾನೇನು ದುರಾಂಕಾರ ಕೇಳಕತೆ ಇಲ್ಲ, ಸ್ವಲ್ಪ ಲೇಟ್ ಆಗ್ಬಿಡ್ತು ಮೇಡಮ್. ನಾಳೆ ಸಿಕ್ಬಿಡ್ತೀನಿ ಅಂತ ಹೇಳಿದೆ, ಇದು ಅಂತ ಹೇಳಿದೆ. ಇಲ್ಲ ಎಷ್ಟೊತ್ತಾದ್ರೂ ನಾವು ವೆಯ್ಟ್ ಮಾಡ್ತೀವಿ ಬನ್ನಿ ಅಂದ್ರು. ಎಲ್ಲ ಎಷ್ಟು ನಾನು ಪರಮೇಶ್ವರ್ ಸರ್ ಒಂದು ನಾವು ರೋಡ್ ಮಿಸ್ ಆಗ್ಬಿಡ್ತು ಒಂದು 15 ನಿಮಿಷ ಲೇಟ್ ಆಗ್ಬಿಡ್ತು. ಅವ್ರು ಏನು ಮಾತಾಡಿಲ್ಲ. ನಾನ್ ಕೇಳ್ಪಟ್ಟಿದ್ದು ಅವರೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಕರೆದ್ರಂತೆ, ಹುಡುಗನ್ ಕರ್ಕೊಂಬನ್ನಿ ಅಂತ ಹೇಳಿದ್ರಂತೆ ಹೋಮ್ ಮಿನಿಸ್ಟರ್. ಅಪ್ಪ ಅದೆಲ್ಲ ನನ್ ಪುಣ್ಯ ಮೇಡಮ್, ಸತ್ಯವಾಗ್ಲು. ಈಗ್ಲೂ ಅದು ನನ್ಗೆ ತಲೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದು ನಿಜನ. ಮನೇಲೆಲ್ಲ ನಿಮ್ ಫ್ಯಾನ್ ಇದಾರಂತಲ್ಲ, ಭೈರತಿ ಸುರೇಶ್ ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಹೆಂಡತಿ ದಿನ ಬಿಗ್ ಬಾಸ್ ಗೋಸ್ಕರ ನೋಡ್ತಾ ಇದ್ರು, ವೋಟ್ ಹಾಕಿದ್ದಾರೆ ಅಂತ ಅಂದ್ರು. ಈಗ 45 ಕೋಟಿ ವೋಟ್ ಅಂದ್ರೆ ಸಾಮಾನ್ಯದ ಮಾತೆಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವ್ರು ಶಾಕ್ ಆದ್ರು, ಏನಪ್ಪ ಇಷ್ಟೊಂದು ಓಟ ಅಂತೇಳಿ. ಕರೆದ್ರ ಪಾಲಿಟಿಕ್ಸ್ ಬನ್ನಿ ಅಂತ ಯಾರಾದ್ರು? ಯಾರು ಕರೀಲಿಲ್ಲ ಮೇಡಮ್. ಇಷ್ಟು ಜನ ನಾನು ಏನ್ ಹೇಳಿದೆ ಪಾಪ ಯಾರು ಕರೀಲಿಲ್ಲ. ಕಲೆಗೆ ಒಂದು ಪ್ರೋತ್ಸಾಹ ಕೊಟ್ರು ಮೇಡಮ್, ಅದು ಸಖತ್ ಖುಷಿ ಆಯ್ತು. ಕಲೆ ಗುರುತಿಸ್ಬಿಟ್ಟು ಗೆದ್ದವನೇ ಹಿಂಗ್ ಮಾಡವನೇ ಅಂದ್ಬಿಟ್ಟು ಇದು ಮಾಡ್ರು. ಆ ಮಾತು ಯಾರ ಬಾಯಲ್ಲೂ ಬಂದಿಲ್ಲ. ಮತ್ತೆ ಓಟ್ ವಿಷಯ ಅಂತ ನಾನಂದೆ, ಸೇನೆಯಿಂದ ನಿಮ್ಗೆ ವೋಟ್ ಮಾಡಿದ್ದಾರೆ, ಫಾರಿನರ್ಸ್ ಎಲ್ಲ ವೋಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಹೊರಗಡೆಯಿಂದನೂ ನಿಮ್ಗೆ ವೋಟ್ ಮಾಡಿದಾರಲ್ಲ ಜನ. ಮೇಡಮ್ ಅದು ನಮ್ ಯೋಧರು ಅಂದ್ರೆ ನಮ್ಗೆ ಒಂದು ರೆಸ್ಪೆಕ್ಟ್ ಮೇಡಮ್. ಅವಾಗಿಂದನೂ ಅವ್ರಿಗೆ ಪಾಪ ಏನೇನೋ ಕಷ್ಟ ಇರ್ತದೆ ಬಾರ್ಡ್ರಲ್ಲಿ. ಅಂತವ್ರು ಟೈಮ್ ತಕೊಂಡ್ ನನಗೋಸ್ಕರ ಟೈಮ್ ಕೊಟ್ಟು ಅದನ್ನ ನೋಡಿ ಗುರುತಿಸಿ ವಿಡಿಯೋ ಮಾಡಿ ಅವರು ಆಗ್ತಾರೆ ಅಂದ್ರೆ ಮೇಡಮ್, ನನ್ಗೆ ಸತ್ಯವಾಗ್ಲೂ ಅದಕ್ಕೆ ಅಷ್ಟು ಯೋಗ್ಯತೆ ಇದೆಯಾ ಇಲ್ವಾ ಅಂತ ನನ್ಗೆ ಇನ್ನೂ ಕಾಡ್ತಾ ಇರೋದು ಮನ್ಸಲ್ಲಿ. ನನ್ಗೆ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ, ಏನ್ ಆಯ್ತಾ ಇದೆ, ಇದೆಲ್ಲ ಹೆಂಗೆ, ಯಾಕೆ, ಏನು ತಲೆ ಕೆಟ್ಟೋಗ್ಬಿಟ್ಟೈತೆ. ಇನ್ನೊಂದು ವಿಷಯ ಸದ್ಯಕ್ಕೆ ಟ್ರೋಲ್ ಆಗ್ತಿರೋದು, ನೀವು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ಮೇಲೆ ಒಂದು ಪರ ವಿರೋಧ ಚರ್ಚೆ ತರ ಶುರುವಾಗಿದೆ. ನಾನ್ ಹೇಳೋದು ಯಾವಾಗ್ಲೂ ಕಲೆಗೆ ಜಾತಿ, ಧರ್ಮ ಅಥವಾ ಗಡಿ ಇಂಥದ್ದು ಯಾವುದು ಬರಲ್ಲ. ಬಟ್ ಒಂದೇ ಜಾತಿ ಅನ್ನೋ ಕಾರಣಕ್ಕೆ ಮೀಟ್ ಮಾಡಿದ್ರು ಅಥವಾ ಮಾತಾಡಿದ್ದಾರೆ, ಈ ಹುಡುಗನಿಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಅದಕ್ಕೆ? ಇಲ್ಲೂ ಜಾತಿ ತರ್ತಾರಲ್ಲ. ಇಲ್ಲ ಇಲ್ಲ ಮೇಡಮ್, ಅದು ನನ್ಗೂ ಬೇಜಾರಾಯ್ತದೆ ಮೇಡಮ್. ಅದೇ ಕಲೆಗೆ ಜಾತಿ ಇಲ್ಲಿ ಎಲ್ಲ ಕರಿಬೇಕು. ಈಗ ಕುಮಾರಣ್ಣ ಅವರು HD ಕುಮಾರಸ್ವಾಮಿ ಸರ್ ಫೋನ್ ಮಾಡ್ಬಿಟ್ಟು ವಿಶ್ ಮಾಡ್ತಾರೆ, ಅಲ್ಲೆಲ್ಲಿತ್ತು ಮೇಡಮ್. ನಮ್ DK ಸಾಹೇಬರು ವಿಶ್ ಮಾಡ್ತಾರೆ, ಅಲ್ಲೆಲ್ಲಿ ಜಾತಿ ಎಲ್ಲಿ ಬರ್ತದೆ ಮೇಡಮ್. ಅಲ್ಲಿ ರೇಣುಕಾಚಾರ್ಯ ಸರ್ ಮಾತಾಡ್ತಾರೆ, ಅಲ್ಲೆಲ್ಲ ಎಲ್ಲಿ ಬರ್ತದೆ ಮೇಡಮ್. ಎಲ್ಲಾರು ಮೇಡಮ್ ಅಲ್ಲೆಲ್ಲ ಬರಲ್ಲ, ಹಂಗ್ ಬರಲ್ಲ ಮೇಡಮ್. ಅದು ಬೇಡ ಮೇಡಮ್, ಜಾತಿ ಅನ್ನೋದೇ ಬೇಡ ಮೇಡಮ್. ಅದು ಚರ್ಚೆ ಆಗ್ತಿದೆ ಎಲ್ಲಾರು ನಂಬಲ್ಲ, ಅದೆಲ್ಲ ಬೇಕಾಗಿಲ್ಲ ಅಲ್ವಾ. ಕಲೆ ಅಂತ ಬಂದಾಗ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿದಂತ ಒಬ್ಬ ವ್ಯಕ್ತಿನ, ಸೊ ಆ ಒಂದು
ಕಪ್ಪು ಚುಕ್ಕೆಯಿಂದ ನೀವು ಹಾಳು ಮಾಡೋದ್ ಬೇಡ ಅಲ್ವಾ? ಬೇಡ ಮೇಡಮ್, ಜಾತಿ ಅನ್ನೋದು ಬರುದೇ ಬೇಡ. ನನಗೂ ಅದಕ್ಕೆ ನೋಡಿದಾಗ ಒಂಚೂರು ಬೇಜಾರಾಯ್ತದೆ, ಅಯ್ಯೋ ಹಿಂಗಾಯ್ತದಲ್ಲ ಅಂತ. ಈಗ ಇಂಡಸ್ಟ್ರಿ ವಿಷಯಕ್ಕೆ ಬರೋಣ. ನೀವು ಏನ್ ಫಿನಾಲೆ ಅಥವಾ ಗೆಲ್ಲೋದಕ್ಕೂ ಮುಂಚೆ ಶಿವಣ್ಣ ಅವರು ಗಿಲ್ಲಿನೇ ಗೆಲ್ಲೋದು ನಿಮ್ ಸ್ಟೈಲಲ್ಲಿ ಹಿಂಗ್ ಮಾಡಿ ಹೇಳ್ಬಿಟ್ಟಿದ್ರು. ಸೊ ಶಿವರಾಜ್ ಕುಮಾರ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ನೀವು ಹೊರಗಡೆ ಬಂದ ತಕ್ಷಣ ಫಸ್ಟ್ ಮೀಟ್ ಮಾಡಿದ ಅವರನ್ನೇ. ನನ್ನ ಫೇವರೇಟ್ ಮೇಡಮ್, ನಂಗೆ ಸಖತ್ ಇಷ್ಟ ಶಿವಣ್ಣ. ಏನೋ ನಿಮ್ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತೆ, ನಾನು ಕೇಳ್ಪಟ್ಟೆ. ಅದೇನೋ ಚರ್ಚೆ ಆಯ್ತಾ ಮೀಟ್ ಮಾಡಿದಾಗ? ಏನಂದ್ರು? ಮಾಡೋಣ ಅಂತಾರೆ ಮೇಡಮ್. ಅವ್ರೇನ್ ಅವರು ಸಖತ್, ನನಗೆ ಮುಂಚೆನೆ ಸಖತ್ ಇಷ್ಟ ಮೇಡಮ್. ಅದು ಹೆಂಗೆ ಸಿಂಕ್ ಆಯ್ತು ನೋಡಿ. ಬೆಳಿಗ್ಗೆ ಮಾತಾಡೋರಂತ ಶಿವಣ್ಣ, ಗಿಲ್ಲಿ ಗೆಲ್ಬೇಕು ಅಂತೆಲ್ಲ ಅಲ್ಲಿ ಮಾತಾಡೋರಂತ. ನೈಟ್ ನಾನ್ ಮಾತಾಡಿದ್ದೀನಿ ಶಿವಣ್ಣ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ. ನನ್ಗೆ ಹಿಂಗೆಲ್ಲ ಮಾಡ್ಬಿಟ್ಟು ಗಿಲ್ಲಿ ನನ್ಗೆ ಇಷ್ಟ ಅಂತ ಅವಾರ್ಡ್ ಫಂಕ್ಷನ್, ಕುಟುಂಬ ಅವಾರ್ಡ್ಸ್ ಮಾಡ್ತೀವಲ್ಲ, ಅಲ್ಲಿ ಹೇಳಿರ್ತಾರೆ. ನನ್ನ ಲೈಫಲ್ಲೇ ಮರೆಯಕ್ಕಾಗದೆ ಮೊದಲು ಯಾರಾದ್ರೂ ಅಷ್ಟು ಬೆಂತಟ್ಟಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನ ಮುಂದೆ ಹೇಳೋರೆ ಅಂದ್ರೆ, ಅಂತ ದೊಡ್ಡ ವ್ಯಕ್ತಿ ಹೇಳೋರೆ ಅಂದ್ರೆ, ನನ್ನ ಅದು ಐ ಪಾಯಿಂಟ್ ಯಾವುದು ನಿಮ್ಗೆ ನಿಮ್ ಲೈಫಲ್ಲಿ ನಿಮ್ಗೆ ಪ್ರೌಡ್ ಫೀಲ್ ಆಗಿದ್ದು ಐ ಪಾಯಿಂಟ್ ಯಾವುದು ಅಂತ ಇರ್ತದೆ. ನಾನು ಅದ್ ಬರ್ದಿರ್ತೀನಿ. ಆಮೇಲೆ ಸರಣ್ ಸರ್ ಸೆಲ್ಫಿ ಬೇಕು ಅವ್ರ ಜೊತೆ ಅಂತ ಒಂದ್ ಹೇಳಿರ್ತಾರೆ, ಅದನ್ನು ಅವೆಲ್ಲ ಬರ್ದಿರ್ತೀನಿ. ಅವಾಗ ಅದನ್ನ ಶಿವಣ್ಣ ಅಲ್ಲಿ ಹೇಳಿದ್ರು. ಏನಂದ್ರು, ಗಿಲ್ಲಿ ನೋಡು ಬೆಳಿಗ್ಗೆ ನಾನ್ ಮಾತಾಡಿದೀನಿ, ಸಂಜೆ ನೀನ್ ಮಾತಾಡಿದ್ಯೆ, ಅದೇ ಗಿಲ್ಲಿ ಪ್ರೀತಿ ಅಂದ್ರೆ. ನೋಡು, ಅದ್ ನಮ್ಗೆ ಗೊತ್ತಿತ್ತ, ನಮ್ಗೆ ಗೊತ್ತಿಲ್ಲದೆ ಒಂದ್ ಆಗುತ್ತೆ ಗೊತ್ತಾ, ಅದೇ ಪ್ರೀತಿ ಅಂತೆಲ್ಲ. ಅಯ್ಯೋ ನಂಗೆ ಸತ್ಯೋಗ್ಲು ಹಿಂಗೆ ಇಷ್ಟಿಷ್ಟಲ್ಲಿ ಕೂತ್ಕೊಂಡ್ ಮಾತಾಡ್ತಾನೆ ಶಿವಣ್ಣ ಸರ್ ಜೊತೆಲಿ. ಅವ್ರು ಹೆಂಗೆ ಎಲ್ಲಾ ಹೇಳಿದ್ರು ಅಂದ್ರೆ ಮೇಡಮ್, ಗಿಲ್ಲಿ ಒಬ್ಬ ತಂದೆ ಒಬ್ಬ ಅಣ್ಣ ಮನೇಲಿದ್ರೆ ಹೆಂಗೆ ಬುದ್ಧಿವಾದ ಹೇಳ್ತಾರೆ, ಗಿಲ್ಲಿ ಈ ಟೈಮಲ್ಲಿ ನೀನ್ ದುಡುಕ್ಬಾರ್ದು, ನಿರ್ಧಾರ ತಗೋಬಾರ್ದು, ನೀನ್ ಕರೆಕ್ಟಾಗಿ ಹೆಜ್ಜೆ ಇಡ್ಬೇಕು, ಇವಾಗ ಮಾತಿನ ಮೇಲೆ ನಿಗಾ ಇರ್ಬೇಕು, ಎಲ್ಲಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೇಕು, ಆತರ ಎಲ್ಲ ಒಂದಷ್ಟು ಹೇಳ್ತಾನೆ ಮೇಡಮ್. ಅವ್ರ ಅನುಭವ ಅಲ್ಲ ಮೇಡಮ್ ಅದೆಲ್ಲ. ನಮ್ ಸುದೀಪಣ್ಣನು ಅಷ್ಟೇ. ಈ ರಕ್ಷಿತಾ ನಾನು ಇದ್ದಾಗ್ಲೇ, ರಕ್ಷಿತಾ ನಾವ್ ಇಬ್ರೇ ಉಳ್ಕೊಬಿಟ್ವಲ್ಲ, ಅವಾಗ್ಲೇ ಅಂದ್ರೆ ಸೈಡಲ್ಲಿ ಸೆಟಪ್ ಏನೋ ಎತ್ತಾ ಇದ್ರು, ಸೈಡಲ್ಲಿ ನಿಂತಿದ್ದು. ನೋಡ್ರಿ, ನಿಮ್ ಇಬ್ಬರಿಗೂ ಒಂದೇ ಒಂದ್ ಮಾತು ಹೇಳುದು, ನೀವು ಗೆಲ್ಬೋದು ಇಲ್ಲ ಇವ್ರು ಗೆಲ್ಬೋದು, ಇಬ್ರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು. ನೀವಿಬ್ರು ಯಾರೇ ಗೆದ್ರು ತಲೆಗೆ ತಗೊಳಕ್ ಹೋಗ್ಬೇಡಿ. ತಲೆಗೆ ತಗೊಳ್ದೇನೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ ಕಲೀರಿ ಫಸ್ಟ್, ದುಡುಕ್ಬೇಡ್ರಿ ಅಂತ ಅವರು ಅಷ್ಟು ನೀಟಾಗಿ ಮನೆಗೆ ಹೋದ್ಮೇಲೆ ಹೇಳಿದ್ರು. ಅದನ್ನ ಓದೋರೆಲ್ಲ ಹೇಳ್ತಾರೆ ಮೇಡಮ್. ನಮ್ಮ ತರುಣಣ್ಣ ಸಿಕ್ಕಿದ್ರು, ತರುಣ್ ಸುಧೀರ್ ಸರ್, ಅವರು ಅದೇ ಹೇಳಿದ್ದು, ಗಿಲ್ಲಿ ನಿನ್ಗೆ ಏನೋ ಒಂದು ಎಲ್ರಿಗೂ ಸಿಗಲ್ಲ, ಇದು ಸಿಕ್ಕೈತೆ ಅಂದ್ಮೇಲೆ ಅದನ್ನ ಯೂಸ್ ಮಾಡ್ಕೋ ಕರೆಕ್ಟ್ ಆಗಿ ಅಂತೆಲ್ಲ. ಸಿಕ್ತವ್ರೆಲ್ಲ ಅಂದ್ರೆ ನಾನು ಯಾರು ಮೀಟ್ ಮಾಡ್ಕೋತೀನಿ ಅವ್ರೆಲ್ಲ ಅದು ಹೇಳ್ತಾರೆ ಮೇಡಮ್. ಸೊ ನಾವು ನೋಡಿದ್ದು ಫಿನಾಲೆಲಿ ನೀವು ಗೆದ್ದಾಗ ಸುದೀಪ್ ಸರ್ ಮುಖನೇ ಹಿಂಗೇ ನೋಡ್ತಾ ಇರ್ತೀರಾ, ಯಾರು ಕೈ ಎತ್ತುತ್ತಾರೆ ಅಂತ. ನಿಮ್ ಕೈ ಎತ್ತಿದಾಗ ಯೂಶಲಿ ಅದೊಂದು ಜೋಶ್ ಅಥವಾ ಎದ್ದು ಹಾರೋದು, ಕುಣಿಯೋದು, ಬೀಳೋದು ಇಂಥದ್ದೆಲ್ಲ ಇರುತ್ತೆ. ಇಷ್ಟು ಕಾಮ್ ಅಂಡ್ ಸೆಟಲ್ಡ್ ಆಗಿ ಹೆಂಗ್ ತಗೊಂಡ್ರಿ ಇಲ್ಲಿ ಆ ಸಕ್ಸಸ್ ನ ಅಥವಾ ವಿನ್ ಅನ್ನ ನೀವು ಆ ಸ್ಟೇಜ್ ಮೇಲೆ? ಮೇಡಮ್ ಅದು ಇನ್ನೊಂದ್ಸತಿ ಹೆಂಗೆ, ಅದು ಕೈ ಎತ್ತಿದ ತಕ್ಷಣ ಹೆಂಗಾಯ್ತು, ಫಸ್ಟೇ ಒಂದ್ಸಲಿ ಹಿಂಗೆ ಇದ್ ಮಾಡಿದ್ರು, ತಮಾಷೆ ಮಾಡಿದ್ರು. ನನ್ಗೆ ಅಲ್ಲಿ ಮೀಟ್ ಡ್ರಾಪ್ ಆಗ್ಬಿಡ್ತು. ಅಯ್ಯಯ್ಯೋ, ಫಸ್ಟ್ ನನಗೆ ಟಚ್ ಮಾಡ್ತಾರೆ, ಮೋಸ್ಟ್ಲಿ ಸೆಕೆಂಡ್ ಅವಳ ಕೈ ರಿಯಲ್ ಆಗಿ ಎತ್ಬಿಡ್ಬೋದೇನೋ ರಕ್ಷಿತ್ ಏನಪ್ಪ ಅಂದ್ರೆ ನಾನು ಇಲ್ವೇನೋ ಅಂತ ನಾನು ಅನ್ಕೊಂಡಿದ್ದು. ತಿರ್ಗಿ ಸೆಕೆಂಡ್ ಎತ್ತಿದ್ರು. ಎತ್ತಿದ ತಕ್ಷಣ ನನ್ಗೆ ಹೆಂಗಾಗ್ಬಿಡ್ತು, ಆ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅಂದ್ರೆ ಅಷ್ಟೊಂದೆಲ್ಲ ಇದ್ ಮಾಡೋದ್ಕಿಂತ ಸರಿ ಗೆದ್ದಿದ್ದನ್ನ ಮನ್ಸಲ್ಲೇ ನೋಡ್ಬೇಕು. ಅಲ್ಲೆಲ್ಲ ಕೂತಿದ್ರು ಮೇಡಮ್, ಎಲ್ಲಾರ ಅಪ್ಪ ಅಮ್ಮನೂ ಸಖತ್, ಬೇರೆಯವ್ರು ಫ್ಯಾಮಿಲಿಯವ್ರು ಬಂದಿದ್ರು, ಎಲ್ಲ ಸಖತ್ ಚಪ್ಪಳೆ ತಟ್ಟು ಖುಷಿ ಪಡ್ತಾರೆ. ಅದ್ ನೋಡ್ಬೇಕಾಗಿತ್ತು ಮೇಡಮ್ ಆ ಮೂಮೆಂಟ್. ನಾನು ಅದನ್ನ ಎಂಜಾಯ್ ಮಾಡ್ಬೇಕಾಗಿತ್ತು. ಸುದೀಪಣ್ಣ ಹಿಂಗ್ ತಪ್ಕೊಂಡು ಹಿಂಗೆಲ್ಲ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು, ಅದೆಲ್ಲ ನೋಡ್ಬಿಟ್ಟು ನಾನು ಹಂಗ್ ಸೈಲೆಂಟ್ ಆಗ್ಬಿಟ್ಟೆ. ಅಬ್ಬಾ ಸಾಕಪ್ಪ, ಸಾರ್ಥಕ ಆಯ್ತು ಅಂತ. ಅಂದ್ರೆ ಆ ಮಿನಿಟ್ ಅಲ್ಲಿ ಏನು ಅದೊಂದು ಎಮೋಷನ್ ಅಥವಾ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಅದು ಗೊತ್ತೇ ಆಗಲ್ಲ ನಿಮ್ಗೆ. ಸಡನ್ ಆಗಿ ಒಳಗಡೆ ಇರ್ತೀವಿ, ಯಾವ ಪ್ರಪಂಚ ಹೊರಗಡೆ ಏನು ಗೊತ್ತೇ ಇರಲ್ಲ ನಮಗೆ. ಒಂದ್ ಅಷ್ಟು ಜನದ ಜೊತೆ ಬದುಕ್ತಾ ಇರ್ತೀವಿ, ಅದೇ ಪ್ರಪಂಚ. ಒಂದ್ 4 ಗೋಡೆ ಮಧ್ಯೆ ಇರ್ತೀವಿ. ಈಗ ಸುಮ್ನೆ ನೀವು ಅಬ್ಸರ್ವ್ ಮಾಡಿ, ನಾವು ನಮ್ ಸ್ವಂತ ಮನೆ ಏನಿರ್ತದೆ ಗೊತ್ತಾ, ನಾವು ಮನೆ ಇರ್ತೀವಲ್ಲ, ಅಲ್ಲೇ ನಾವು 24 ಗಂಟೆ ಇರಲ್ಲ. 24 ಗಂಟೆ ಒಂದಿನೂ ಇರಲ್ಲ. ನಾವು ಆಚೆಗೆ ಬಂದೇ ಬರ್ತೀವಿ ಒಂದು 10 ನಿಮಿಷನಾದ್ರು. ಅಲ್ಲಿ 113, 114 ದಿನ ಅಲ್ಲೇ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಡನ್ ಆಗಿ ಆಚೆಗೆ ಬಂದ ತಕ್ಷಣ ಅದು ಹೆಂಗಾಗ್ಬಿಡ್ತದೆ, ಜನ ಅವ್ರೆಲ್ಲ ನೋಡ್ಬಿಟ್ಟು ಆ ಕ್ರೇಜು, ಅದು ಹಿಂಗ್ ಕೂಗ್ತಾ ಇರೋದು ಒಳಗಡೆ, ಅದೆಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಆಗ್ಬಿಡ್ತು. ಓಕೆ, ಒಂದ್ ಕೈಯಲ್ಲಿ ನೀವು, ಇನ್ನೊಂದ್ ಕೈಯಲ್ಲಿ ಕಾವ್ಯ ಅವ್ರು ಇರ್ಬೇಕು ಅಂತ ಏನಾದ್ರು ಅನ್ಸಿತ್ತಾ? ಸುದೀಪ್ ಸರ್ ಹಿಡ್ಕೊಳ್ಬೇಕಾಗಿತ್ತು ಕೈ? ಏನಿಲ್ಲ ಮೇಡಮ್, ಕಾವ್ಯ, ರಕ್ಷಿತಾ, ರಘುವಣ ಎಲ್ಲಾರು ಅಂದ್ರೆ ನನಗೆ ಸಖತ್ ಆತ್ಮೀಯರು ಇವರು. ಆತರ ಏನ್ ಅನ್ಸಿಲ್ಲ ಮೇಡಮ್. ರಕ್ಷಿತಾನು ಖುಷಿನೇ, ಕಾವ್ಯನೂ ಇರಬೇಕಿತ್ತು, ರಕ್ಷಿತಾ ಅವಳಲ್ಲ ಅದು ಖುಷಿನೇ, ರಘುವಣ ಇದ್ದಿದ್ರು ಖುಷಿನೇ.
ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ವೀಕೆಂಡ್ ಅಲ್ಲಿ ಬರ್ತಾ ಇದ್ರು, ನಿಮ್ಗೆಲ್ಲ ಒಂದು ಎಚ್ಚರಿಕೆ ಕೊಡ್ತಾ ಇದ್ರು. ಅಂದ್ರೆ ಪ್ರತಿ ಸತಿ ಜನನು ಆಕ್ಚುಲಿ ಅಂತ ಇದ್ದಿದ್ದು ಗಿಲ್ಲಿನೇ ಗೆಲ್ಲೋದು, ಹಿಂಟ್ ಕೊಟ್ರು ಸುದೀಪ್ ಸರ್, ಹಿಂಟ್ ಕೊಟ್ರು ಸುದೀಪ್ ಸರ್ ಅಂತಿದ್ರು. ಮೇಡಮ್ ಅದೇ ನಾವೇನಾದ್ರು ತಪ್ಪು ಮಾಡಿಲ್ಲ ಅಂದ್ರೆ, ನಾನು ಪರ್ಸನಲಿ ನಾನೇನಾರು ಜಾಸ್ತಿ ತಪ್ಪುಗಳು ಮಾಡಿಲ್ಲ ಅಂದ್ರೆ ಅದಕ್ಕೆ ಸುದೀಪಣ್ಣನೇ ಕಾರಣ. ಅವರು ಬಂದು ಹೇಳೋರು ವೀಕೆಂಡ್ ಅಲ್ಲಿ, ಗಿಲ್ಲಿ ಒಂದ್ಸತಿ ಹೇಳಿದ್ರು ಚೆನ್ನಾಗಿ, ಅದು ನಾನು ತಗೊಂಡೆ ಅದನ್ನ ಪರ್ಸನಲ್ ಆಗಿ. ನಂಗೆ ಇದು ಸುದೀಪಣ್ಣ ಹೇಳ್ತವ್ರೆ ಅಂದ್ರೆ ಏನೋ ಐತೆ ಅಂತ ಅನ್ನಿಸುದು. ಗಿಲ್ಲಿ, ನೀವು ನಾಲ್ಗೆಯಿಂದಾನೇ ಇಲ್ಲಿವರೆಗೂ ಬಂದಿದ್ದೀರಾ, ಮಾತು ನೀವು ನಾಲ್ಗೆಯಿಂದಾನೇ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ಅದೇ ನಾಲ್ಗೆ ನಿಮಗ್ ಮುಳ್ಳಾಗಬಾರ್ದು, ನಾಳೆ ದಿನ ಹುಷಾರಾಗಿರಿ ಅಂತ ಅಲ್ಲಿ ಅವಾಗ ಬಂದು ಆತರ ಹೇಳೋರು. ಅದಂದಾಗ ಅಲ್ಲಿ ಕರೆಕ್ಷನ್ ಮಾಡ್ಕೊಂಡು ಫೈನಲ್ ವರ್ಗೂ ಬಂದಿದೆ ಮೇಡಮ್. ಅದ್ ಕರೆಕ್ಷನ್ ಯಾವನ್ ಮಾಡ್ಕೊಂಡಿರಲ್ಲ, ಯಾರು ಮಾಡ್ಕೊಂಡಿರಲ್ಲ ಅವರು ನಾಮಿನೇಷನ್ ಎಲಿಮಿನೇಷನ್ ಆಗ್ಬೋದು. ಅದೊಂದು ಸೆನ್ಸಿಬಲ್ ಇರಬೇಕು ಮೇಡಮ್. ಆಮೇಲೆ ಅವ್ರು ಹೊಗಳ್ದಾಗ ಏನ್ ಕಿಂಗ್ ಅಂತವ್ರೆ, ಸುದೀಪಣ್ಣ ಹೊಗಳ್ತವ್ರಲ್ಲ, ಅದೆಲ್ಲ ಅದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆಟಕ್ಕೆ ಈಸಿ ಆಯ್ತದೆ. ಫೈನ್. ಅಂದ್ರೆ ಈಗ ನೀವಂದ್ರೆ ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಇದನ್ನ ಹೆಂಗ್ ಕಾಪಾಡ್ಕೊಳ್ತೀರಾ? ಅದೇ ಮೇಡಮ್ ಭಯ, ಸಿಕ್ಕಾಬಟ್ಟೆ ಭಯ, ದೊಡ್ಡ ಭಯ ಅಂದ್ರೆ ಖುಷಿಗಿಂತ ದೊಡ್ಡ ಭಯ ಮೇಡಮ್. ಎಲ್ಲಿ ಏನಾಗ್ಬಿಡ್ತದೋ ಇಲ್ಲಿ ನೋಡಿ, ಇಲ್ಲಿ ಕಟ್ಕ ಇಲ್ಲಿವರೆಗೂ ಬಂದಿದೀವಿ ಅಂದ್ಮೇಲೆ ಯಾವ್ದೋ ಒಂದ್ ಸಣ್ಣ ಕೆಳಗಡೆ ಸಣ್ಣ ಒಂದು ಇಟ್ಕೆ ಹಿಂಗ್ ಜಾರ್ಬಿಟ್ರು ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಅದು ಈಗ್ಲೂ ಕಾಡ್ತಾನೆ ಇರ್ತದೆ ಮೇಡಮ್. ಅದು ಏನಿದು ಏನು ಹೆಂಗೆ ಅಂದ್ರೆ ಗೊತ್ತಿಲ್ಲ ಮೇಡಮ್. ನನಗೆ ಫಸ್ಟ್ ಅಲ್ಲೂ ಇದು ಎಲ್ರ ಲೈಫಲ್ಲೂ ಫಸ್ಟ್ ಟೈಮ್ ಎಲ್ಲೋ ಈ ತರದ್ದು ಒಂದು ಆಗೋದು. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ಲ, ಅದು ಕಲ್ತಿರ್ಬೇಕಲ್ಲ. ಈಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇಲ್ವಲ್ಲ ನನಗೆ ಅದ್ರ ಮೇಲೆ. ಆಮೇಲೆ ನಾನು ಏನು ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ 26-27 ವರ್ಷ, ಈ ಹುಡುಗ ಬುದ್ಧಿ ಬೇರೆ. ನಾನು ಏನಾಗ್ಬಿಡ್ತದೋ ಏನೋ, ಜನರ ಪ್ರೀತಿಯಲ್ಲಿ ಮತ್ತೆ ಕಳ್ಕೊಬಿಟ್ಟನೋ ಏನೋ, ಅದು ಕಾಡ್ತಾನೆ ಇರ್ತದೆ ಯಾವಾಗ್ಲೂ. ಜಗ್ಗೇಶ್ ಅವ್ರದ್ದು ಒಂದು ಡೈಲಾಗ್ ಅಥವಾ ವಿಡಿಯೋ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿತ್ತು ಫಿನಾಲೆಗೂ ಮುಂಚೆ. ಅಂದ್ರೆ ಬರ್ದಿಟ್ಕೊಂಬಿಡಿ ನೀವು, ಮುಂದಿನ ಹೊತ್ತಿಗೆ ನೀನೊಂದು ಗನ್ ಮ್ಯಾನ್ ಇಟ್ಕೊಂಡಿರ್ತೀಯ, ಬಾಡಿ ಗಾರ್ಡ್ಸ್ ಇರುತ್ತೆ ನಿನಗೆ ಅಂತೆಲ್ಲ. ಆಲ್ಮೋಸ್ಟ್ ಅದು ನಿಜಾನೇ ಆಗಿದೆ. ಭವಿಷ್ಯ ಏನ್ ಹೇಳ್ತಿರೋದು ಅವ್ರಿಗೆ? ಅದೇ ಜಗ್ಗೇಶ್ ಅಣ್ಣಂಗೆ ಅವ್ರು ಏನೋ ಹೇಳೋರು ಅದು ಆಯ್ತದೆ ಅಂದ್ರೆ ನಿಜವಾಗ್ಲೂ ಅವ್ರು ಬಾಯಲ್ಲಿ ಸರಸ್ವತಿ ಇರ್ಬೇಕು ಮೇಡಮ್. ಅದೇ ಅದು ಅನುಭವ ಅಲ್ವ ಮೇಡಮ್, ಅದೆಲ್ಲ ಒಂದು ಅನುಭವ. ಅವನ್ನೆಲ್ಲ ಅವ್ರೇನೋ ಒಂದು ಮಾತು ಹೇಳ್ತಾರೆ ಅಂದ್ರೆ ಅಷ್ಟು ತೂಕ ಇರ್ತದೆ ಅಂತ. ಅಷ್ಟು ತೂಕ ಏಂತಕ್ಕೆ ಇರ್ತದೆ ಅಂದ್ರೆ ಆ ಅನುಭವ. ಏನೋ ಆ ಟೈಮಲ್ಲಿ ಏನೋ ಅನ್ಸಿರ್ತದೆ ಹೇಳಿರ್ತಾರೆ, ಬಟ್ ಅದು ನಿಜ ಆದಾಗ ಹೆಂಗಿರ್ತದೆ ಆ ಟೈಮಲ್ಲಿ ಆಗಬಹುದು. ಜಗ್ಗೇಶ್ ಅಣ್ಣ ಹೇಳೋರೆ ಅಂದ್ರೆ ಆಗಬಹುದು ಅಂತ ಅನ್ಕೊಂಡಿರ್ತೀವಿ. ಅದು ಆಗ್ಬಿಟ್ರೆ ಹೆಂಗಿರ್ತದೆ ನೋಡಿ, ಸಡನ್ ಆಗಿ ಆಗೋಯ್ತಲ್ಲ ಅನ್ನೋತರ. ಅದು ಹೆಂಗ್ ಸಿಂಕ್ ಆಯ್ತು ನೋಡಿ ಅಣ್ಣ ಹೇಳಿರೋದಕ್ಕೂ ಅದಕ್ಕೂ. ಈಗ ಗಿಲ್ಲಿ ಕನ್ಸೇನಿತ್ತು ಬಿಗ್ ಬಾಸ್ ಮನೇಲಿ ನಲ್ಲಿ ಮುಳೆಬೇಕು ಅಂತ ಕೇಳಿದ್ರೆ ತಟ್ಟೆ ತುಂಬಾ ಕೊಟ್ರು, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಇನ್ಫ್ಯಾಕ್ಟ್, ಆಯ್ತಾ? ಅದಾದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಒಂದು ಆಸೆ ಇತ್ತಲ್ಲ, ಅದು ಈಡೇರ್ಲೇ ಇಲ್ವಲ್ಲ? ಅದು 3 ಇದ್ದಿದ್ದು 3ರಲ್ಲಿ ಒಂದೇ ಮಾಡ್ತಿದ್ದು. ಅದು ಸಿನಿಮಾನ ನನಗೆ ಸಕ್ಕತ್ ಇಷ್ಟ ಆಯ್ತು. ಯಾವ ಸಿನಿಮಾ ಪರ್ಟಿಕ್ಯುಲರ್ ಕೇಳಿದ್ರ ಇಂಥದ್ದೇ ಬೇಕು ಅಂತ? ಪರ್ಟಿಕ್ಯುಲರ್ ಏನು ಕೇಳಿಲ್ಲ. ನನಗೆ ಕರಿಯ ಪಿಕ್ಚರ್ ಬಾರಿ ಇಷ್ಟ, ದರ್ಶನ್ ಸರ್ದು. ಅದು ನನ್ಗೆ ಯಾವ್ದು ಹಾಕಿದ್ರು, ನಂಗೆ ಸುದೀಪ್ ಅಣ್ಣನ್ ಮಾರ್ಕ್ ಹಾಕ್ಬಿಟ್ರು ನೋಡ್ತಿದ್ದೆ ನಾನು. ನಂಗೆ ಸಖತ್ತು ಆ ಸಾಂಗ್ ಎಲ್ಲ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಯಾವ್ದು ಹಾಕಿದ್ರು ನೋಡುವೆ, ಚೆನ್ನಾಗಿರೋ ಸಿನಿಮಾ ಒಂದ್ ಸಿನಿಮಾ ಹಾಕಿ ಅಂತ ಹೇಳಿದೆ, ಮಿಸ್ ಆಗುತ್ತೆ. ಈಗ ಹೊರಗಡೆ ಬಂದ್ಮೇಲೆ ಟೈಮ್ ಆಗುತ್ತಲ್ಲ ಅವಾಗ ನೋಡಿ, ಓಕೆನಾ? ಮತ್ತೊಂದು ವಿಷಯ, ಇಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ನೀವು ಮನೆ ಒಳಗಡೆ ಇದ್ದ ಸಂದರ್ಭದಲ್ಲಿ ರೆಸ್ಪಾನ್ಸ್ ಬಗ್ಗೆ ನಿಮ್ಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರ್ಬೋದು. ಜನ ಅದರಲ್ಲೂ ನಿಮ್ಮನ್ನ ತುಂಬಾ ಇಷ್ಟಪಟ್ಟು. ದರ್ಶನ್ ಸರ್ ಮೀಟ್ ಮಾಡಿ ಸಂದರ್ಭ ಹೇಳಿ, ಅಂದ್ರೆ ಅವರೇ ಕರೆದು ನೀನ್ ಪ್ರಾಪರ್ಟಿ ಕಾಮಿಡಿ ಮಾಡ್ತೀಯ, ನೀನ್ ನಂಗೆ ಗೊತ್ತು ಅಂತ ಹೇಳಿದ್ದು, ಆ ಸಂದರ್ಭ ಹೆಂಗಿತ್ತು? ದರ್ಶನ್ ಸರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್. ಅದು ದರ್ಶನ್ ಮುಗಿಸ್ಕೊ ಹೋಯ್ತಾ ಇದ್ರು, ಶೂಟಿಂಗ್ ಮುಗಿಸ್ಕೊಂಡು ಅಂದ್ರೆ 6 ಗಂಟೆಗೆ ಮುಗಿಸ್ತಿದ್ದು. ನಂದು ಅವ್ರದ್ದಾದ್ಮೇಲೆ ನನ್ ಸೀನ್ ಇತ್ತು, ನಾನು ಈ ಕಡೆಯಿಂದ ಹೋಯ್ತಾ ಇದ್ದೆ. ಅಣ್ಣ ಹೋಯ್ತವ್ರೆ ಅನ್ಬಿಟ್ಟು ಹಿಂಗ್ ಸೈಡಲ್ಲಿ ನಿಂತಿದ್ದೆ ಸುಮ್ನೆ ಕೈ ಕಟ್ಕೊಂಡು. ಈಗ ನೋಡಿ ಇಲ್ಲಿ ನೋಡಿ ಹಿಂಗೆ ಹೋಯ್ತಾ ಇದ್ರು, ಹಿಂಗ್ ನೋಡಿದ್ರು, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ನೋಡಿದ್ರು. ನೋಡಿದ ತಕ್ಷಣ ನನಗೆ ಶಾಸ್ತ್ರ ಇಲ್ಲಿ ನೋಡ್ತವ್ರೆ ಅಂತ, ಬನ್ನಿ ಇಲ್ಲಿ ಅಂದ್ರು. ನಾನು ಯಾರೋ ಪಕ್ಕದಲ್ಲಿರೋರು ಕರೀತವ್ರೆ ಕರೆದ್ರು. ಕರೆದಾದ್ಮೇಲೆ ಸಖತ್ತು ಇಷ್ಟ, ನೀವು ಮಾಡ್ತಾ ಇರಲ್ಲ ಪ್ರಾಪರ್ಟಿ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಮಾಡೋರು ಪ್ರಾಪರ್ಟಿ ಬಂದ್ಮೇಲೆ 100 ಬನ್ನೂರು ಅನ್ನೋದು ನಿಮ್ಮ ಹತ್ರ ಮಾಡಿಸ್ತಿದ್ರು, ಅವರು ಹೇಳ್ತಿದ್ದು ದರ್ಶನ ಹೇಳ್ತಿದ್ದು. ದರ್ಶನ ಹಂಗೆಲ್ಲ ಹೇಳ್ಬಿಟ್ರು ನನಗೆ, ಹಿಂಗ್ ತಪ್ಕೊಂಡ್ ಹೆಗಲ್ ಮೇಲೆ ಕೈ ಹಾಕೊಂಡು ಹಂಗೆಲ್ಲ ಹೇಳ್ಬಿಟ್ರು. ಹೇಳ್ದಾಗ ಸಖತ್ ಖುಷಿ ಆಗೋಯ್ತು ನನಗೆ, ದರ್ಶನ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಅದಾದ್ಮೇಲೆ ಇನ್ನೊಂದ್ ದಿನ ಇಂಟರ್ವಲ್ ಸೀನ್ ಐತೆ ನೋಡ್ರಿ, ನಾನು ಇಂಟರ್ವಲ್ ಸೀನ್ ಅಲ್ಲಿ ಅಣ್ಣ ಬಂದು ಇಳಿತಾರೆ, ನನ್ಗೆ ಸೈಡಲ್ಲಿ ಕೂತಿರ್ತೀನಿ ಅಲ್ಲ, ನಾನು ಅಲ್ಲಿ ಅಣ್ಣ ಅಲ್ಲಿ ನಿಂತಿದ್ರು, ನಾನು ಇಲ್ಲಿ ಕೂತಿದ್ದೆ. ಕೂತಿರ್ಬೇಕಾದ್ರೆ
ಡೈರೆಕ್ಟರ್ಗೆ ಹೇಳ್ತವ್ರೆ, ಏನಂತ? ಅವ್ರು ಗೊತ್ತಾ ನಿಮ್ಗೆ ಕಾಮಿಡಿ ಎಲ್ಲ ನೋಡಿದಿರ ನೀವು, ಸಖತ್ತಾಗಿ ಮಾಡ್ತಾರೆ ಅಂತ. ನಂಗೆ ಅವ್ರು ಸಿಕ್ತಾಗೆಲ್ಲ ಹೇಳಿದ್ರು ಅಣ್ಣ ದರ್ಶನ್ ಅಣ್ಣ. ನಂಗೆ ಸಖತ್ ಖುಷಿ ಮೇಡಮ್. ಒಂದ್ 3 ಸತಿ ಶೂಟಿಂಗ್ ಸ್ಪಾಟ್ ಅಂದ್ರೆ ಅವ್ರದ್ದು ನಮ್ದು ಅಣ್ಣಂದು ನಮ್ದು ಇದ್ದಿದ್ದು. ಅವಾಗೆಲ್ಲ ಹೇಳೋರು ಏನಾರು ಒಂದು, ಅದ್ ಚೆನ್ನಾಗ್ ಮಾಡಿದ್ರಿ, ಆ ಪ್ರಾಪರ್ಟಿ ಕಾಮಿಡಿ ಚೆನ್ನಾಗ್ ಮಾಡಿದ್ರಿ, ಇದು ಚೆನ್ನಾಗ್ ಮಾಡಿದ್ರಿ, ಆ ಶೋ ಅಲ್ಲಿ ಚೆನ್ನಾಗಿತ್ತು ಹೇಳೋರು. ಸಖತ್ತು ಸಪೋರ್ಟ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ರಿ ಮೇಡಮ್. ಅದು ಮಾತ್ರ. ನೀವು ಮಾಡಿರೋ ಪ್ರಾಪರ್ಟಿ ಕಾಮಿಡಿ ನಿಮ್ ಫೇವ್ರೇಟ್ ಯಾವ್ದು ಗಿಲ್ಲಿ? ಇದು ಕಂಟಿ, ಆಮೇಲೆ ಕೋಲಾರ, ಇದು ಬನ್ನೂರು, ಅವೆಲ್ಲ ಸಖತ್ ಇಷ್ಟ. ಓಕೆ, ಬಿಗ್ ಬಾಸ್ ಮನೆಯಿಂದ ಕಲ್ತಿದ್ದೇನು? 113, 114 ದಿವಸ ಇದ್ರಿ, ಏನ್ ಕಲ್ತಿದ್ದೀರಾ? ಮೇಡಮ್ ನಾವ್ ಹೆಂಗಿರ್ತೀವಿ ಹಂಗೆ ಇದ್ಬಿಟ್ರೆ ಸಾಕು ಮೇಡಮ್. ಅದನ್ನು ಜೀವನದಲ್ಲಿ ಶುಗರ್ ಕೋಟಿಂಗ್ ಇರಬಾರ್ದು ಅಂತ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ನಾವು ಬದುಕ್ತಾ ಇರೋದೇ ಅದು ಮೇಡಮ್. ಹೊರಗಡೆ ಅನ್ಸುತ್ತೆ, ಒಳಗಡೆ ಇದ್ದಾಗ ಅದು ಹಂಗ ಅನ್ಸುತ್ತೆ ಮೇಡಮ್, ಸತ್ಯವಾಗ್ಲೂ. ಈಗ ನೀವು ನನಗೆ ನೀವು ಅಂದ್ರೆ ನೀವು ಏನೋ ಮನಸ್ತಾಪ ಇರ್ತದೆ, ನೀವು ಅಂದ್ರೆ ನನ್ಗೆ ಇಷ್ಟನೇ ಇರಲ್ಲ, ನೀವು ಸಿಕ್ತೀರ ನನಗೆ, ನಾನು ಏನ್ ಮಾಡ್ತೀನಿ, ಅವರೆಲ್ಲೋ ಬೇಜಾರು ಮಾಡ್ಕೊಬಿಟ್ಟಾರ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ನೀವು ಹೋದ್ಮೇಲೆ ಮಾತಾಡ್ತೀನಿ, ಅಯ್ಯೋ ಅದೇ ಮಕ್ಕವಾಡ ಮೇಡಮ್. ನಾವು ಬದುಕ್ತಾ ಇರೋದೇ ಅದು ಅನಿಸ್ಬಿಡ್ತದೆ. ಒಳಗಡೆ ಹಂಗಿಲ್ಲ, ನೀ ಅನ್ಸುದ್ದು ಹೇಳ್ಬೇಕು. ನೀನು ಸೈಡಲ್ಲಿ ನಿಂತ್ಕ ಮಾತಾಡ್ಬಿಟ್ಟರು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ತದೆ. ಅಲ್ಲಾಗಿದ್ದು ಆ ಮೂಮೆಂಟ್ಗೆ ಏನ್ ಅನ್ಸುತ್ತೆ ಅಲ್ಲೇ ಹೇಳ್ಬೇಕು ಅದನ್ನ. ಅದು ನಂಗೆ ಸಖತ್ ಇಷ್ಟ ಆಯ್ತು ಮೇಡಮ್. ಮಕ್ಕವಾಡ ಇರಬಾರ್ದು, ಮಕ್ಕವಾಡ ಇಟ್ಕೊಂಡು ಬದುಕಬಾರ್ದು ಅಂತ ಅನಿಸ್ತು ಮೇಡಮ್. ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಏನು? ಅದೇ ವ್ಯಕ್ತಿತ್ವದ ಆಟ. ನಿಮ್ ವ್ಯಕ್ತಿತ್ವದ ಮೇಲೆ ಎಷ್ಟು ಪರಿಣಾಮ ಬೀರ್ತು ಬಿಗ್ ಬಾಸ್? ಮತ್ತೆ ಆ ಟ್ರಿಗರ್ ಆಗ್ತಾ ಇದ್ರಲ್ಲ ಜಗಳ, ಅದ್ ಯಾಕೆ ಅಶ್ವಿನಿ ಜೊತೆ ಅಷ್ಟೊಂದು ಟ್ರಿಗರ್ ಆಗಿದ್ದು? ಟ್ರಿಗರ್ ಆಗ್ತಾ ಇದ್ರಲ್ಲ ಅದ್ ಯಾಕೆ? ಅಂದ್ರೆ ತಾಳ್ಮೆ ಅನ್ನೋದು ಕಳ್ದು ಹೋಗುತ್ತಾ ಅಲ್ಲಿ? ಅಶ್ವಿನಿ ಜೊತೆನೆ ಯಾಕೆ ಅಷ್ಟೊಂದು? ಆ ಟೈಮಲ್ಲಿ ಹಂಗ ಅನ್ಸುತ್ತೆ ಮೇಡಮ್. ಅದೇನೋ ನಮ್ಗೂ ಅವ್ರಿಗೂ ಆ ವೈಬ್ ಮ್ಯಾಚ್ ಆಯ್ತಿರ್ಲಿಲ್ಲ. ಅವ್ರೇನಾರ ಒಂದ್ ಅನ್ಬಿಡುದು, ನಾನೇನಾರ ಒಂದ್ ಅನ್ಬಿಡುದು, ಅದಕ್ಕೆ ಜಗಳ ಸ್ಟಾರ್ಟ್ ಆಯ್ತಿದ್ದು. ಈಗ ಹೇಳಿದ್ರೆ ಬಿಗ್ ಬಾಸ್ ನಿಮ್ಮ ವ್ಯಕ್ತಿತ್ವದಲ್ಲಿ ಚೆನ್ನಾಗಿ ಅಂದ್ರೆ ಯಾವ ತರ ಚೇಂಜ್ ಆಯ್ತು ಅಂತ. ಮೇಡಮ್ ನನ್ನ ಲೈಫೇ ಚೇಂಜ್ ಆಗ್ಬಿಡ್ತು ಮೇಡಮ್. ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಆಗ್ಬಿಡ್ತು. ನಮ್ಮ ಮನೇಲಿ ಹೋಗ್ಬೇಕಾದ್ರೆ ಬೇಡ, ನೋಡು, ಯೋಚನೆ ಮಾಡು ಅಂತಿದ್ರೆ. ಯಾಕಂದ್ರೆ ಸುಮ್ನೆ ಕಾಲು ಎಳಿತಿ, ರೇಗಿಸ್ತಿ ಎಲ್ಲರೂ ನೀನು. ಆಮೇಲೆ ನಾವೇನೋ ತಗೋತೀವಿ, ನಮ್ಮನ್ನೇ ಬಿಡಲ್ಲ ನೀನು, ಮನೇಲಿ ಎಲ್ಲರೂ ರೇಗಿಸ್ತಾ ಇರ್ತೀವಿ. ನಮ್ದು ಸರಿ, ಅವ್ರು ಯಾರ್ಯಾರೋ ಪಾಪ ಬಂದಿರ್ತಾರ, ಅವ್ರು ಸುಮ್ನೆ ಇರ್ಬೇಕಲ್ಲ, ಅವ್ರ ಮನೆಯವ್ರು ಸುಮ್ನೆ ಇರ್ಬೇಕಲ್ವಾ, ಬೇಡ ಬೇಡ ಅಂತ ಹೇಳೋರು. ನಾನು ಒಳಗಡೆ ಹೋಗಿ ಬಂದ್ಮೇಲೆ ಸಖತ್ ನಮ್ಮ ಫ್ಯಾಮಿಲಿ ರೌಂಡ್ ನಮ್ಮ ಅಮ್ಮ ಬಂದ್ಮೇಲೆ ಸಖತ್ ಅವ್ರನ್ನ ಖುಷಿ ನೋಡೋಕಾಯ್ತಿಲ್ಲ ನನಗೆ. ಅಯ್ಯೋ ಮಗನೇ ನೀನ್ ಆಚೆ ಬಂದು ಒಂದೇ ಒಂದ್ಸಲ ನೋಡಪ್ಪ ಅಂತ ಸುಮ್ನೆ ಅಂದ್ರೆ ಹೇಳ್ ಕಳ್ಸಿರ್ತಾರಲ್ಲ, ಖುಷಿ ಆಗ್ಲಿ ಅಂತ. ಈಗ ಒಳಗಡೆ ಬರುವ ಅದೇ ನಾರ್ಮಲ್ ಆಗಿ ಹೇಳ್ತಾರೆ ಎಲ್ಲ, ನೀವೇನು ಇದ್ ಮಾಡ್ಬಾರ್ದು, ಅವ್ರಿಗೆ ಇದನ್ನ ಕರೆಕ್ಷನ್ ಮಾಡ್ಕೋ, ಇಂಟ್ ಕೊಡಬಾರ್ದು, ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗ್ ಆಡಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವ್ರು ಮೆಂಟಲಿ ತುಂಬಾ ಡ್ರೈ ಆಗ್ಬಿಟ್ಟಿರ್ತಾರೆ ಅಂತ ಹೇಳಿ ಕಳ್ಸಿರ್ತಾರೆ. ಇವರು ನಮ್ಮ ಅಪ್ಪ ನಮ್ಮವನು ಹಿಂಗೆ ನಾರ್ಮಲ್ ಆಗಿ ಹೇಳ್ತಾವ್ರೆ ಅಂತ ವಿಡಿಯೋ ಮಾಡ್ತಾರೆ ನೋಡಿ ಅಣ್ಣ. ಆಯ್ತಾ? ಇಂಟು ಅಂದ್ರೆ ಎಲ್ಲ ಬಂದವರೆಲ್ಲರೂ ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗಾಡಿ ಅಂತ ಇವ್ರು ಹಂಗೆ ಹೇಳ್ತಾರ ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಆಚೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಮೇಡಮ್. ಆಚೆಗೆ ಬಂದು ನೆಕ್ಸ್ಟ್ ನಿಮಿಷ ಕಪ್ತಕ್ಕಂತ ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗಿದ್ದು ಹಿಂಗೈತೆ ಹೊರಗಡೆ. ಯಾರು ಸ್ನೇಹಿತರು ಯಾರು ಬಿಗ್ ಬಾಸ್ ಮನೇಲಿ ಈಗ ನಿಮ್ಗೆ? ಎಲ್ರೂ ಸ್ನೇಹಿತರಲ್ಲ ಮೇಡಮ್. ಕ್ಲೋಸ್ ಯಾರು? ಅದೇ ಕಾವ್ಯ, ರಕ್ಷಿತಾ, ರಘುವಣ, ಇವರೇ. ವಿಲನ್ಗಳು ಯಾರು? ಬಿಗ್ ಬಾಸ್ ಸ್ಪರ್ಧಿಗಳು ಕೆಲವರು ಇದಾರ ಅಥವಾ ಕ್ಯಾಮ್ರಾನ ನಮ್ಮನ್ನ ಹಿಂಗ್ ತೋರಿಸಿದಾರೆ ಅಂತ ಯಾರು? ಕ್ಯಾಮ್ರಾ ಅಂತೂ ಅಲ್ಲ, ಯಾವ ಸಿಚುವೇಶನ್ ಎಲ್ರು ಒಂದೊಂದು ಟೈಮ್ ವಿಲನ್ ಆಗ್ಬಿಡ್ತಾರೆ ಮೇಡಮ್. ಕೆಲವೊಂದು ಟೈಮು ಕೆಲವೊಂದು ಗಳಿಗೆ ಎಲ್ರು ವಿಲನ್ಗಳೇ, ಎಲ್ರು ಹೀರೋಗಳೇ, ಎಲ್ರು ಫ್ರೆಂಡ್ಸೇ, ಎಲ್ರು ವೈರಿಗಳೇ, ಆತರ. ಇವಾಗ ಏನ್ ಗೊತ್ತಾ, ಕಾಣಿಸ್ತಿರಂಗ್ ದುಡ್ಡು ಮಾಡಿದ್ರೆ ಯಾರು ಕೇಳಲ್ಲ, ಹೆಂಗ್ ಖರ್ಚು ಮಾಡ್ತೀರಾ ಅಥವಾ ಹೆಂಗ್ ದುಡಿದ್ರಿ ಅಂತ. ಕಾಣಿಸಂಗ್ ದುಡ್ಡು ಮಾಡ್ಬಿಡ್ತೀರಾ ನೀವೀಗ ಅಲ್ವಾ? ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀವಿ ಅಂತ ದುಡ್ಡು. ಏನ್ ಮಾಡ್ತೀರಾ ದುಡ್ಡಲ್ಲಿ? ಹೆಂಗ್ ಖರ್ಚು ಮಾಡ್ತೀರಾ? ಅದೇ ಬಂದ್ಮೇಲೆ ದುಡ್ಡು ಕೈಗೆ ಬರ್ಲಿ ಅಂತ ಕೈಗೆ ಸುದೀಪಣ್ಣ ಕೊಟ್ರು. ಅವ ನೆಕ್ಸ್ಟ್ ಡೇನೆ ತಂದು ಕೊಟ್ಬಿಟ್ರು. ಅದೆಲ್ಲ ಬರ್ಲಿ, ಏನ್ ಮಾಡ್ಬೇಕು ಅಂದ್ರೆ ಜಮೀನ್ ನನಗೆ ತುಂಬಾ ಇಷ್ಟ. ಜಮೀನ್ ತಗೋಬೇಕು, ವ್ಯವಸಾಯ ಇದ್ ಮಾಡ್ಬೇಕು, ಈ ತರ ಎಲ್ಲ ತೆಂಗಿನ ಮರ, ಅಡಕೆ ಮರ ಎಲ್ಲ ಬೆಳೆಸ್ಬೇಕು ಅಂತ ಇಷ್ಟ. ಅದನ್ನ ಮಾಡ್ತೀನಿ ಮೇಡಮ್. ಮಗ ನಂಗೆ ಸ್ವಲ್ಪ ಬಂಗಾರ ಕೊಡ್ಸು ಅಂದಿಲ್ಲ ಅಮ್ಮ? ಅದೇ ಅವ್ರು ಹೇಳ್ದಂಗೆ ನಾನೇ ಮೊನ್ನೆ ಇಲ್ಲಿ ಸೋಗ್ ಬರೋಕ್ಕಿಂತ ಮುಂಚೆ ಕೇಳ್ತಾ ಇದ್ರು, ನನ್ಗೆ ಏನಾರ ಮಾಡಿಸ್ಕೊಡ್ಲಾ, ಹೋಯ್ತಾ ಇದೆ ಅಂತ. ನಾನೇ ಬಂಗಾರದಂತ ಮಗ ನಾನೇ ಬಿಡವ ಅಂತ ಸುಮ್ನೆ ತಮಾಷೆಗೆ ರೇಗ್ಸಕ್ಕೆ. ಈಗ ವಾಟ್ ನೆಕ್ಸ್ಟ್ ಗಿಲ್ಲಿ?
ಸಿನಿಮಾ ಆಫರ್ಸ್ ಎಲ್ಲ ಬರ್ತಾ ಇದೆಯಾ ಇವಾಗ? ಫುಲ್ ಈವೆಂಟ್ಸ್ ಅಲ್ಲಿ ಎಲ್ಲೋದ್ರು ವಿಶೇಷ ಆಕರ್ಷಣೆ, ವಿಶೇಷ ಅತಿಥಿ ಗಿಲ್ಲಿನೇ ಇವಾಗ. ಹ್ಞೂ ಮೇಡಮ್, ಸಿನಿಮಾ ಇದೆಲ್ಲ ಆಫರ್ಸ್ ಎಲ್ಲ ಬರ್ತದೆ. ಅದೇ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಈಗ ಒಂದ್ 4-5 ಹಿಂಗ್ ಬಂದ್ಬಿಡ್ತದೆ, ಆಪ್ಷನ್ಗಳು ಬಂದ್ಬಿಡ್ತವೆ ಗೊತ್ತಾ. ಹಿಂಗೆ ಸಿನಿಮಾ ಇನ್ನೊಂದೆಲ್ಲ ಬಂದ್ಬಿಡ್ತದೆ ಗೊತ್ತಾ. ಇವಾಗ ಜಾಣ್ತನ ಬೇಕು, ಇವಾಗ್ಲೇ ಮೇನ್ ಜಾಣ್ತನ ಬೇಕಾಗಿರೋದು. ಅದು ನಾನು ಅದ್ರಲ್ಲಿ ಎಷ್ಟು ಗೆಲ್ತೀನಿ ಎಷ್ಟು ಸೋಲ್ತೀನಿ ಅನ್ನೋದೇ ಮ್ಯಾಟರ್ ಆಗೋದಲ್ಲ ಮೇಡಮ್ ಇಲ್ಲಿಂದ. ಅದೇ ಚಾಲೆಂಜ್. ಏನ್ ಥಾಟ್ ಪ್ರೊಸೆಸ್ ಏನಿದೆ ಈಗ? ಪ್ರಾಪರ್ಟಿ ಕಾಮಿಡಿ ಮಾಡಿದ್ರಿ, ಬಿಗ್ ಬಾಸ್ ಆಯ್ತು, ನೆಕ್ಸ್ಟ್ ಜನ ನಿಮ್ಮನ್ನ ಯಾವ ತರ ನೆನಪಲ್ಲಿ ಇಟ್ಕೋಬೇಕು, ಏನ್ ಕೆಲಸ ಮಾಡ್ಬೇಕು ಅಂತಿದೆ ತಲೆಯಲ್ಲಿ? ಅದೇ ಕನ್ಫ್ಯೂಷನ್ ಮೇಡಮ್. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಈಗ ಜೀವನಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ದಾರಿ ಏನು ಅನ್ನೋದೇ ಅದ್ರಲ್ಲೇ ಅವನು ಇನ್ನು ನಾನು ಆ ಪ್ರೊಸೆಸ್ ನಡೀತಾನೆ ಅದೇ ತಲೆಯಲ್ಲಿ. ಏನ್ ಮಾಡುದು ಅಂತ ಅದ್ ನೋಡ್ಬೇಕು ಮೇಡಮ್ ಏನಾಯ್ತು. ಓಕೆ, ಒನ್ ವರ್ಡ್ ಅಥವಾ ಒಂದ್ ಲೈನ್ ಅಲ್ಲಿ ನಿಮ್ಮ ಒಪಿನಿಯನ್ ಹೇಳ್ತಾ ಹೋಗ್ಬೇಕು, ಓಕೆನಾ? ಕಾವ್ಯ ಕಾವು ಅನ್ನಿ, ಅದೇ ಚೆನ್ನಾಗಿ. ಕಾವು ಒಳ್ಳೆ ಹುಡುಗಿ. ಆಮೇಲೆ ಹೆಂಗೆ ಅವಳು ಕೊನೆವರೆಗೂ ಚೇಂಜ್ ಆಗಿಲ್ಲ. ಹೆಂಗಿದ್ರು ಮೊದಲನೇ ದಿನ ಬಂದಾಗ ಹೆಂಗಿದ್ರು ಹಂಗೆ ಇದ್ರು ಕೊನೆವರೆಗೂ. ಇದ್ದದನ್ನ ಇದ್ದಂಗೆ ಹೇಳ್ತಿದ್ರು. ಓಕೆ, ರಕ್ಷಿತಾ. ಆದ್ರೆ ಎಲ್ರಿಗೂ ಒಂದಷ್ಟು ಜನಕ್ಕೆ ಇದ್ದದ್ದು ಅಂದ್ರೆ ನಾವು ಜಾಸ್ತಿ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ದರಿಂದ ಒಂದ್ ತಾಯಿ ಪ್ರತಿರೂಪ ಅಂತ ಹೇಳ್ಬೋದು. ಅವಳು ಕೇರ್ ಮಾಡ್ತಿದ್ದು ಅದೆಲ್ಲ. ರಘುವಣ ಅಣ್ಣ ಒಬ್ಬ ಒಳ್ಳೆ ಗೈಡ್ ಮಾಡ್ತಾರೆ ಗೊತ್ತಾ ಮೇಡಮ್. ಹೋಗ್ ತಲೆ ಬಚ್ಕಬಾ, ಕರೆಕ್ಟ್ ಆಗಿರೋ ಬಟ್ಟೆ ಹಾಕೋ, ಕರೆಕ್ಟ್ ಆಗಿ ಕೂತ್ಕೋ ಅಂತ ಒಬ್ಬ ಅಣ್ಣ ಇದ್ದಿದ್ರೆ ಮನೇಲಿ ಯಾವ ತರ ಇದ್ ಮಾಡ್ತಾರ ಹಂಗೆ. ರಘು ಅದು ಮತ್ತೆ ನಿಮ್ದು ಕಾರ್ಟೂನ್ಗಳು ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ನೋಡಿದ್ರ? ಹೆಂಗನ್ಸ್ತು? ಅಲ್ಲೂ ಹಾಕಿದ್ರು, ಬಸ್ ಸ್ಟೇಜ್ ಅಲ್ಲೂ ಸುದೀಪಣ್ಣ ವೀಕೆಂಡ್ ಅಲ್ಲಿ ಹಾಕ್ಸಿದ್ರು. ಅದೆಲ್ಲ ನೋಡಿದಾಗ ನನಗೆ ರಘುವಣ್ಣ ನನಗೆ ಮುಂಚೆನೆ ಪರಿಚಯ. ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ 1-2 ಎಪಿಸೋಡ್ ಏನೋ ಅಂದ್ರೆ ಅವ್ರ ಜೊತೆ ಮಾಡಿರಲ್ಲ, ಆ ಶೋಲ್ ಇದ್ರು ಅವರು. ನಾನು ಇದ್ದೆ ಆ ಶೋಲೆ. ಅವಾಗ ರಘುವಣ್ಣ ನನಗೆ ಅಷ್ಟು ಕನೆಕ್ಟ್ ಆಗಿರಲಿಲ್ಲ, ಅಷ್ಟು ಪರಿಚಯ ಇರಲಿಲ್ಲ. ಅಂದ್ರೆ ಗೊತ್ತು ರಘುವಣ್ಣ ಅಂತ ಗೊತ್ತಿತ್ತು. ಒಳಗಡೆ ಬಂದ್ಮೇಲೆ ಅದ್ ಹೆಂಗ ಬಾಂಡು ನನ್ಗೆ ದಿಲ್ ಧೈರ್ಯ ಬಂತು ರಘುವಣ್ಣ ನಂಗೆ ಮಾತಾಡ್ಸಕ್ ಗೊತ್ತಾಗ್ಬಿಡ್ತು. 1-2 ದಿನಕ್ಕೆ ಮೊದಲನೇ ದಿನ ಗೊತ್ತಾಗ್ಬಿಡ್ತು ಅನ್ರಿ. ರಘುವಣ್ಣ ಅವ್ರ ಹಂಗಲ್ಲ, ಹೊರಗಡೆ ನೋಡುತ್ತಾರಲ್ಲ ಬಾಡಿ ಅದೆಲ್ಲ ನೋಡ್ಬಿಟ್ಟು ಯಾಮಾರೋದಲ್ಲ. ರಘುವಣ್ಣ ಆಕ್ಚುಲಿ ಫ್ರೆಂಡ್ಲಿ ರಘುವಣ್ಣ ಅಂತ ಗೊತ್ತಾಗ್ಬಿಡ್ತು ನನಗೆ. ಅದು ನನಗೆ ಪ್ಲಸ್ ಆಗ್ಬಿಡ್ತು. ಮುಂಚೆ ಪರಿಚಯ ಇದ್ದಿದ್ರಿಂದ ಪ್ಲಸ್ ಆಗ್ಬಿಡ್ತು. ಖುಷಿ ಆಯ್ತದೆ ಮೇಡಮ್ ಆ ಕಾರ್ಟೂನ್ ಅದೆಲ್ಲ ನೋಡಿದಾಗ. ನಿಮ್ಮ ನೆಚ್ಚಿನ ಅಶ್ವಿನಿ ಅವರು? ನೆಚ್ಚಿನ ಅಶ್ವಿನಿ ಅವರು ಒಂದು ಅತ್ತೆ ಮಗಳು, ಅದು ಮಾವನ ಮಗಳು. ಆತರ ಪ್ರೀತಿನೂ ಜಾಸ್ತಿ, ಕೋಪನೂ ಜಾಸ್ತಿ, ದ್ವೇಷನೂ ಜಾಸ್ತಿ ತರ ಆಗ್ಬಿಟ್ಟಿದೆ ಸದ್ಯಕ್ಕೆ ಸಿಚುವೇಶನ್. ನೀವು ಕಾಲ್ ಮಾಡಿ ಕೇಳಿಲ್ವಾ ಯಾಕೆ ನನ್ ಬಗ್ಗೆ ಹಂಗ್ ಮಾತಾಡ್ತಿದ್ದೀರಾ ಅಂತ? ಇಲ್ಲ ಮೇಡಮ್, ಮಾಡ್ತೀನಿ. ಓಕೆ, ಧನುಷ್ ಅಣ್ಣ ಅಂದ್ರೆ ಕೆಲವೊಂದು ಈಗ ಧನುಷ್ ಅಣ್ಣ ಹೆಂಗೆ ಅಂದ್ರೆ ಯಾರಿಗೆ ಏನ್ ಅಂದ್ಬಿಟ್ರು ಏನ್ ಅಲ್ಟ್ ಮಾಡ್ಕೊಬಿಟ್ಟಾರೋ ಏನ್ ಆಗ್ಬಿಡ್ತದೋ ಆತರನೇ ಯಾರಿಗೂ ಅಲ್ಟ್ ಮಾಡೋದು. ಆದ್ರೆ ಅವ್ರ ಪರ್ಸನಾಲಿಟಿನ ಹೆಂಗೆ ಇದ್ದದ್ದು, ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಯಾರಿಗೂ ಅಲ್ಟ್ ಮಾಡ್ತಿರ್ಲಿಲ್ಲ, ಒಳ್ಳೆ ವ್ಯಕ್ತಿ. ಡಾಗ್ ಸತೀಶ್ ಅಣ್ಣ ಒಂದು ಹ್ಯಾಂಡ್ಸಮ್ ಬಾಯ್, ಹ್ಯಾಂಡ್ಸಮ್ ಸೂಪರ್ ಗಾಯ್. ರಾಶಿಕಾ ಬೇಗ ಕೋಪ ಮಾಡ್ಬಿಡ್ಬೋದು. ರಾಶಿಕನ್ನ ಬೇಗ ಕೋಪ ಮಾಡ್ಕೊತಾಳೆ. ಕೋಪಿ ಅಂದ್ರೆ ಸಡನ್ ಆಗಿ ರಾಶಿಕನು ಕೋಪ ಮಾಡಕ್ಕೆ ಹೆಂಗೆ ಅಂದ್ರೆ ಸಡನ್ ಆಗಿ ಕೋಪ ಮಾಡಿಸ್ಬಿಡ್ಬೋದು. ಅವ್ಳಿಗೆ ಏನಾರ ಒಂದು ಟ್ರಿಗರ್ ಪಾಯಿಂಟ್ ಏನಾರ ಒಂದು ಹೇಳ್ಬಿಟ್ರೆ ಗೊತ್ತಿರ್ತದಲ್ಲ, ಅದ್ ಹೇಳ್ಬಿಟ್ರೆ ಸಡನ್ ಆಗಿ ಕೋಪ ಮಾಡ್ಕೊಂಡು ನನಗೆ ಅವಳಿಗೆ ಗೊತ್ತಿರ್ತದ ಟ್ರಿಗರ್ ಮಾಡೋಕೆ ನನ್ಗೆ ಇದು ಮಾಡ್ತಾ ಇರೋದಂತ. ಅದಾದ್ಮೇಲೆ ಅವಳು ಆಮೇಲೆ ಸುಮ್ಮನಾಗ್ಬಿಡ್ತಾಳೆ, ತಿರ್ಗಾ ಅದನ್ನೆಲ್ಲ ಬಿಟ್ಟು ಮಾತಾಡ್ಸ್ಕೊಬತ್ತಾಳೆ. ಈಗ ಎಷ್ಟೇ ಜಗಳ ಆಗಿದ್ರು ತಿರ್ಗಿ ಹೋಗಿ ಮಾತಾಡಿಸ್ತಾಳೆ, ಅದಿಷ್ಟ ರಾಶಿಕ. ಸ್ಪಂದನ ಕಳೆಪುಟಿ. ಸೂರಜ್ ಅಣ್ಣ ಭೋಜನ ಹೆಂಗೆ ಅಂದ್ರೆ ಅವ್ನು ಯಾರನ್ನು ನನ್ನಿಂದ ಇವರಿಂದ ನನ್ನ ಆಟ ಹಾಳಾಯ್ತದೆ, ಇಲ್ಲ ಇವರಿಂದ ನನಗೆ ಇದಾಯ್ತದೆ ಅಂತ ಯಾರ ಮೇಲೂ ಇದು ಮಾಡ್ತಿರ್ಲ ಅವರು. ಈಗ ನಾನು ಏನಾದ್ರೂ ಇಲ್ಲಿ ತಪ್ಪಾಗಿ ಆಡ್ತಾ ಇದ್ದೀನಿ ಅಥವಾ ನಾನು ಏನಾದ್ರು ನಾಮಿನೇಷನ್ ಆಯ್ತಾ ಇದ್ದೀನಿ, ಇಲ್ಲ ನನ್ನ ಮನೆಯಿಂದ ಆಚೆ ಹೋಯ್ತೀನಿ ಅಂದ್ರೆ ಅದಕ್ಕೆ ನಾನೇ ಕಾರಣ ಆಗಿರ್ತೀನಿ, ಯಾರು ಅಲ್ಲ ಅಂತ. ಅದು ಬೇಕಲ್ಲ ಮೇಡಮ್. ಅದು ಧ್ರುವಂತ್ ದೇವತಾ ಮನುಷ್ಯ ಅಂದ್ರೆ ಡಿಸಿಪ್ಲಿನ್ ಧ್ರುವಂತಣ್ಣ ಅವರು. ಹೊರಗಡೆ ಬಂದ್ಮೇಲೆ ಯಾಕೆ ನಿಮ್ ಬಗ್ಗೆ ಅಷ್ಟು ಮಾತಾಡ್ತಿದ್ದಾರೆ ಅನ್ಸಲ್ವಾ? ಏನು ಪ್ರಶ್ನೆ ಎಲ್ಲ ಕೇಳ್ತಾ ಇದಾರೆ ನಿಮ್ಗೆ, ನಿಮ್ ಕಾಮಿಡಿ ಬಗ್ಗೆನೂ ಕೆಲವೊಂದು ಕ್ವಶನ್ಸ್ ಎತ್ತಿದ್ದಾರೆ. ಅದೇ ಒಂದ್ಸ್ ಅಗೇನ್ ಅಶ್ವಿನಿ ಅವ್ರು ಏನ್ ಹೇಳಿದ್ರು ಅದೇ ತರಾನೇ ನಮ್ನೆಲ್ಲ ಗೇಲಿ ಮಾಡ್ದ ಗಿಲ್ಲಿ. ಧ್ರುವಣ್ಣ ಅದನ್ನ ನೋಡಿಲ್ಲ, ಅಶ್ವಿನಿ ಮೇಡಮ್ ಮಾತಾಡಿದ್ ನೋಡಿದೆ, ಧ್ರುವಣ್ಣ ಮಾತಾಡಿದ್ ನೋಡಿಲ್ಲ ಮೇಡಮ್. ಅದೇ ಧ್ರುವಣ್ಣ ಅದೇ ನನಗೆ ಗೊತ್ತಾಯ್ತಿಲ್ಲ ಮೇಡಮ್. ಅವರೇ ಹೇಳ್ತಿದ್ರು ಮೇಡಮ್ ಒಳಗಡೆ ಇದ್ದಾಗ ಇದೆಲ್ಲ ಗೇಮು. ಅವರು ಗಿಲ್ಲು ಅಂತ ಕರೀರು, ಪಟೇಲ್ ರೈ ಅಂತ ಕರೀರು, ಯಾರೋ ನಮ್ಮ ಧ್ರುವಣ್ಣ. ಒಳಗಡೆ ಇದ್ದಾಗ ಅವರು ಹೊರಗಡೆ ಹೋದ್ಮೇಲೆ ಹಂಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಗಿಲ್ಲು ಇದೆಲ್ಲ ಶೋ ಅಷ್ಟೇ, ಆಚೆ ಬನ್ನಿ ಗಿಲ್ಲು ಒಂದ್ ದಿನ ಎಲ್ಲ ಸೇರೋಣ ಹಂಗೆಲ್ಲ ಮಾತಾಡ್ತಿದ್ರು. ಹಿಂಗೆ ಏನಿದೆ ಗೊತ್ತಿಲ್ಲ ಮೇಡಮ್. ಆ ಟೈಮಲ್ಲಿ ಏನ್ ಅರ್ಟ್ ಆಗೈತೋ ಏನಾಗಾಯ್ತೋ ಏನ್ ಬೇಜಾರಾಗಾಯ್ತೋ ಗೊತ್ತಿಲ್ಲ. ಸಿಕ್ತಾಗ ಒಂದು ಬಿಡು ಮಾಡ್ಕೊಂಡು ಏನೇನ್ ಎತ್ತ ಅಂತ ಮಾತಾಡಿಸ್ಬೇಕು.
ಮಲ್ಲಮ್ಮ ಸಖತ್. ಈಗ ನಮ್ಮ ದೊಡ್ಡವನು ಚಿಕ್ಕವನು, ನಮ್ಮ ಅಜ್ಜಿನೋ ನಮ್ಮ ಅವ್ವನೋ ಸೇಮ್ ಆ ಇನೋಸೆನ್ಸು ಅದೆಲ್ಲ ನೋಡಿದಾಗ ಅವರೇ ಕಾಣಿಸ್ತಾರೆ ಮೇಡಮ್ ಅದರಲ್ಲಿ. ಓಕೆ, ಒಂದು ಸರ್ಪ್ರೈಸ್ ಕಾಲ್ ಮಾಡ್ತಾ ಇದ್ದೀನಿ, ನೋಡೋಣ ಪಿಕ್ ಮಾಡ್ತಾರಂತ. ಸರ್ಪ್ರೈಸ್ ಕಾಲ ನೋಡೋಣ ಇರಿ, ಅವ್ರ ಹತ್ರ ಒಂದು ಪ್ರಶ್ನೆ ಕೇಳೋದಿತ್ತು ನಿಮ್ಮ ಬಗ್ಗೆ. ಓಕೆ ಯಾರು ಹೇಳಿ ತೋರಿಸಿ ಇರಿ. ಅಯ್ಯೋ ಸರ್ಪ್ರೈಸ್ ಅಂದ್ರೆ ಬೇಗ ಪಿಕ್ ಮಾಡ್ತಿಲ್ಲ. ಓಕೆ, ಲವ್ ಲೆಟರ್ ಎಷ್ಟು ಬರ್ದಿದ್ದೀರಾ? ಯಾರಿಗೆ? ಯಾರಿಗೆ? ಹುಡುಗಿರಿಗೆ? ಮತ್ತೆ ಯಾರು? ಲವ್ ಲೆಟ್ರ್ ಯಾವ್ದು ಲವ್ ಲೆಟರ್ ಬರ್ದಿಲ್ಲ, ಏನಿಲ್ಲ. ಲೀವ್ ಲೆಟರ್ ಬರ್ದಿದ್ದೀನಿ ಅಷ್ಟೇ ಸ್ಕೂಲಲ್ಲಿ. ಬರವಣಿಗೆಯಲ್ಲಿ ತುಂಬಾ ಫೇಮಸ್ ಅಂತಲ್ಲ ನೀವು, ಕತೆ ಕವನ ಅದೆಲ್ಲ ಬರ್ದಿದ್ದೆ ಒಂದ್ ಟೈಮ್ ಅಲ್ಲಿ. ಬರ್ಸಿಲ್ವಾ ಬೇರೆ ಹುಡುಗರು? ಅಟ್ಲೀಸ್ಟ್ ನನ್ನ ಡೌಗೆ ಒಂದು ಲವ್ ಲೆಟರ್ ಬರ್ಕೊಡು ಒಂದು ಗಿಲ್ಲಿ ಅಂತ. ಅದೆಲ್ಲ ಬರ್ಕೊಡ್ತಿರಲ್ಲ ಮೇಡಮ್. ನಮ್ ಜೊತೆಲಿ ಇದ್ದವೆಲ್ಲ ಲವ್ ಲೆಟರ್ ಬರ್ಕೊಂಡು ಅದೆಲ್ಲ ಇಲ್ಲ. ಇಷ್ಟಾದ್ರೂ ಡೈರೆಕ್ಟ್ ಆಗಿ ಹೇಳ್ಬಿಡುರು. ಈಗ ನಾನ್ ರೇಗಿಸ್ಬಿಡುದು ಆ ತರ ಇದ್ದವ್ರು. ಈ ಲವ್ ಲೆಟರ್ ಬರ್ದು ನಾಚ್ಕೋದು ಅವೆಲ್ಲ ಇಲ್ಲ. ನಮ್ ಫ್ರೆಂಡ್ಸ್ ನಮ್ ಜೊತೆ ಇದ್ದವರೆಲ್ಲ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ರು. ಇಷ್ಟ ಇಲ್ಲ ಅಂದ್ರೆ ನಡಿ ಆಯ್ತು ಅಂದ್ಬಿಟ್ಟು ಹೊರಡ್ತಾ ಇರೋದೆ. ಇಷ್ಟ ಆದ್ರೆ ಸರಿ ನೀನು ನನಗೆ ಇಷ್ಟ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ರು. ಆ ತರ ಇದ್ದವ್ರು. ಯಾಕೆ ನಿಮ್ಗೆ ಅಳು ಬರಲ್ಲ ಅಂತಲ್ಲ? ಅದು ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಯಾವಾಗ ಲಾಸ್ಟ್ ಅದೇ ಟಚ್ ವುಡ್ ಮಾಡ್ಕೊತಾ ಇರ್ತೀನಿ. ಟಚ್ ಪ್ಲಾಸ್ಟಿಕ್ ಮಾಡ್ಕೋಬೇಕೀಗ. ಹತ್ತಿದ್ ಯಾವಾಗ ಲಾಸ್ಟ್ ನೆನ್ಪಿದ್ಯಾ? ಅದೇ ನಮ್ಮ ಅಕ್ಕ ಅವ್ರದ್ದು ಮದುವೆ ಆಗ್ಬೇಕಾದ್ರೆ ಅದೇ ಲಾಸ್ಟ್ ಅನ್ಸುತ್ತೆ. ನಾನು ಬುದ್ಧಿ ಕಂಡಿಂದ ಅದೇ ಫಸ್ಟ್ ಅದೇ ಲಾಸ್ಟ್ ಅನ್ಸುತ್ತೆ. ಅಂದ್ರೆ ಆ ಇದ್ರಲ್ಲಿ ಗೊತ್ತಿಲ್ಲ ಮೇಡಮ್. ಈಗ ಎಲ್ರು ಹಿಂಗ್ ಕೇಳ್ತಾ ಇದೀರಿ ಅಂದ್ರೆ ಅದು ಯಾವ್ದೋ ಒಂದ್ ಟೈಮಲ್ಲಿ ಬರ್ಬೋದೇನೋ ಅಂತ. ಈಗ ಯಾವಾಗ ಡೈರೆಕ್ಷನ್ ಎಲ್ಲ ಯಾವಾಗ? ಅದೇ ಈ ಪ್ರೊಸೆಸ್ ಅಲ್ಲಿ ಅದು ಸೇರ್ಕೊಂಡೈತೆ. ಆಕ್ಟಿಂಗ್ ಮಾಡ್ಬೇಕಾ, ಡೈರೆಕ್ಷನ್ ಮಾಡ್ಬೇಕಾ, ಸಿನಿಮಾ ಫೀಲ್ಡ್ ಹೋಗ್ಬೇಕಾ, ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗಲ್ಲ, ಇನ್ ಏನ್ ಮಾಡ್ಲಿ, ಇದೇ ಟೈಮ್ ಕೂಡ ಬರ್ಬೇಕಲ್ಲ ಮೇಡಮ್. ಈಗ ಡೈರೆಕ್ಷನ್ ಅಂದ್ರೆ ಅಷ್ಟು ಸುಲಭನೇ ಅಲ್ವಲ್ಲ. ಒಂದಷ್ಟು ದಿನ ಅದೇ ಒಂದ್ 100-150 ಜನ ಹ್ಯಾಂಡಲ್ ಮಾಡ್ಬೇಕು ಸೆಟ್ ಅಲ್ಲಿ. ಆಮೇಲೆ ಅಷ್ಟು ಅದಕ್ಕೆಲ್ಲ ಟೈಮ್ ಹಿಡಿತದಲ್ವ ಮೇಡಮ್. ಈಗ ಆ ಪ್ರೊಸೆಸ್ ಎಲ್ಲ ಡೈರೆಕ್ಷನ್ ಅವರೇ ತರ ಮೇಯ್ನು ಒಂದು ಸಿನಿಮಾಗೆ ಡೈರೆಕ್ಟ್ರು. ಅದಕ್ಕೆ ಫಿಕ್ಸ್ ಆಗ್ಬೇಕು ಫಸ್ಟ್. ಎಲ್ಲ ಬಿಟ್ಟು ಕೂತ್ಕೊಂಡು ಬರೆದು ರೆಡಿಯಾಗಿ ಅದೆಲ್ಲ ತುಂಬಾ ನೋಡ್ಬೇಕು ಮೇಡಮ್. ಟೈಮ್ ಎಲ್ಲ ಹೆಂಗ್ ಕೂಡ ಬರುತ್ತೆ ಅಂತ. ಈಗ ಕನ್ನಡ ಬರೆಯಕ್ ಬರುತ್ತಾ ಗಿಲ್ಲಿಗೆ ಸರಿಯಾಗಿ? ಬರ್ತದೆ. ಮತ್ತೆ ಯಾಕೆ ಅಶ್ವಿನಿ ಅವ್ರ ಹಂಗಂದ್ರು? ಸರಿಯಾಗಿ ಬರೀಕ್ ಬಂದಿದ್ರು ಬರಿತೀನಿ ಮೇಡಮ್, ಬರಿತೀನಿ. ಈಗ ನಾನಲ್ಲ, ನಂದೇನ್ ತಪ್ಪಿಲ್ಲ, ನಾನ್ ಕನ್ನಡ ಬರ್ದಿದ್ದು, ಗಿಲ್ಲಿನೇ ಬರ್ದಿದ್ದು, ಅವನ್ಗೆ ಕನ್ನಡ ಬರಲ್ಲ ಅಂತಂದ್ರಲ್ಲ ಮೇಡಮ್. ಅವರು ಛಲಗಾರ್ತಿ ಅಂತ ಬರ್ದಿದ್ರು. ನಾನ್ ನೋಡಿದ್ದು ಛಲಗಾರ್ತಿ. ಅರ್ಕ ಒತ್ತು ಕೊಡೋದು ಛಲಗಾರ್ತಿ ಅಲ್ವಾ? ತಿ ಆದ್ಮೇಲೆ ಬರ್ಬೇಕು ಅರ್ಕ ಒತ್ತು. ಸರಿಯಾ? ಗಾ ಆದ್ಮೇಲೆ ಬರ್ದಿದ್ದವ್ರು. ನಾನು ಅದನ್ನ ಮಾತ್ರ ನೋಡಿದೆ. ನಾನೇನ್ ಮಾಡಿದೆ, ಅದ್ ಹಂಗೆಲ್ಲ ಕೊಡ್ರಿ ಅನ್ಬಿಟ್ಟು ಆ ಅರ್ಕ ಒತ್ನ ಸರಿ ಮಾಡಿದೆ. ಬಟ್ ಈಗ ಅವರು ಕನ್ನಡದವ್ರೆ ಅಂದ್ರೆ ಗೊತ್ತಿದ್ರಿಂದ ಅವರು ಕರೆಕ್ಷನ್ ಮಾಡ್ಬೋದಿತ್ತು. ಯಾಕಂದ್ರೆ ಅವ್ರದಲ್ಲ ಬೋರ್ಡ್, ಅದು ಅವ್ರು ಬರ್ಕೋಬೋದಿತ್ತು ಅಟ್ಲೀಸ್ಟ್ ಅಂತ ಅನ್ಸುತ್ತೆ. ಸೊ ಒಂದ್ ಹ್ಯಾಂಗ್ ಓವರ್ ಇದೆಲ್ಲ ಇನ್ನು ನಿದ್ದೆ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಸ್ಟ್ರೆಸ್ಫುಲ್ ಲೈಫ್ ಇದೆಯಾ? ಊಟ ತಿಂಡಿ ಎಲ್ಲ ಸರಿಯಾಗಿ? ಯಾವ್ದು ಕರೆಕ್ಟ್ ಆಗಿ ಆಯ್ತಿಲ್ಲ. ಯಾವ್ದು ಕರೆಕ್ಟ್ ಆಗಿ ಆಯ್ತಿಲ್ಲ. ಎಲ್ಲಿ ಹೋದ್ರು ಜನ ಬರ್ತಾರಲ್ಲ? ಹ್ಞೂ ಮೇಡಮ್, ಅದು ಸಖತ್ ಖುಷಿ ಆಯ್ತದ. ಅಷ್ಟು ಪ್ರೀತಿ, ಅಷ್ಟು ಇದು ಯಪ್ಪ ಸಖತ್. ನನಗೆ ಸಖತ್ತು ಖುಷಿಯಾಗಿದ್ದು. ನೆನ್ನೆ ಒಂದು ರೀತಿ ಎಲ್ಲನೂ ಖುಷಿನೇ. ನೆನ್ನೆ ಒಬ್ರು ಹೇಳಿದ್ರು ಮೇಡಮ್, ನಮ್ಮ ಫ್ರೆಂಡು, ಅವ್ರ ಆಫೀಸಲ್ಲಿ ಇದ್ರಂತೆ. ನೈಟು ಏನೋ ಊಟ ಆರ್ಡರ್ ಮಾಡಿದ್ರಂತೆ. ಊಟ ಆರ್ಡರ್ ಮಾಡಿದಾಗ ಅವರು ಊಟ ತಗೋಬತ್ತಾರಲ್ಲ ಡೆಲಿವರಿ ಬಾಯ್, ಅವ್ರು ಬಂದ್ಬಿಟ್ಟು ಕೊಟ್ರಂತೆ. ಕೊಟ್ಬಿಟ್ಟು OTP ಎಲ್ಲ ಕೇಳ್ತಿದ್ರಂತೆ. ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳಿದ್ರಂತೆ ಇವ್ರು ಅವ್ರಿಗೆ. ಕೇಳಿದಾಗ ಹ್ಞೂ ನೋಡ್ತೀನಿ. ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಓಟ್ ಎಲ್ಲ ಮಾಡಲ್ಲ ನೋಡ್ತೀನಿ ಅನ್ನೋದು. ಇಲ್ಲ ಗಿಲ್ಲಿಗೆ ಓಟ್ ಮಾಡಿ ನೀವು. ಸರಿನಪ್ಪ ಆಯ್ತು ಮಾಡ್ತೀನಿ ಅಂತಂದ್ರಂತೆ. ಇಲ್ಲ ಈಗಲೇ ಫೋನ್ ಓಪನ್ ಮಾಡಿ ಮಾಡಿದ್ರೆ ಹೋಗುದು ನಾನಂತೂ. ಅಷ್ಟು ಪ್ರೀತಿ, ಅಷ್ಟು ಇದು. ಅವ್ರು ಹೇಳ್ತಾ ಇದ್ರೆ ನನಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ, ಎಲ್ಲ ಹೆಂಗ್ ಸಾಧ್ಯ ಇದು, ಹೆಂಗೆ ಯಾವ ತರ ಇದು ಅಂತ ಸಖತ್ ಖುಷಿ ಆಗೋಯ್ತು ಮೇಡಮ್ ಅವ್ರ ಹಂಗೆ ಹೇಳಿದಾಗ. ಆಮೇಲೆ ಊರ್ ಕಡೆ ಎಲ್ಲ ನೋಡ್ರಿ, ಈ ಸಂಕ್ರಾಂತಿ ಹಬ್ಬ ಇದ್ರಿಂದ ದನದ ಮೇಲೆಲ್ಲ, ಹಸುಗಳ ಮೇಲೆಲ್ಲ ಚಿತ್ರ ಬರ್ಕೊಂಡು ಫೋಟೋ ಹಾಕೊಂಡು, ಆಮೇಲೆ ಆಟೋದವರು, ಕಾರು ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಗಳು ಅವರೆಲ್ಲ ಹಾಕೊಂಡು ಅಷ್ಟೊಂದು ಮೆರೆಸಿದ್ರು ಎಲ್ಲ ಮೇಡಮ್. ಈಗ ಚಿಕ್ಕ ಚಿಕ್ಕ ಮಕ್ಕಳು ಯಾರಿಷ್ಟ ವಿಡಿಯೋ ಎಲ್ಲ ನೋಡಿದ್ರೆ ಯಾರಿಷ್ಟ ಅಂದ್ರೆ ಗಿಲ್ಲಿ ಇಷ್ಟ ಅನ್ನೋದು. ಆಮೇಲೆ ವಯಸ್ಸಾಗಿರೋರು ಅವರೆಲ್ಲ ಹೇಳೋದು. ಅಂದ್ರೆ ಅಜ್ಜ ಅಜ್ಜಿರು, ಮನೆಯವರು ಎಲ್ಲ ಪ್ರತಿಯೊಬ್ರು ಮೇಡಮ್. ಅದೆಲ್ಲ ನೋಡ್ತಾ ಇದ್ರೆ ಯಪ್ಪ ದೇವ್ರೆ, ಇಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಹೆಂಗಪ್ಪ ತಡ್ಕೋದು ಜೀವ? ಜೀರ್ಣ ಆಗ್ತಿಲ್ಲ. ಒಂದೇ ಒಂದು ಹೃದಯ, ಇಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಏನಪ್ಪ ಮಾಡೋದು? ಅದೇ ಅಲ್ಲಿ ಖುಷಿ ಅನ್ನೋದು, ಖುಷಿನೂ ಆಯ್ತದೆ, ಭಯನೂ ಆಯ್ತದೆ, ಎಲ್ಲಿ ಇಡಬಿಟ್ಟನೋ ಏನೋ ಅಂತ.
ಸಖತ್ತು ಖುಷಿ ಆಗ್ಬಿಡ್ತು ಮೇಡಮ್ ಅವೆಲ್ಲ ನೋಡ್ತಾ ಇದ್ರೆ. ಮದ್ವೆ ಅವಾಗ 26-27 ವಯಸ್ಸಾಯ್ತು ಅಂತಂದ್ರೆ ಹೆಂಗೋ ಕೈ ತುಂಬಾ ಕಾಸು ಬಂತು, ಗಾಡಿನೂ ಸಿಕ್ತು, ಮದ್ವೆ ಅವಾಗ ಆಗೋಣ ಮೇಡಮ್. ಇನ್ನೊಂದ್ 2-3 ವರ್ಷ ಆಗ್ಲಿ ಆಗುವ. ಯಾವ ತರದ ಹುಡುಗಿ ಬೇಕು? ಒಳ್ಳೆ ಚೆನ್ನಾಗಿರೋ ಹುಡುಗಿ ಬೇಕು. ಆತರ ಈ ತರ ಏನಿಲ್ಲ, ಬರೀ ಹುಡುಗಿ ಬೇಕು ಅನ್ನೋಕೆ ಆಗಲ್ಲ. ಯಾವ ಸೈಡ್ ಅವ್ರು ಬೇಕು, ಹೆಂಗಿರ್ಬೇಕು, ಹೆಂಗಿರ್ಬೇಕು, ಅದೇ ಋಣ ಸಂಬಂಧ ಏನ್ ಈಗಲೇ ಫಿಕ್ಸ್ ಮಾಡುವಂಗ್ ಕಾಣ್ತಿದ್ರಿ? ಏನ್ ಗೊತ್ತಾ, ಮದ್ವೆ ಅನ್ನೋದು ದಿಢೀರ್ ಅಂತ ಆಗಲ್ಲ. ಒಂದ್ ಸೈರಿ ಏನ್ ಗೊತ್ತಾ, ಮದ್ವೆ ಅನ್ನೋದು ದಿಢೀರ್ ಅಂತ ಆಗಲ್ಲ. ಲವ್ ಮ್ಯಾರೇಜ್ ಆದ್ರೆ ಏನೋ ಅಂತ ನೋಡ್ಕೊಂಡಿದ್ರೆ, ಇಲ್ಲ ಅಂದ್ರೆ ಹುಡುಕಕ್ ಶುರು ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕು. ಕೆಲವೊಂದ್ ಟೈಮ್ ಮದ್ವೆ ದಿಢೀರ್ ಅಂತಾನೆ ಆಗ್ಬಿಡುತ್ತೆ. ನನಗೂ ಲಾಕ್ಡೌನ್ ಎಲ್ಲ ಗೊತ್ತಾಗಿದ್ದು ದಿಢೀರ್ ಅಂತ ಆಗ್ಬಿಡ್ತದೆ. ಈಗ ಪಕ್ಕದ ಮನೇಲಿ ಅವ್ರು ಇರ್ತಾರೆ, ಎಲ್ಲ ಬೀದಿಲಿ ಇರ್ತಾರೆ, ನಮ್ ರೋಡಲ್ಲ ಪಕ್ಕದ ರೋಡಲ್ಲ ಇರ್ತಾರೆ. ನಾಳೆ ಅಷ್ಟೊತ್ತು ಮದುವೆ ಆಗ್ಬಿಟ್ಟಿರ್ತದ ಅವ್ರು. ಯಾಕಂದ್ರೆ ಕೊರೋನಾ ಅಲ್ವಾ, ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಮದುವೆ ಅನ್ನೋದು ಕೆಲವೊಂದ್ ಟೈಮ್ ಸಡನ್ ಆಗಿ ಆಗ್ಬಿಡ್ತದೆ. ತಾಳಿ ಕಟ್ಬಿಟ್ರು ಮದುವೆ ಆಗೋಯ್ತಲ್ಲ. ಅಲ್ಲ, ಯಾರಿಗೆ ಕಟ್ತೀವಿ ಅಥವಾ ಯಾರ ಹತ್ರ ಕಟ್ಟಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ಯಾವ ತರ ಹುಡುಗಿ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸ್ತಾ ಇದೆ, ನಮ್ ಕಡೆ ಒಂದ್ 4 ಜನ ಅವರ ಹುಡುಗರು ನೋಡಿ ನಿಮ್ಗೆ ಯಾವ ತರ ತೋರ್ಸ್ಲಾ? ಬೇಡ, ತೋರ್ಸ್ಬೇಡಿ. ನೆಕ್ಸ್ಟ್ ನೀವು ಅದನ್ನೇ ಮಾಡ್ತೀರಾ? ಇಲ್ಲಪ್ಪ. ಇಲ್ಲ ಮೇಡಮ್, ಒಳ್ಳೆ ನಮ್ ಫ್ಯಾಮಿಲಿಗೆ ಮೇಯ್ನು ಮೇಡಮ್. ಅಷ್ಟೇ ನಾನು ಕೇಳ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಕರೆಕ್ಟ್ ಹೊಂದ್ಕೊಂಡು ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಹೊಂದ್ಕೊ ಹೋಗೋ ಹುಡುಗಿ ಸಿಕ್ಬಿಟ್ರೆ ಸಾಕು ನನಗೆ, ನಮ್ಮ ಫ್ಯಾಮಿಲಿಗೆ. ಯಾವ ಸೈಡ್ ಅವ್ರು ಬೇಕು? ಯಾವ್ದ್ರೆ ಆ ಸೈಡ್ ಈ ಸೈಡ್ ಅಂತಾನಿಲ್ಲ ಮೇಡಮ್. ಯಾವ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕನ್ನಡ ಬಂದ್ರೆ ಆಯ್ತು. ಬೇರೆ ಭಾಷೆ ಆದ್ರೂ ಕನ್ನಡ ಕಲಿಸ್ತೀನಿ. ನಮ್ ಭಾಷೆ ಆದ್ರೂ ಖುಷಿನೇ. ಗೊತ್ತಿಲ್ವಲ್ಲ ಮೇಡಮ್, ಕನ್ನಡ ಅದೇ ಇವರೇ ಗೊತ್ತು, ಕನ್ನಡದವರೇ ಮದುವೆ ಆಗೋದು ನನ್ನ ಅಂತ. ಎಂಚವಲ್ಲರು ಬುಕ್ಕ ಹುಷಾರು. ಓ, ನೀವು ಆ ಕಡೆ? ಒಣ ಸಾಂಡ, ಸಂಡಿಗೆ, ಹಪ್ಳ ಅದೊಂದಷ್ಟು ಹೇಳ್ಕೊಟ್ರು ಮೇಡಮ್. ರಕ್ಷಿತಾ ಅದೊಂದಷ್ಟು ಹೇಳ್ಕೊಟ್ರು. ಎಂಚವಲ್ಲಾರು, ಆಮೇಲೆ ಊಟಕ್ಕೆ ಏನು ಒಣ ಸಾಂಡ, ಇನ್ನೂ ಅದೇನೇನೋ ಹೇಳ್ಕೊಟ್ರು. ಹುಷಾರುಲ್ಲೆ ಅದ್ ಮಧ್ಯ ಹೇಳ್ಕೊಡ್ರು ರಕ್ಷಿತಾ. ಅದು ಇದು ತುಳುಲಿ ಊಟ ಮಾಡ್ದಕ್ಕೆ ಅಲ್ಲಿ ಹೋಗು, ಇಲ್ಲಿ ಬಾ, ಅದಕ್ಕೆಲ್ಲ ನಾನ್ ಕೇಳುವೆ. ಅವಾಗೆಲ್ಲ ಮಾತಾಡಿದ್ರು. ಈಗ ನಮ್ ಮನೆಯವ್ರಿಗೇನು, ನಮ್ ಹುಡುಗಿ ಗೆಲ್ಬೇಕು ಅಂತಿರುತ್ತೆ. ಬಟ್ ಅಲ್ಲಿ ಬಂದವರೆಲ್ಲ ನಿಮ್ಮ ಪರವಾಗಿ ಹೇಳ್ತಿದ್ರು, ಅಕಸ್ಮಾತ್ ನನ್ ಮಗ ಇಲ್ಲ ಅಂದ್ರೆ ಗಿಲ್ಲಿನೇ ಗೆಲ್ಬೇಕು ಅಂತ ನಾನು ಅನ್ಕೊಂತಿದ್ದೆ. ಆ ಪ್ರೀತಿ ಹೆಂಗ ಅನಿಸ್ತು ಕುಟುಂಬದವ್ರದ್ದು? ಮೇಡಮ್, ಅದೇ ನಾನು ಈಗ ಹೆಂಗಾಗೋಯ್ತಂದ್ರೆ ಬರೋರು ನಾನೇ ಕೇಳುನಲ್ಲ, ನಿಮ್ಗೆ ಯಾರು ಇಷ್ಟ ಅಂತ ಸುಮ್ನೆ ಕೇಳುನಲ್ಲ, ನೀನೇ ಇಷ್ಟ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಕೇಳ್ತಾ ಇದೀನಿ ಅನ್ಬಿಟ್ಟು ನನ್ಗೆ ಹಂಗೆ ಹೇಳ್ತವ್ರೆ ಅಂತ ನಾನು ಅದು ಒಬ್ರು ಇಬ್ರು ಅಲ್ಲ ಮೇಡಮ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಹೇಳಕ್ ಸ್ಟಾರ್ಟ್ ಆದಾಗ ನನಗೆ ಒಂದ್ ಟೈಮಲ್ಲಿ ಆಮೇಲೆ ಎಲ್ಲ ಇವನೇ ಕ್ಯಾಪ್ಟನ್ ಆಗ್ಬೇಕು ಅಂತ ಬೋರ್ಡ್ ಮೇಲೆ ಫೋಟೋ ಎಲ್ಲ ಹಾಕುದ್ರಲ್ಲ, ಅವಾಗ ನನಗೆ ಸಕ್ಕತ್ ಖುಷಿ ಆಗ್ಬಿಟ್ಟು. ನನ್ನ ಇಮ್ಯಾಜಿನೇಷನ್ ಬೇರೆ ಇತ್ತು. ಈಗ ಅಶ್ವಿನಿ ಮೇಡಮ್ ಅವರು ಅಮ್ಮ ಎಲ್ಲ ಅವ್ರ ಫ್ಯಾಮಿಲಿ ಅವ್ರು ಬಂದ್ರೆ ಮೋಸ್ಟ್ಲಿ ಹೊಡಿಬಹುದು. ಕಾವ್ಯ ಅವರು ಮನೆಯವ್ರು ಏನಾರ ಬಂದ್ರೆ ಹೊಡೆದು ಎತ್ಕೊ ಹೋಗ್ಬೋದು ಆಚೆಗೆ. ರಕ್ಷಿತಾ ಅವ್ರ ಮನೆಯವ್ರು ಬಂದ್ರೆ ಸೀದಾ ಮಂಗ್ಳೂರ್ಗೆ ಹಾಕೋಗ್ಬಿಡ್ತಾರೆ. ಏನೇನೋ ಭಯ ಎಲ್ಲಾರ ಫ್ಯಾಮಿಲಿ ಮೇಲೂ ಅಂದ್ರೆ ಅಷ್ಟೊಂದು ರೇಗ್ಸ್ಬಿಟ್ಟಿದೀನಿ, ಕಾಲು ಎಳೆದು ಬಿಟ್ಟಿದೀನಿ, ಅವ್ರಿಗೂ ಬೇಜಾರು ಇರ್ತದೆ ಅಂತ. ಒಳಗಡೆ ಬಂದ ಉಲ್ಟಾ ಎಲ್ಲ ಬರ್ತಾರೆ, ಮಾತಾಡ್ಸ್ತಾರೆ, ಚೆನ್ನಾಗ್ ಆಡ್ತಿದ್ದೆ ಕಣಪ್ಪ. ಧನುವಣ್ಣವ್ರಮ್ಮ ಮಗ ಇಲ್ಲದಿದ್ರೆ ಗಿಲ್ಲಿಗೆ 99 ಓಟ್ ಆಗ್ತಿದೆ ಅನ್ನೋದು. ಸೂರಜಣ್ಣವ್ರಮ್ಮ ಅವರು ಬಂದ್ ಮಾತಾಡಿದ್ರು, ನನ್ ಗಿಲ್ಲಿ ಇಷ್ಟ, ಕಾಮಿಡಿ ಇಷ್ಟ ಅಂತ ಎಲ್ಲಾರ ಫ್ಯಾಮಿಲಿ ಅವರು ಮಾತಾಡಿದ್ರು. ಬ್ರೇಸ್ಲೆಟ್ ಕೊಟ್ಟಿದ್ದು ಇವರು ಕಾವ್ಯ ಅವರ ಮನೆಯವರು. ಅದೆಲ್ಲ ನೋಡಿದ್ಮೇಲೆ ಸಖತ್ ಖುಷಿ ಆಗ್ಬಿಡ್ತು. ಆಮೇಲೆ ಅವ್ರು ಬಂದ್ ಮಾತಾಡಿಸ್ತಾರಲ್ಲ ಮೇಡಮ್, ಸ್ಟಾರ್ಟಿಂಗ್ ಬಂದ ತಕ್ಷಣ ಮಾತಾಡ್ಸೋದು ಅಂದ್ರೆ ಒಂದು ಅವ್ರ ಫ್ಯಾಮಿಲಿ ಅವ್ರಿಗಿಂತ ನಾನು ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ಸ್ತಾರೆ, ಬಂದ್ ಮಾತಾಡ್ಸ್ತಿರಲ್ಲ, ಅವಾಗೆಲ್ಲ ಅನ್ಸುದು ಅಯ್ಯೋ ಏನಪ್ಪ ಇದು ಅಂತ. ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅಂತ ಅವಾಗಲೇ ಒಂದು ಹಿಂಟ್ ಸಿಕ್ಕಿತ್ತಲ್ಲ ನಿಮ್ಗೆ? ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಎಲ್ಲ ಚೆನ್ನಾಗಿ ಹೊರಗಡೆ ಇಷ್ಟಪಡ್ತವ್ರೆ ಅಷ್ಟು ಅಂದ್ರೆ ಬೇರೆಯವ್ರ ಪರವಾಗಿಲ್ಲ. ಅವ್ರು ನಮ್ಮ ಕಾಂಪಿಟೇಟರ್ ಎಲ್ರು ಅವ್ರ ಮನೆಯವ್ರು ಬಂದಂಗೆ ಹೇಳಿದಾಗ ಅದಕ್ಕಿಂತ ದೊಡ್ಡ ಖುಷಿನೇ. ಆಮೇಲೆ ಎಲ್ಲರೂ ಊಟಕ್ಕೆ ಆಚೆ ಬಂದ್ಮೇಲೆ ಮನೆಗೆ ಬರ್ಬೇಕು, ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅನ್ನೋದು ಅದೆಲ್ಲ ಸಖತ್ತು. ಈಗ ಡೈರೆಕ್ಷನ್ ಕಡೆನಾ ಅಥವಾ ಆಕ್ಟಿಂಗ್ ಕಡೆನಾ ಫೋಕಸ್? ಅದೇ ಮೇಡಮ್, ಅದೇ ಕನ್ಫ್ಯೂಸ್. ಅದು ಇನ್ನೂ ನಡೀತಾನೆ, ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಈಗ ನಿಮ್ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ನೀವೇ ಹೀರೋನಾ ಅಥವಾ ಯಾರ ಡ್ರೀಮ್ ಇದೆ ಇಂಥವ್ರು ಹೀರೋ ಆಗ್ಬೇಕು? ಅದೇ ನಾನು ಹೇಳಿದ್ನಲ್ಲ ಮೇಡಮ್, ನನ್ಗೆ ಕಾಮಿಡಿ ಸಿನಿಮಾ ಅಂದ್ರೆ ತುಂಬಾ ಇಷ್ಟ, ಕಾಮಿಡಿ ಸ್ಕ್ರಿಪ್ಟ್ ಅಂದ್ರೆ ತುಂಬಾ ಇಷ್ಟ, ಸರಣ ಅಂದ್ರೆ ತುಂಬಾ ಇಷ್ಟ ನನಗೆ. ಅವ್ರು ಒಪ್ಕೊಂಡ್ರೆ ಮಾಡ್ಬೇಕು, ಆತರ ಕತೆ ಸಿಕ್ಕಿ ಮಾಡಿ ಒಳದು ಬರದು. ಸೆಟ್ ಬಾಯ್ ಆಗಿದ್ರಲ್ಲ ರುಸ್ತುಂ ಸಿನಿಮಾದಲ್ಲಿ, ಆ ದಿನಗಳು ಹೆಂಗಿತ್ತು?
ಆ ಟೈಮಲ್ಲಿ ರುಸ್ತುಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದೇ ನಾನು ಸ್ಪಾಟಿಗೆ ಬಿಡ್ತಿರ್ಲಿಲ್ಲ ನನ್ನ. ಸ್ಪಾಟು ಅಂದ್ರೆ ಈಗ ಶೂಟಿಂಗ್ ನಡೀತದೆ ಅಲ್ವಾ, ಶೂಟಿಂಗು ನಡೀತಾ ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಯಾರು ಈ ಅಸಿಸ್ಟೆಂಟ್ಗಳು ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಅವ್ರು ಇರ್ತಾರೆ ಸ್ಪಾಟಲ್ಲಿ, ಏನಾದ್ರು ಪ್ರಾಪರ್ಟಿ ತಂದು ಕೊಡೋದು ಮಾಡೋದು. ಅದಕ್ಕೆ ನಮ್ದೆಲ್ಲ ಏನಂದ್ರೆ ಇಲ್ಲಿ ಸೆಟ್ ಹಾಕಿರ್ತಾರೆ, ರುಸ್ತುಮ್ ಈಗ ಯಾವ್ದಾದ್ರು ಸಿನಿಮಾ ಸೆಟ್ ಇಲ್ಲಿ ಹಾಕಿರ್ತಾರೆ, ಇಲ್ಲಿ ಶೂಟ್ ನಡೀತಾ ಇರ್ತದೆ, ನಾವು ಆ ಸೆಟಪ್ ರೆಡಿ ಮಾಡ್ಕೋಬೇಕು, ಇಲ್ಲ ಪ್ರಾಪರ್ಟಿ ತುಂಬ್ಕೊಬರ್ಕೋಬೇಕು. ಅವಾಗ ಶಿವಣ್ಣ ಸರ್ನ ಇದ್ರಲ್ಲಿ ಯೂನಿಫಾರ್ಮ್ ಗೆಟಪ್ ಹಾಕೊಂಡು ಹಿಂಗ್ ನಡ್ಕೊಂಡು ಹಿಂಗ್ ಪಾಸ್ ಆಯ್ತಿರ. ನಾನು ಹಿಂಗೇನೋ ಪ್ರಾಪರ್ಟಿ ಎಲ್ಲಾನು ಅನ್ಲೋಡ್ ಮಾಡ್ತಾ ಇದ್ದೆ, ಅಲ್ಲಿ ಅಷ್ಟು ದೂರದಲ್ಲಿ ಪಾಸ್ ಆಗಿದ್ರು, ಅವಾಗ ನೋಡಿದೆ. ಆಮೇಲೆ ಇವರತ್ತದಲ್ಲಿ ಅಪ್ಪು ಸರ್ನು ಅಷ್ಟೇ, ಅದ್ರಲ್ಲೂ ನಾನು ಸೆಟ್ ಬಾಯಿ, ಅದ್ರಲ್ಲೂ ನೋಡಿದೆ, ಇಷ್ಟಲ್ಲಿ ನೋಡಿದೆ. ಆ ಮೆಮೊರೀಸ್ ಏನಿದೆ ಅಪ್ಪು ಸರ್ ಜೊತೆಲಿ? ಹಿಂಗ್ ನೋಡ್ಕೊಂಡೇ ನಿಂತಿದೆ, ಹಿಂಗ್ ಕೈ ಕಟ್ಕೊಂಡು. ಆಮೇಲೆ ಮಾತಾಡ್ಸಿದ್ರಾ? ಮಾತಾಡ್ಸಿದ್ರು. ಆ ಭಯ ಅಂದ್ರೆ ಬಿಡ್ತಿರ್ಲಿಲ್ಲ, ಆಯ್ತಿರ್ಲಿಲ್ಲ ಮಾತಾಡ್ಸಕ್ಕೆ. ನಾನು ಸ್ಪಾಟ್ ಅಲ್ಲಿ ಇರ್ತಿರ್ಲಿಲ್ವಲ್ಲ. ಒಂದೇ ಒಂದ್ ನೆನಪೈತೆ ಮೇಡಮ್, ರಿಗ್ಬಿದು ಒಂದು ಶೂಟ್ ಮಾಡ್ತಾ ಇದ್ದೋ, ರಿಗ್ಬಿ ಹಿಂಗ್ ಎತ್ಕೊಂಡು ಓಡ್ ಬರ್ತಾರಲ್ಲ ರಿಗ್ಬಿದು, ಆ ಶೂಟ್ ಮಾಡ್ತಾ ಇದ್ದೋ. ಅವ್ರ ಆ ಕಡೆಯಿಂದ ಅಪ್ಪು ಸರು ಇದ್ ಮಾಡ್ತಾ ಇದ್ರು, ನಾನು ಎತ್ಕೊಂಡೋಗಿ ಕೊಡ್ತಿದ್ದೆ. ಅದ್ ನೋಡ್ಬಿಟ್ಟು ಇಲ್ಲ ಆ ಕಡೆ ನೀವು ಥ್ರೋ ಮಾಡಿ ಪರವಾಗಿಲ್ಲ, ಅದೊಂದು ಮಾತು ಹೇಳಿದ್ರು ಮೇಡಮ್. ಅದೊಂದು ಈಗ ಆ ದಿನದ ಹಸಿವು ಬೇರೆ, ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಸಾಕು, ಇವಾಗ ಯಶಸ್ಸಿನ ಉತ್ತುಂಗ, ಈ ಹಸಿವು ಬೇರೆ ಅಲ್ವಾ? ಸಕ್ಸಸ್ ಸಿಕ್ಕಿದ್ಮೇಲೆ ಒಂದು ಹಸಿವಿರುತ್ತೆ. ಬಿಗ್ ಬಾಸ್ ಮನೆ ಹಸಿವು ಹೆಂಗಿತ್ತು? ಊಟ ತಿಂಡಿಲ್ಲ ಸರಿ ಸಿಗಲ್ಲ, ಚಪಾತಿಗೋಸ್ಕರ ಪ್ಲೀಸ್ ಒಂದ್ ಪೀಸ್ ಕೊಡು ಅಂತ ಕೇಳೋದು, ಸರಿಯಾಗಿ ಸಿಗಲ್ಲ ಅನ್ನೋದಕ್ಕಿಂತ ಬೇಜಾರಾಗ್ಬಿಡುದು ಅನ್ನೋಸತಿ. ನೆನೆಸ್ಕೊಂಡು ಮಧ್ಯೆ ನಿಮ್ಗೆ ಗೊತ್ತಿಲ್ಲ, ಕನ್ಸಲೆಲ್ಲ ಬರೋದು ಬಿರಿಯಾನಿ ತಿಂತ ಇರೋದು, ಚಿಕನ್ ತಿಂತ ಇರೋದು, ಕನ್ಸಲೆಲ್ಲ ಬರೋದು. ಅದು ಅಂದ್ರೆ ಅಷ್ಟೊಂದು ತಗೊಬಿಟ್ಟಿದ್ದು. ಈಗ ಚಪಾತಿ ನನ್ನ ಲೈಫಲ್ಲಿ ಚಪಾತಿ ಅಷ್ಟು ತಿಂದೇ ಇಲ್ಲ ಯಾವತ್ತು. ಚಪಾತಿ ವೈಟ್ ರೈಸು, ಚಪಾತಿ ರೈಸ್ ಅಂತೂ ತಿಂತಿದ್ದ ಬಿಡ್ರಿ, ಚಪಾತಿ ಅಂತೂ ನಾನು ತಿಂತಾನೆ ಇರಲಿಲ್ಲ. ಮಾತೆತ್ತು ನಿಂಗೆ ವಸಿತಾ ಇರು. ನನ್ನ ಮನೆಗೆ ಬಿಗ್ ಬಾಸ್ ಮನೆ ಅಡ್ಗೆ ಮನೆ ನೆನೆಸ್ದಂಗೆ ಚಪಾತಿ ಒತ್ತುದೇ ಕಾಣಿಸ್ತಾ ಇರೋದು ಯಾವಾಗಲೂ. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ನೀವು ಒಂದ್ಸಲಿ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಗೆ ಗೊತ್ತಾಯ್ತದ ಅದು ಹೆಂಗಿರ್ತದೆ ಅಂತ. ಒಳಗಡೆ ಇದ್ದಾಗ ಹೆಂಗಿರ್ತದೆ, ಆಚೆ ಬಂದ್ಮೇಲೆ ಹೆಂಗಿರ್ತದೆ ಅಂತ. ಈಗ ಏನ್ ಗೊತ್ತಾ, ಹೊರಗಡೆಯಿಂದ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಒಂದೇ ಜಗಳ ಮಾಡ್ತಾ ಇರ್ಬೇಕು, ಇಲ್ಲ ಫಿಸಿಕಲ್ ಟಾಸ್ಕ್ ಅಲ್ಲಿ ಇರ್ಬೇಕು, ಅಂದ್ರೆ ಲೈಮ್ ಲೈಟ್ ಅಲ್ಲಿ ಇರ್ಬೇಕು. ಸುಮ್ನೆ ಕೂತಾ ಬಂದ ಅಂದ್ರೆ ವರ್ಕ್ ಆಗಲ್ಲ. ಏನ್ ಟಿಪ್ಸ್ ಕೊಡ್ತೀರಾ ನೆಕ್ಸ್ಟ್ ಸೀಸನ್ ಹೋಗೋರ್ಗೆ? ಯಾಕಂದ್ರೆ ಡೇ ಒಂದಿಂದ ಇದೊಂಥರ ಒನ್ ಮ್ಯಾನ್ ಶೋ ತರಾನೇ ಅಂತ ಜನ ಹೇಳ್ತಾ ಇದ್ದಿದ್ದು. ಗಿಲ್ಲಿಗೋಸ್ಕರನೇ ನಾವು ನೋಡೋದು, ಗಿಲ್ಲಿನೇ ಗೆಲ್ಬೇಕು, ಗೆಲ್ಸಿದ್ರು. ಮೇಡಮ್ ಈಗ ಟಿಪ್ಸ್ ಕೊಡುವಷ್ಟು ದೊಡ್ಡವನು ಅಂತ ಆತರ ಕಿಲಾಡಿನೂ ಒಂದು ಅನುಭವ ಇದೆಯಲ್ಲ ನಿಮ್ಗೆ? ಅನುಭವ ಏನಂದ್ರೆ ಯಾವ್ದು ಪ್ಲಾನ್ ಮಾಡ್ಕೊಂಡು ನಾನು ಹಿಂಗೇ ಇರ್ಬೇಕು, ನಾನು ಹಿಂಗೇ ಆಗ್ಬೇಕು, ಹಿಂಗೇ ತೋರ್ಸ್ಕೋಬೇಕು ನನ್ನ ನಾನು ಅನ್ಕೊಂಡು ಹೋಗ್ಲೇಬಾರ್ದು ಮೇಡಮ್. ನೀವ್ ಹೆಂಗಿದ್ದೀರಾ, ನೀವ್ ಹೆಂಗಿರ್ತೀರಾ ಹಂಗೆ ಇದ್ ಬಿಡ್ಬೇಕು ಒಳಗಡೆ ಅಷ್ಟೇ. ಈಗ ಪಾಲಿಟಿಕ್ಸ್ ಮೇ ಬಿ ಪ್ರಚಾರಕ್ಕೆ ಕರೆಯೋ ಚಾನ್ಸ್ ಇದೆ, ಹೋಗ್ತೀರಾ ನೆಕ್ಸ್ಟ್? ಆ ಪ್ಲಾನ್ ಏನಿಲ್ಲ. ಪಾಪ್ಯುಲಾರಿಟಿ ಇದ್ಮೇಲೆ ಯುಟಿಲೈಸ್ ಮಾಡ್ಕೋತಾರಲ್ಲ ಪೊಲಿಟಿಷಿಯನ್ಸ್, ಅದನ್ನ ಇಲ್ಲ ಮೇಡಮ್, ಸುಮ್ನೆ ಬೇಡ ಸದ್ಯಕ್ಕೆ. ಯಾಕ್ಬೇಕು ಮೇಡಮ್? ನಾನು ಅದ್ರ ಬಗ್ಗೆ ಅಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇರ್ಬೇಕಲ್ಲ ಮೇಡಮ್. ಈಗ ನಾನು ಒಂದ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಒಂದು 30% ಆದ್ರೂ ನಾಲೆಡ್ಜ್ ಇರ್ಬೇಕು, ಅವಾಗಲೇ ಕೈ ಹಾಕ್ಬೇಕು, ಅವಾಗಲೇ ಕೈ ಸುಟ್ಕೋದು ನಾವು. ಯಾವ್ದೇ ಕೆಲಸ ಆದ್ರೂ ಈಗ ನಂಗೆ ಡ್ರೈವಿಂಗೇ ಗೊತ್ತಿರಲಿಲ್ಲ, ಸುಮ್ಮನೆ ನಾನು ಡ್ರೈವಿಂಗ್ ಮಾಡ್ತೀನಿ ಅನ್ಬಿಟ್ಟು ಕಾರ್ ಮೇಲೆ ಕೂತ್ಕೊಬಿಟ್ರೆ ಆಗ ಅದೆಲ್ಲೆಲ್ಲೋ ಹೋಗ್ಬಿಡ್ತದೆ ಕರ್ಕೊಂಡು. ಟಚ್ ಇರ್ಬೇಕಲ್ವಾ, ಹಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಬೇಡ, ರಿಸ್ಕ್ ಅನ್ಸುತ್ತೆ. ಈಗ ಕಾರ್ ಬಂತಲ್ಲ, ಇನ್ನು ನಿಮ್ ಕೈಗೆ ಸೇರಿಲ್ಲ, ಯಾರನ್ನ ಫಸ್ಟ್ ಕೂರ್ಸ್ಕೊಂಡು ಹೋಗ್ತೀರಾ? ನಾನೇ ಫಸ್ಟ್ ಕೂತ್ಕೋತೀನಿ. ನೀವು ಕೂತ್ಕೋತೀರಾ? ನಂಗೆ ಡ್ರೈವಿಂಗ್ ಬರುತ್ತಾ? ಪಕ್ಕದಲ್ಲಿ ಯಾರು ಕೂರಿಸ್ತೀರಾ? ನಮ್ಮ ಅಪ್ಪ ಅಮ್ಮ ಕೂರ್ಸ್ಕೊತೀನಿ. ಆಮೇಲೆ 2 ಸೀಟ್ ಹಿಂದೆ ಖಾಲಿ ಸೀಟ್ ಇರ್ತದೆ ಅಲ್ಲಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಯಾರು? ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು? ನಾನಾ? ಅದ್ರ ನೆಕ್ಸ್ಟ್ ಟ್ರಿಪ್ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅದನ್ನೇ ಎಲ್ರು ಕೂರ್ಸ್ಕೊತೀನಿ ಮೇಡಮ್. ಹಂಗೆ ಅದೇನು ಟೆಂಪೋ ಕೆಟ್ಟೋಯ್ತಾ, ಲಾರಿ ಕೆಟ್ಟೋಯ್ತಾ? ನೆಕ್ಸ್ಟ್ ಟ್ರಿಪ್ ಅಲ್ಲಿ ಪ್ರಿಫರೆನ್ಸ್ ವೈಸ್ ಹೇಳಿ, ಕಾವುನ ರಕ್ಷಿತಾನ? ಇವು ಸೀಟು 4 ಸೀಟ್ ಇಂದ 3 ಸೀಟ್ ಇರ್ತಾವ, ಮುಂದೆ 1 ಸೀಟ್ ಇರ್ತದೆ. ಎಲ್ಲರನ್ನು ಕೂರ್ಸ್ಕೊತೀನಿ, ಕಾವ್ಯ, ರಕ್ಷಿತಾ ಎಲ್ಲರನ್ನು ಕೂರ್ಸ್ಕೊತೀನಿ, ಕಳ್ಳಪುಟ್ಟಿ ಎಲ್ಲರನ್ನು ಕೂರ್ಸ್ಕೊತೀನಿ. ಓಕೆ, ಈಗ ಅಮ್ಮಂಗೆ ಸೀರೆ ಗೀರೆ ಕೊಡ್ಸದ್ರಾ? ಕೊಡಿಸ್ಬೇಕು. ಒಂದ್ ಸ್ವಲ್ಪ ಇದ್ರಲ್ಲಿ ಕೊಡ್ಸಿದ್ದೀನಿ, ಬರ್ದರಿ ಬ್ಯಾಚುಲರ್ ಸೀರೆ ಎಲ್ಲ ಸ್ಟೇಜ್ ಮೇಲೆ ಕೊಟ್ಟಿದ್ದೀನಿ. ದೊಡ್ಡ ರಿಯಾಲಿಟಿ ಶೋ ಅಲ್ವಾ? ಇಲ್ಲಿ ಕೊಡಿಸ್ತೀನಿ. ಈಗ ಅಪ್ಲಿಕೇಶನ್ ಏನೋ ಬಂದಿದೆ ಫ್ಯಾಮಿಲಿ ಮೆಂಬರ್ಸ್ ಇಂದ, ನಮ್ಗೆ ಇಂತಿಷ್ಟು ದುಡ್ಡು ಕೊಡು, ಇಂತಿಷ್ಟು ದುಡ್ಡು ಕೊಡು ಅಂತ? ಇಲ್ಲ ಮೇಡಮ್, ಪಾಪ ಏನ್ ಗೊತ್ತಾ, ಇಂಥದೆಲ್ಲ ಆದಾಗ ರಿಲೇಟಿವ್ಸ್ ಎಲ್ಲ ಜೋರಾಗಿ ಬಂದ್ಬಿಡ್ತಾರೆ. ಹಂಗೇನಿಲ್ಲ ಮೇಡಮ್, ಮುಂಚೆ ಯಾರಿದ್ರು ಅವರೇ ಮಾತಾಡಿಸ್ತಾರೆ, ಮಾಡ್ತಾರೆ. ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರಿಲ್ಲ ಮೇಡಮ್ ನಮ್ಮ ಸಂಬಂಧ ರಿಲೇಟಿವ್ಸ್.
ಅಪ್ಪು ಸಮಾಧಿ ಹತ್ರ ಹೋಗಿದ್ರಿ, ಅಪ್ಪು ಸರ್ದು, ಆಮೇಲೆ ಅಂಬರೀಶ್ ಅವ್ರ ಸಮಾಧಿ ಹತ್ರ ಎಲ್ಲ ಹೋಗಿದ್ರಿ. ನೆಕ್ಸ್ಟ್ ಎಲ್ ಪ್ಲಾನ್? ನೆಕ್ಸ್ಟ್ ಹೋಗ್ಬೇಕು ಮೇಡಮ್, ಇನ್ನೂ ಸುಮಾರು ಐತೆ ಮೇಡಮ್. ಎಲ್ಲ ಕಡೆನೂ ಹೋಗ್ಬೇಕು, ಎಲ್ರು ಮೀಟ್ ಮಾಡ್ಬೇಕು, ಮಾತಾಡಿಸ್ಬೇಕು. ಜನರು ಇಷ್ಟೆಲ್ಲ ಸಪೋರ್ಟ್ ಮಾಡೋರಲ್ಲ ಅವ್ರೆಲ್ಲರ ಹತ್ರಕ್ಕೂ ಹೋಗ್ಬೇಕು, ಮಾತಾಡಿಸ್ಬೇಕು ಅಂತೆಲ್ಲ ಆಸೆ ಐತೆ ಮೇಡಮ್. ಎಲ್ಲ ಟೈಮು ಆದಂಗೆ. ಟ್ರೋಫಿಯಲ್ಲಿ ಟ್ರೋಫಿ ಮನೇಲಿ ತಲೆ ಹತ್ರ ಇಟ್ಕೊಂಡು ಮಲ್ಕೋತೀರಾ ಹಿಂಗೆ? ಇಲ್ಲ ಅದೊಂದು ಡ್ರೀಮ್ ಕಮ್ ಟ್ರೂ ತರ ಅಲ್ವಾ? ಮತ್ತೆ ಹೋಗುವಾಗ ಗೆಲ್ಬೇಕು ಅಂತಾನೆ ಹೋಗಿರ್ತೀರಾ. ಅದಕ್ಕೇನೆ ಟ್ರೋಫಿ, ಅದಕ್ಕೆ ಏನು ಮನೇಲಿ ಇರ್ಬೇಕು, ಅಲ್ಲಿ ಅದೇ ತಾನೆ ಅಲ್ಟಿಮೇಟ್ಲಿ ನಮ್ಮ ಮನೇಲಿ ಟ್ರೋಫಿ ಇರ್ಬೇಕು ಅಂತ ಮನೇಲಿ ಐತೆ. ಅಪ್ಪ ಅಮ್ಮ ಏನಾದ್ರು ಹತ್ರ ಗೆದ್ದಾದ್ಮೇಲೆ? ಅದೇನಪ್ಪ ಗೊತ್ತಿಲ್ಲ, ಅವರು ಹೊತ್ತಿಲ್ವಾ? ಒಳಗಡೆ ಬಂದಾಗ ಹತ್ರ ಅನ್ಸುತ್ತೆ. ಇಲ್ಲ ಹತ್ರ ಅನ್ಸುತ್ತೆ ಸ್ಟೇಜ್ ಮೇಲೆ. ನಾನು ಸಿನಿಮಾದಲ್ಲೆಲ್ಲ ಅಳ ಸೀನ್ ಇದ್ರೆ ಹೆಂಗೆ ಗಿಲ್ಲಿ? ಗ್ಲಿಸರಿನ್ ಹಾಕೊಂಡ್ ಅಳುದು. ಬ್ರೀಡೆ ಹಂಗ ಅನ್ಸುತ್ತೆ, ಅಪ್ಪ ಅಮ್ಮನೂ ಅಳಲ್ಲ, ಮಗನೂ ಅಳಲ್ಲ. ಇಲ್ಲ, ನಮ್ಮ ಅವ್ವ ಎಮೋಷನ್ ನಮ್ಮ ಅವ್ವ ಹತ್ತು ಬಿಡ್ತಾರೆ. ಇದೇನು ಮೊನ್ನೆ ಆ ಖುಷಿಗೆ ಹತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಮ್ಮ ಮಾಡೋದು ಏನ್ ಇಷ್ಟ ತಿನ್ನಕ್ಕೆ? ನಾಟಿ ಕೋಳಿ ಸಾರು ಸಖತ್ತಾಗಿ ಮಾಡ್ತಾರೆ, ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನಂಗೆ ಸಖತ್ ಇಷ್ಟ. ಮನೇಲಿ ಊಟನೇ ಮಾಡಿಲ್ಲ, ಮನೆಗೆ ಹೋಗಿಲ್ಲ ಸರಿಯಾಗಿ. ಒಂದು ಅವರ್ ಏನೋ ಇದ್ದೆ ಅಷ್ಟೇ. ಏನ್ ಓದಿರೋದ್ ಗಿಲ್ಲಿ? ITI. ಹೌದಾ? ಫೀಲ್ಡ್ ಟೋಟಲಿ ಚೇಂಜ್ ಅಲ್ಲ. ಕ್ಲಾಸ್ಮೇಟ್ಸ್ ಎಲ್ಲ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ? ಯಾರ ಕೈಗೂ ಸಿಕ್ತಿಲ್ಲ ಅನ್ಸುತ್ತಲ್ಲ, ನಮ್ ಕೈಗೆ ಸಿಗ್ತಾ ಇಲ್ಲ. ಇಲ್ಲ ಮೇಡಮ್, ಮಾತಾಡ್ಸ್ಬೇಕು, ಎಲ್ರಿಗೂ ಒಂದ್ಸಲಿ ಹೋಗ್ಬೇಕು, ನಮ್ ಸ್ಕೂಲ್ಗೆ ಹೋಗ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಎಲ್ರು ಮಾತಾಡ್ಸ್ಬೇಕು ಮೇಡಮ್. ನಮ್ ಫ್ರೆಂಡ್ಸ್ ಅವ್ರು ಇಲ್ಲ ಅಂದ್ರೆ ಆಗುದೇ ಇಲ್ಲ. ಅಂದ್ರೆ ಅವ್ರ ಜೊತೆ ಕಂಫರ್ಟ್ ಝೋನ್ ಇರ್ತದಲ್ಲ ಒಂದು. ಈಗ ರಿಯಾಲಿಟಿ ಶೋಸ್ ಗೆದ್ದಿಲ್ಲ ಅಂತ ಹೇಳಿ ದೊಡ್ಡ ರಿಯಾಲಿಟಿ ಶೋನೇ ಗೆದ್ಬಿಟ್ರಿ, ಮತ್ತೇನೋ ರಿಯಾಲಿಟಿ ಶೋ ಕಡೆ ಹೋಗ್ತೀರಾ? ಮೇಡಮ್ ಅಲ್ಲಿಂದನೇ ಬಂದಿರೋದು ಮೇಡಮ್, ಹೋಗ್ಲೇಬೇಕಲ್ಲ ಮೇಡಮ್, ಹೋಗ್ಬೇಕು, ರಿಯಾಲಿಟಿ ಶೋ ಮಾಡ್ಬೇಕು. ಈಗ ನನ್ನ ಸ್ಟ್ರೆಂತ್ ಏನು, ನಾನು ಏನ್ರಲ್ಲಿ ಗುರ್ತಿಸ್ಕೊಂಡಿರೋದು ಅದನ್ನ ಬಿಡಬಾರ್ದಲ್ಲ ಮೇಡಮ್. ಯಾಕಂದ್ರೆ ಅದೇ ಅಲ್ಲ ಮೇಡಮ್ ಜನರು. ಈಗ ನೋಡ್ರಿ, ಒಂದು ದಿನ ಈಗ ಒಂದು 100-113 ದಿನ ನೋಡ್ತಾನೆ ಇದ್ರು ಜನ ಕಂಟಿನ್ಯೂ 1.5 ಅವರ್ ಅಂದ್ರೆ ಡೈಲಿ ಒಂದೊಂದು ಸಿನಿಮಾ ಲೆಕ್ಕ ಅಲ್ಲ ಮೇಡಮ್. ಅದನ್ನ ಬಿಡಕ್ಕಾಗಲ್ಲ ಮೇಡಮ್. ಈಗ ಒಂದು ಆಕ್ಟರ್ ಅಂದ್ಮೇಲೆ ವರ್ಸಿಟಾಲಿಟಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ? ಈಗ ಕಾಮಿಡಿನೇ ನಿಮ್ ಸ್ಟ್ರೆಂತ್ ಅಂದ್ರೆ ಎಲ್ಲಾ ತರದ ಪಾತ್ರನೂ ಮಾಡ್ಬೇಕು. ವರ್ಸಿಟಾಲಿಟಿ ವರ್ಸಿಟಾಲಿಟಿ ಅಂತ ಭಯನೇ ಆಗ್ಬಿಡ್ತೀವಿ ಅಷ್ಟು ಅಂತ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಎಲ್ಲಾ ತರದ ಪಾತ್ರ, ವಿಭಿನ್ನ ಪಾತ್ರ ಮಾಡ್ಬೇಕು. ಈಗ ಕೇಳಿ ಆಕ್ಟರ್ಗಳಿಗೆ, ನನ್ಗೆ ಆ ತರ ರೋಲ್ ಮಾಡ್ಬೇಕು ಅಂತ ಇಷ್ಟ, ಇಂಥದ್ ಮಾಡ್ಬೇಕು ಅಂತ ಇಷ್ಟ. ಈ ಒಂದು ಜಾನರಿಗೆ ಫಿಕ್ಸ್ ಆಗ್ಬಿಟ್ರೆ ಅದ್ ಕಷ್ಟ. ಕಾಮಿಡಿನೇ ಮಾಡ್ತಾ ಇದ್ರೆ ಅದೇ ಆಫರ್ಗಳು ಬರ್ತಾ ಇರುತ್ತೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಮಾಸ್ ಹೀರೋ ಆಗೋ ತರದೆಲ್ಲ ಆಸೆ ಇದೆಯಾ ಗಿಲ್ಲಿಗೆ? ಇಲ್ಲ, ಆತರ ಏನಿಲ್ಲ ಮೇಡಮ್. ಫೈಟ್ ಮಾಡೋದು ಅದೇ ಮೇಡಮ್. ಈಗ ನಾನು ಏನ್ರಲ್ಲಿ ಗುರ್ತಿಸ್ಕೊಂಡಿದ್ದೀನಿ, ಕಾಮಿಡಿ. ಇದು ಅಲ್ಲೇ ಏನಾದ್ರು ಮಾಡಕ್ ಟ್ರೈ ಮಾಡ್ಬೇಕು. ಈಗ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಈಗ ನಾನು ಮಾಸ್ ಹೀರೋ ಆಗ್ಬೇಕು, ಇದಾಗ್ಬೇಕು ಅಂದ್ರೆ ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ಮೇಡಮ್, ಅದಕ್ಕೆ ರೆಡಿ ಆಗ್ಬೇಕು. ಈಗೇನು ಕೈಲಿ ಇರೋದು ಅದನ್ನ ನೋಡ್ಬೇಕು ಅಷ್ಟೇ. ಈಗ ಶಿವಣ್ಣನ್ ಜೊತೆ ಒಂದ್ ಸಿನಿಮಾ ಅವರೇ ಇಷ್ಟಪಡ್ತಿರೋದ್ರಿಂದ ಯಾವ ತರ ರೋಲ್ ಬೇಕು ಅವ್ರ ಜೊತೆ ಮಾಡಕ್ಕೆ? ಅಯ್ಯೋ ಮೇಡಮ್, ಅವ್ರ ಪಕ್ಕ ನಿಂತ್ಕೊಂಡ್ರೆ ಸಾಕು ಮೇಡಮ್. ಅದು ಒಂದ್ ರೋಲ್ ಅಂತ ಬೇಕಲ್ಲ, ಪಕ್ಕ ನಿಂತ್ಕೊಂತೀನಿ ಅಂದ್ರೆ ಯಾವ್ದು ಕಾಮಿಡಿ ರೋಲ್ ಸಿಕ್ಕಿದ್ರು ಸರಿ ಮೇಡಮ್. ಕಾಮಿಡಿ ರೋಲ್. ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ, ನೀವು ಚಿಕ್ಕಣ್ಣನ ಏನೋ ಕಾಂಪೀಟ್ ಮಾಡ್ತೀರಾ ಅಂತ ಮಾತು ಹಂಗ್ ಚರ್ಚೆಗಳು ನಡೀತಾ ಇದೆ. ಚಿಕ್ಕಣ್ಣನ್ ಮೀಟ್ ಮಾಡಿದೀರಾ? ಈ ಒಂದು ಇದ್ರಲ್ಲಿ ನಮ್ಮ ಕುಟುಂಬ ಅವಾರ್ಡ್ಸ್ ಅಲ್ಲಿ ಸಿಕ್ಕಿದ್ರು, ಒಂದ್ಸಲ ಮಾತಾಡ್ಸಿದ್ರೆ, ಅಣ್ಣ ನಾನು ನಿಮ್ ಸಖತ್ ಇಷ್ಟ ಕಾರಣ ನೀವು ನನ್ಗೆ ಅಂತೆಲ್ಲ ಮಾತಾಡ್ಸಿದ್ರು. ಏನಂದ್ರೆ ಅವರು ಯಾವರು ಅಂತೆಲ್ಲ ಕೇಳಿದ್ರು. ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ ಅದು. ನಾನ್ ಮಾತಾಡ್ಸಿದ್ದೆ ಕೈ ಕೊಟ್ಟು. ನಿಮ್ ತುಂಬಾ ಫೇವ್ರೇಟ್ ಕಾಮಿಡಿಯನ್ ಕನ್ನಡದಲ್ಲಿ? ಅದು ಸರಳಣ್ಣ ಇಷ್ಟ, ಎಲ್ರು ಇಷ್ಟ ಆಲ್ಮೋಸ್ಟ್. ಸರಳಣ್ಣ ಒಂಚೂರು ಜಾಸ್ತಿ ಇಷ್ಟ. ಅಧ್ಯಕ್ಷ ಸಿನಿಮಾ ಎಷ್ಟತಿ ನೋಡಿದೀರಾ? ದೊಡ್ಡಣ್ಣ ಇಷ್ಟ, ನಮ್ ದೊಡ್ಡಣ್ಣ ಸರ್. ಅಧ್ಯಕ್ಷ ಸಿನಿಮಾ ನಾನು ಕಾಲೇಜ್ ಹೇಳಿದ್ನಲ್ಲ, ಕಾಲೇಜು ಮೊದಲನೇ ದಿನ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗಿರಲ್ಲ, ಪಿಕ್ಚರ್ಗೆ ಹೋಗಿದೆ ಅಧ್ಯಕ್ಷ ಫಿಲಮ್ಗೆ. ಈಗ ನಾನಂತೂ ಸಿಕ್ಕಾಪಟ್ಟೆ ನೋಡಿರೋದು, ನನಗೆ ಬರೋದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ ನಿಮ್ದು ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ಆ ಡೈಲಾಗ್ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ಬೇಡ ಸುಮ್ಮನೆ ಹೇಳಿ. ರೆಸ್ಪೆಕ್ಟ್. ನಿಮ್ಮ ಹೆಸರೇನು? ಶರ್ಮಿತಾ. ನನ್ನ ಮೇಲೆ ಕಾಮಿಡಿ ಮಾಡ್ಬೇಡಿ ನೀವು. ಶರ್ಮಿತಾ ಹೋಗು ಅಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ. ಶರ್ಮಿತಾ ಅವರೇ ಸ್ವಲ್ಪ ಹೋಗಿ, ಅದು ರೆಸ್ಪೆಕ್ಟ್. ಶರ್ಮಿತಾ ಎದೇಳು ಅದು ರೆಸ್ಪೆಕ್ಟ್ ಅಲ್ಲ. ಶರ್ಮಿತಾ ಅವರೇ ಮೇಲೆ ಎದೇಳಿ, ಇದು ರೆಸ್ಪೆಕ್ಟ್. ಅಂದ್ರೆ ಗೊತ್ತಾಯ್ತು ಇಂಟರ್ವ್ಯೂ ಮುಗಿಸಿ ಅಂತ. ಇವರು ರಘು ಅವ್ರ ಪ್ರಿನ್ಸಿಪಲ್ ಆಗಿದ್ದ ಒಂದು ಹಾಡು ಹೇಳಿದ್ರಿ, ನೆನಪಿದ್ಯಾ? ಅದ್ ಹೆಂಗೆ ಆನ್ ಸ್ಪಾಟ್?
ಅದೇ ಮೇಡಮ್ ಆ ಟೈಮಲ್ಲಿ ಏನಾದ್ರು ಬಿಗ್ ಬಾಸ್ ಹೇಳಿದ್ರು, ಏನಾದ್ರು ಸಾಂಗ್ ಮಾಡ್ರಿ ಹೊಗಳು ತರ ಇರ್ಬೇಕು, ರಾಜಾದಿರಾಜ್ ಆ ತರ ಇರ್ಬೇಕು, ಅವ್ರನ್ನ ಹೊಗಳು ತರ ಅಂತ. ನಾನೇನ್ ಮಾಡಿದೆ, ಅದನ್ನ ಉಲ್ಟಾ ಮಾಡ್ಕೊಂಡಿದ್ದೆ. ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಸುಮ್ನೆ ಮಾತಾಡಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ರಿ, ಹಿಂಗ್ ಈ ಲೈನ್ ಹೇಳ್ರಿ ಅಂತ ಸುಮ್ನೆ ನಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿದ್ದು. ಈ ಸ್ಟೂಡೆಂಟ್ ಎಲ್ಲ ಇರ್ತಾರಲ್ಲ ಜೊತೆ, ಅದು ಹಂಗೆಲ್ಲ ಹೇಳಂಗಿಲ್ಲ, ಬಿಗ್ ಬಾಸ್ ಹೇಳವ್ರೆ ಅಂತೆಲ್ಲ ಹೇಳಿದ್ರಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನಾನು ಸಖತ್ತು ರೇಗಿಸ್ತಾ ಇದ್ನಲ್ಲ, ಅವರು ಏನೋ ಎದ್ದೋಗು ಆಚೆಗೆ ನಿಂತ್ಕೋ ಬೆಂಚ್ ಮೇಲೆ ಹಂಗೆ ಹೇಳ್ತಾನೆ ಇದ್ರು. ಅದಕ್ಕೆ ನನಗ್ ಕೋಪ ಬಂದ್ಬಿಟ್ಟು ಹೇಳ್ಬಿಟ್ಟೆ ಅದ. ಆಮೇಲೆ ಓಡಿಸ್ತಾ ಇದ್ರು ರೌಂಡ್ ಹೊಡ್ಕ 3 ರೌಂಡ್ 4 ರೌಂಡ್ ಅಂತ. ಅವಾಗ ಹೇಳಿದ್ದು ಅದ್ ಹೇಳಿ. ಅದು ನಾಯಿ ಹೊಡಿಯಕ್ ಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು, ಯಾರಿಗ್ ಬೇಕು ಇಂತ ಪ್ರಿನ್ಸಿಪಾಲು. ಹಂಗೆ ಇದೆಲ್ಲ ಹಿಂಗ ಆನ್ ಸ್ಪಾಟ್ ಹೆಂಗೆ ಹೊಳಿಯೋದು? ಅಂದ್ರೆ ರೈಟಿಂಗ್ ಅದಕ್ಕೆಲ್ಲ ಮೇಡಮ್ ಬರೀತಿದೆ ಮೇಡಮ್. ಅದು ಎಷ್ಟು ನೋಡಿ, ನಾವು ಮಾಡಿರೋದು ಕೆಲ್ಸಗಳು, ನಾವು ಮಾಡಿರೋ ನಾವ್ ಏನ್ ಅನ್ಕೊಂಡಿರ್ತೀವಿ ಅದ್ ಆಯ್ತಾದೆ ಅಂದ್ರೆ ಎಫರ್ಟ್ ಅಷ್ಟೇ ಇರ್ಬೇಕಲ್ಲ ಮೇಡಮ್. ಈಗ ಬರವಣಿಗೆ ಈಸಿಯಾಗಿ ಯಾವ್ದು ಸಿಗಲ್ಲ, ಕಷ್ಟಪಟ್ಟಿರ್ಬೇಕು. ಯಾರ್ ಕನ್ನಡ ಟೀಚರ್ ಯಾರು ನಿಮ್ಗೆ? ಪ್ರಮೀಳಾ ಮಿಸ್. ಅವ್ರೇನಾದ್ರು ಫೋನ್ ಮಾಡಿದ್ರಾ? ಅವರು ಫೋನೆಲ್ಲ ಅಲ್ಲೇ ಸಿಕ್ಕಿದ್ರು ನಾನು ಇತ್ಕೋದಾಗ. ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ವಿಡಿಯೋ ಕಾಲ್ ಮಾಡಿ ಕೊಟ್ಟಿದ್ರು. ನಮ್ಮ ಬೈದಿಲ್ವಾ? ನಾನು ಹೇಳಿದ್ ಕನ್ನಡ ಹಿಂಗ್ ತಪ್ಪಾಗಿ ಬರ್ದಿದ್ಯಾ ಅಂತ ಬೈಲಿಲ್ವಾ? ಬೈಲಿಲ್ಲ. ಓಕೆ, ಅದೆಲ್ಲ ರಿಮಿಕ್ಸ್ ಆಗಿದೆ, ಅದ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಪ್ರಿನ್ಸಿಪಾಲ್ ಹಾಡಿರ್ಬೋದು, ಎಲ್ಲ ನೋಡ್ದೆ, ಎಲ್ಲಾನು ನೋಡಿದ್ದೆ. ಖುಷಿ ಆಯ್ತು. ಎಪಿಸೋಡ್ಸ್ ಇನ್ನೂ ನೋಡಿಲ್ಲ, ಬರೀ ಇದ್ದು ಹೈಲೈಟ್ಸ್ ರೀಲ್ಸ್ಗಳಲ್ಲಿ ಏನ್ ಬರುತ್ತೆ ಅದು. ಈಗ ಮಳವಳ್ಳಿ ನೋಡಿದ್ವಿ, ನಿಮ್ ಸಂಭ್ರಮ. ಬೇರೆ ಎಲ್ಲೆಲ್ಲಿ ಪ್ಲಾನ್ ಇದೆ? ಎಲ್ಲಾ ಕಡೆನೂ ಐತೆ ಮೇಡಮ್, ಎಲ್ಲಾ ಕಡೆ ನೋಡ್ಬೇಕು ಟೈಮ್ ಮಾಡ್ಕೊಂಡು. ಎಲ್ಲಾ ಕಡೆ ಹೋಯ್ತೀನಿ ಮೇಡಮ್, ಬಿಡಲ್ಲ ಹೋಯ್ತೀನಿ. ಈಗ ರಕ್ಷಿತ್ ಮೊನ್ನೆ ನಾನು ಕೇಳಿದಾಗ ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ. ನೀವ್ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಅಂದ್ರೆ ಯಾವ್ದು ಮಾಡ್ತೀರಾ? ಯಾವ್ದು ಮಾಡಿ? ಅವ್ರು ಯಾವ್ದು ಮಾಡಿದಾರೆ ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ನೀವೊಂದು ಮಾಡಿ ಅಂದ್ರೆ ನಾನ್ ಯಾವ್ದು ಮಾಡ್ಲಿ? ಸಾಂಗ್ ಯಾವ್ದು? ಈಗ ಮೊನ್ನೆ ಸಾಂಗ್ ಆಡ್ತಿದ್ರು ಸ್ಟೇಜ್ ಮೇಲೆ, ಅದು ಫೇವರೇಟ್ ಸಾಂಗ್. ಅವ್ರು ಅದನ್ನೇ ಸೇವಂತಿಯೇ ಸೇವಂತಿಯೇ ಹೇಳಿ. ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆ ಅಷ್ಟೇ ಬಿಡಿ ಸಾಕು. ಅದೇ ಸಾಂಗ್ ಹೇಳಿದ್ನಲ್ಲ, ಯಾವ ಸಾಂಗು ಅಂತ ಹೇಳಿದ್ರೆ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಸೌಗಂಧ ನೀನು, ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಅಷ್ಟೇ. ಕಾವಿನ ಫೇವ್ರೇಟ್ ಇದು ಇರಿ ಹೇಳ್ತೀನಿ. ಇದು ಅಯ್ಯಪ್ಪ ಯಾವ್ದಪ್ಪ ಅದು? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಅವ್ರಿಗೂ ಇಷ್ಟ ಸಾಂಗ್ ಅದು. ಅಯ್ಯೋ ಬಿಡಿ ಸಾಕೋಯ್ತು. ಇದು ಅವ್ರು ಯಾವ ಸಾಂಗ್ ಹೇಳಿದಾರೆ ಗೊತ್ತಾ ರಕ್ಷಿತಾ? ಅದು ಸುದೀಪ್ ಸರ್ ಪವರ್ ಆಫ್ ಮಾಡ್ತಾರಲ್ಲ ಬಿಗ್ ಬಾಸ್ ಮನೆಯಿಂದ, ಅವಾಗ ನಾನು ಗಿಲ್ಲಿ ಎಟ್ ಎ ಟೈಮ್ ಒಂದು ಹಾಡನ್ನು ಹೇಳಿದ್ವಿ. ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಲ್ಲ, ಅದು ಸಡನ್ಲಿ ಬಂದಿದ್ದು. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡೋದು, ಆ ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ ನಿಮ್ಗೆ. ಅವರು ಅಶ್ವಿನಿ ಮೇಡಮ್ ಅವ್ರು ಆಡ್ತಾ ಇದ್ರು ಇದು ಸಾಂಗ್ ಹೇಳಿ ಅನ್ಕೊಂಡು ಹೇಳಿಸುದು, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಅಂತ. ಆಮೇಲೆ ನನ್ನನ್ ಕೇಳಿದ್ದು, ಅವ್ರು ನೆನ್ನೆ ಸಾಂಗ್ ಆಡಿದ್ವಲ್ಲ ಯಾವ್ದು ಆಡಿ ಅಂತ. ಆವಾಗ ನಾನು ಹೇಳಿದ್ದು ಅದನ್ನ. ಈ ದೇವಸ್ಥಾನದೊಳಗೆ ಮುತ್ತು ಕೊಟ್ರಲ್ಲ ಆಂಟಿ ಯಾರದು? ಪಾಪ ಅವರು ಸಖತ್ ಯಾರೋ ನಮ್ಗೆ ಗೊತ್ತಿರೋರಿ ಅನ್ಸುತ್ತ. ಅವರು ಹಿಂಗೆಲ್ಲ ಇಳಿ ತೆಗೆದು ಮುತ್ ಕೊಟ್ರು ಪಾಪ. ಯಾರು ನಮ್ಮ ಅಮ್ಮನ್ ತರನೋ ಇದು, ಅದು ನೋಡಿದ್ರೆ ಕಾಮಿಡಿ ತರ ಆಗ್ಬಿಟ್ಟೈತೆ. ಈ ಹುಡುಗಿರ್ ಕ್ರೇಜ್ ಎಲ್ಲ ನೋಡಿದ್ರ? ಇವತ್ತೇ ನೋಡಿರ್ತೀರ ಜ್ಯುವೆಲ್ರಿ ಶಾಪ್ ಹೋದಾಗ, ಗಿಲ್ಲಿ 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 ಅಂತ ನಾನೇ ನೋಡ್ತಾ ಇದೀನಿ. ಓಡ್ ಬರ್ತಾ ಇದಾರೆ ಫೋನ್ ಇಟ್ಕೊಂಡು. ನೋಡಿದ್ರ? ಅದ್ರಲ್ಲಿ ಚಂದ ಹುಡುಗಿರು ಇದ್ರು. ನೋಡಿದೆ. ಹುಡುಗಿರ್ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಸಖತ್ ಖುಷಿ ಆಯ್ತು ನನಗೆ. ಅದೇ ಮೇಡಮ್ ಭಯ ಆಯ್ತಿದ್ದು. ಈಗ ನಾನು ಹುಡುಗಿರೆಲ್ಲ ಅಟ್ಯಾಕ್ ಮಾಡ್ತಾರೆ. ಅಲ್ಲ ಅಟ್ಯಾಕ್ ಮಾಡ್ತಾರೆ ಅಂತಲ್ಲ, ಮತ್ತೆ ಅಟ್ಯಾಕ್ ಮಾಡ್ತಾರೆ ಅಂತಲ್ಲ. ಈ ನಾನು ಒಳಗಡೆ ಇದ್ದಾಗ್ಲೂ ಅಷ್ಟೇ ಜಾಸ್ತಿ ಹುಡುಗಿರ್ಗೆ ಕಾಲೆಳಿದು ರೇಗ್ಸುದು ಮಾಡ್ತಿದ್ದೆ. ಬೇರೆ ಶೋಲು ಹಂಗೆ ಮಾಡ್ತಿದ್ದೆ. ಅದು ಹುಡುಗರ್ಗೆ ಖುಷಿ ಆಯ್ತದ, ಹುಡುಗಿರ್ಗೆ ಅದು ಆಗಲ್ಲ. ಮೋಸ್ಟ್ಲಿ ನನ್ನ ಅಷ್ಟು ನೋಡಲ್ಲ. ಅಂದ್ರೆ ಇವ್ನ್ ನನ್ ಕಂಡ್ರೆ ಈ ಹುಡುಗಿರ್ಗೆ ಜಾಸ್ತಿ ರೇಗಿಸ್ತಾ ಇರ್ತಾನೆ, ಇದ್ ಮಾಡ್ತಾ ಇರ್ತಾನೆ ಅಂತ ಅನ್ಕೊಂಡಿದೆ. ನೋಡಿದ್ರೆ ಅವರು ಚೆನ್ನಾಗಿ ಮಾತಾಡ್ಸೋದು, ಹಂಗೆಲ್ಲ ಕೂಗುದು, ಹಂಗೆಲ್ಲ ಮಾಡೋದು. ರಕ್ಷಿತಾಗ ಏನ್ ಬೈತಾ ಇದ್ದೀವಿ ನೀವು? ಮುದವಿ ಅದಿಷ್ಟ ಅಂತ ಅವ್ರಿಗೆ. ಕನ್ನಡ ಹೇಳ್ಕೊಟ್ರ ಚೆನ್ನಾಗ ಹುಡುಗಿಗೆ? ಕನ್ನಡ ನಾನು ಹೇಳ್ಕೊಟ್ಟೆ, ಅವರು ತುಳು ಎಲ್ಲ ಹೇಳ್ಕೊಟ್ರು. ಮಂಡ್ಯ ಭಾಷೆಲಿ ಏನಾದ್ರು ಒಂದು ಸ್ಟೈಲ್ ಆಗಿ ಹೇಳಿ ನೋಡೋಣ ರಕ್ಷಿತಾಗೆ. ಏನಿಲ್ಲ ಕಣವ, ಚೆನ್ನಾಗಿರು.
ಹಿಂಗೆ ಹೆಂಗಿದ್ಯಾ ಹಂಗೆ ಇರು. ಅವ್ರದ್ದೆಲ್ಲ ಡಾನ್ಸ್ ನೋಡಿದ್ರಾ ಸೆಲೆಬ್ರೇಷನ್ ಅಲ್ಲಿ ಮಂಗಳೂರಲ್ಲಿ? ಇದು ಇದ್ರ ಮೇಲೆ ಜೀಪ್ ಮೇಲೆ ಎಲ್ಲ ನಿಂತ್ಕೊಂಡು ನೋಡ್ದೆ. ಮೊನ್ನೆ ಜನಸಾಗರ ಹೆಂಗನಿಸ್ತು? ಸಖತ್ ಖುಷಿ ಆಯ್ತು ಜನಸಾಗರ ಎಲ್ಲ ನೋಡಿ. ಅದೇ ನಮ್ಮೂರಲ್ಲಿ ಹಂಗೆ ಒಂದು ಬಸ್ಸಲ್ಲಿ ಹೋಗಿ ಸ್ಟಾರ್ಟಿಂಗು ಬಸ್ಸಲ್ಲಿ ಹೋಗಿ ಇಳಿಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಹಂಗ ಅನ್ನಿಸ್ತಿಲ್ಲ ಮೇಡಮ್. ಜನಸಾಗರ ಅಂದ್ರೆ ನಾನು ಒಬ್ಬ ಆಗಿರ್ತಿದ್ದೆ, ಯಾರಾದ್ರೂ ನಮ್ಮೂರ್ಗ ಹಂಗೆ ಸೆಲೆಬ್ರೇಟ್. ಈಗ ನಮ್ಮೂರಲ್ಲಿ ಸಿಗೋ ಗೌರವಕ್ಕೂ ಬೇರೆ ಊರಲ್ಲಿ ನಮ್ಮನ್ನ ಗುರುತಿಸಿ ಗೌರವಿಸೋ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದೇ ನಮ್ಮೂರವ್ರು ನಮ್ಮನ್ನ ಹಂಗೆ ಎತ್ಕೊಂಡಿಸ್ತಾರೆ ಅಂದ್ರೆ ಅದಕ್ಕಿಂತ ಈಗ ದೊಡ್ಡದಿನ್ ಏನೈತೆ ಮೇಡಮ್? ಅದೇ ಅಲ್ಲ ಮೇಡಮ್, ಅಲ್ಟಿಮೇಟ್ಲಿ ನಮ್ಮೂರವರು ನಮ್ಮನ್ನ ಆತರ ಪ್ರೀತಿಯಿಂದ ನೋಡಿದಾಗ, ಆತರ ಮಾಡಿದಾಗ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಹೇಳಿ? ನಮ್ಮೂರ್ ಮಾತ್ರ ಅಲ್ಲ, ಎಲ್ಲಾ ಕಡೆಯವರು ಬಂದಿದ್ರು. ಉತ್ತರ ಕರ್ನಾಟಕ ಹೆಂಗೆ ಗೊತ್ತಾ ಮೇಡಮ್, ಅಲ್ಲಿಂದ ಹುಡುಕ ಬರ್ತಾರೆ ಮೇಡಮ್. ಸಖತ್ ಖುಷಿ ಆಯ್ತದೆ. ಅಷ್ಟೊಂದ್ ಜನ ಸೇರವ್ರೆ ಅಂದ್ರೆ ಈಗ ಬರೀ ನಮ್ಮೂರವ್ರು ನಮ್ಮ ಕಡೆಯವ್ರಿಗಿಂತ ಎಲ್ಲಾ ಕಡೆಯವರು ಬಂದಿದ್ರು ಮೇಡಮ್. ಅದು ನನಗೆ ಸಖತ್ ಖುಷಿ ಮೇಡಮ್ ಆ ವಿಚಾರದಲ್ಲಿ. ಮಂಡ್ಯದ ಹೈದ ಎಲ್ಲ ಕಡೆ ಫೇಮಸ್ ಆಯ್ತಾ. ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು? ನನ್ಗ ಇದು ಹೀರೋಯಿನ್ ಮೇಡಮ್ ಫೇವ್ರೆಟ್ ಹೀರೋಯಿನ್ ನನ್ಗೆ ಅಲ್ಲೂ ಸೋಲು ಹೇಳಿದೆ. ಕರಿಯ ಸಿನಿಮಾದಲ್ಲಿ ಹೀರೋಯಿನ್ ಅವರಲ್ಲ ಮೇಡಮ್. ಆ ಸಿನಿಮಾ ನೋಡಿದಾಗ ಅವರು ಸಖತ್ ಇಷ್ಟ ಆಗ್ಬಿಟ್ಟಿದ್ರು ನನಗೆ. ಆಮೇಲೆ ನಮ್ಮ ಪ್ರೇಮ ಮೇಡಮ್ ಸಖತ್ ಇಷ್ಟ. ಈಗಿರೋರಲ್ಲಿ ಈಗ ಅಲ್ಲೇ ನೋಡ್ಬಿಡಿ ಹೇಳಿ. ಈಗಿರೋರಲ್ಲಿ ರಚಿತಾ ರಾಮ್ ಮೇಡಮ್ ಎಲ್ರು ಇಷ್ಟ. ರಕ್ಷಿತಾಕ್ಕ ಇಷ್ಟ, ಎಲ್ರು ಇಷ್ಟ. ಹೀರೋಗಳಲ್ಲಿ ಎಲ್ರು ಇಷ್ಟ ಅಂದ್ರೆ ಹೀರೋಯಿನ್ ಆಯ್ತು. ಹೀರೋ ಎಲ್ರು ಇಷ್ಟ, ಒಬ್ರು ಇಬ್ರು ಅಂತ ಇಲ್ಲ. ಶಿವಣ್ಣ ನಂಗೆ ತುಂಬಾ ಇಷ್ಟ. ನಿಮ್ ಹೆಸರು ನಿಜವಾದ ಹೆಸರು ತುಂಬಾ ಜನ ಗೊತ್ತಿಲ್ಲ, ಗೊತ್ತಾ? ಅದು ಗಿಲ್ಲಿ ನಟ ಅಂತ. ನಟರಾಜ್ ಅಂತ ನನ್ನ ಹೆಸರು. ಅದು ಗಿಲ್ಲಿ ನಟ. ಹೆಂಗಾಯ್ತು ಗಿಲ್ಲಿ? ಯಾಕಾಯ್ತು ಗಿಲ್ಲಿ ಅಂತ ಕೈತಂದ್ರೆ ನಮ್ಮ ಸ್ನೇಹಿತರು ಅದೇ ಕೆಲಸ ಮಾಡ್ಬೇಕಾದ್ರೆ, ಸೆಟ್ ಕೆಲಸ ಮಾಡ್ಬೇಕಾದ್ರೆ, ಸ್ನೇಹಿತರ ಕೆಲಸ ಮಾಡ್ಬೇಕಾದ್ರೆ ಸ್ನೇಹಿತರು ಜೊತೆಲಿದ್ರಲ್ಲ ಅವರು ಗಿಲ್ಲಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದು ಗಿಲ್ಲಿ ನಟ ನನ್ನ ಹೆಸರು ಬಿಡಬಾರ್ದಲ್ಲ, ನಮ್ಮ ಅಪ್ಪ ಇಟ್ಟಿರೋದ ಅದ್ರಲ್ಲಿ ಅರ್ಧ ತಕೊಂಡು ಇದನ್ನು ತಕೊಂಡು ಗಿಲ್ಲಿ ನಟ ಅಂತ ಮಾಡ್ಕೊಂಡಿದ್ದೆ. ಈಗ ಗಿಲ್ಲಿ ಆಯ್ತು ಹಂಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆಗೆ ಮಾತಾಡಿದ್ದಕ್ಕೆ. ಚೆನ್ನಾಗಿ ಊಟ ಮಾಡಿ, ತಿನ್ನಿ, ಆಮೇಲೆ ರೆಸ್ಟ್ ಮಾಡಿ, ನಿದ್ದೆ ಮಾಡಿ, ಅಂಡ್ ನಮ್ಮ ಸ್ಟುಡಿಯೋಗೆ ಒಂದಿನ ಬನ್ನಿ ಅಂತ ಹೇಳ್ತಾ ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. 2026 ಆರಂಭದಲ್ಲೇ ಒಂದು ಸಕ್ಸಸ್ ಕಂಡಿದ್ದೀರಾ. ಇನ್ನಷ್ಟು ಸಕ್ಸಸ್ ನಿಮ್ ಬಾಳಲ್ಲಿ ಕಾಣಿಸ್ಲಿ ಅಂಡ್ ಒಳ್ಳೆ ಹುಡುಗಿ ನಿಮಗೆ ಸಿಗ್ಲಿ ಅಂತ ಆಶಿಸ್ತಾ. ಥ್ಯಾಂಕ್ ಯು ಸೋ ಮಚ್.